ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸ್ವಲ್ಪ ತಡವಾಗಿ ಪ್ರಾರಂಭ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಕ್ಷಮೆ ಕೇಳ್ತೀನಿ. ಯಾಕೆಂದರೆ ನೀವು ಕೆಲವು ಜಾಗಗಳಲ್ಲಿ, ನಾವು ಬಹಳಷ್ಟು ಜಾಗಗಳಲ್ಲಿ ಒಂದೇ ಸಮಯದಲ್ಲಿ ನಾವು ತರಬೇತಿ ಮಾಡ್ತಾ ಇದ್ದೀವಿ. ನೀವು ಸರಿ ಸಮಯಕ್ಕೆ ಬಂದಿದ್ರೂ ಕೂಡ ಕೆಲವು ಸೆಂಟರ್ಗಳಲ್ಲಿ ಈ ಜನರು ಬರುವುದು, ಇವತ್ತಿನ ಒಂದು ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಜನರು ಬರುವುದು ಸ್ವಲ್ಪ ತಡವಾಗಿ ತಯಾರಾಗಕ್ಕೆ ಸ್ವಲ್ಪ ಟೈಮ್ ಬೇಕಾಗಿದ್ದರಿಂದ ನಾವು ಸ್ವಲ್ಪ ತಡೆ ಮಾಡಿದ್ದೀವಿ. ಆದರೆ ಈ ಒಂದು ಅವಧಿ ನೀವು ನಮ್ಮ ನೇರ ಪ್ರಸಾರಕ್ಕೆ ಕಾಯ್ತಾ ಇದ್ದಾಗ ಈ ಒಂದು ಅವಧಿಯಲ್ಲಿ ನಾವು ಅಲ್ಲಿರುವ ಕಂಪ್ಯೂಟರ್ ವ್ಯವಸ್ಥೆಗಳು ಏನು, ಅಲ್ಲಿ ಸಾಫ್ಟ್ವೇರ್ ಏನು, ಈ ಕಾಲ್ ಸೆಂಟರ್ ಅಂದರೆ ಏನು, ಒಂದು ಭಾಳಷ್ಟು ಜನರು ಇವತ್ತು ನೀವು ಬಂದಿದ್ದರಲ್ಲಿ ಸುಮಾರು ಯಾರೂ ಒಂದು ಕಾಲ್ ಸೆಂಟ್ರು ಇನ್ನೂ ನೋಡಿರಲ್ಲ, ನಾನು ನೋಡಿರಲಿಲ್ಲ. ಈ ಥರ ಒಂದು ಪರಿಸ್ಥಿತಿಯಲ್ಲಿ ಆ ಕಾಲ್ ಸೆಂಟರ್ ಏನು, ಅಲ್ಲಿ ಏನು ನಡೆಯುತ್ತೆ, ಇಲ್ಲಿ ಏನಾದರೂ ವ್ಯವಸ್ಥೆಗಳಿದೆ ಅಂತೆಲ್ಲ ತಾವು ತಮ್ಮ ವರ್ಕ್ ಎನ್ವೈರನ್ಮೆಂಟ್ ಮುಂದೆ ಕೆಲವು ತಿಂಗಳುಗಳಲ್ಲಿ ತಾವೇನು ಕೆಲಸ ಮಾಡ್ತೀರಿ ಆ ವರ್ಕ್ ಎನ್ವೈರನ್ಮೆಂಟ್ ಪರಿಚಯಿಸಲಿಕ್ಕೆ ತಮಗೆ ಅವಕಾಶ ಸಿಕ್ಕಿದೆ. ಅದು ಒಂಥರ ಒಳ್ಳೆಯದೇ. ಅದರಿಂದ ಅಲ್ಲಿ ಏನು ನಡೆಯುತ್ತೆ ಅಂತ ಅರ್ಥ ಆದಮೇಲೆ ನಾವು ಹೇಳೋದು ಕೇಳಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ನಿಮಗೆ ಅದು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಅಂತ ನಾನು ಆಶಿಸ್ತಾ ಇದ್ದೇನೆ. ಇವತ್ತು ನಾವು ನಮ್ಮ ನೇರ ಪ್ರಸಾರ ಒಂದು 40-45 ನಿಮಿಷ ಅಷ್ಟು ಈ ಕಾರ್ಯಕ್ರಮ ಏನು, ನಿಮ್ಮ ಜವಾಬ್ದಾರಿಗಳೇನು, ಈ ಕೋವಿಡ್ ಅಂದರೆ ಏನು, ಭಾಳಷ್ಟು ಜನರು ಕೇಳಿಸ್ಕೊಂಡಿದ್ದೀರಿ. ಆದರೆ ಇದು ಎಲ್ಲಿಂದೆಲ್ಲೋ ಇವತ್ತು ಬಹಳ ಜಾಸ್ತಿ ನಾವು ಬರುವ ಮಾಹಿತಿಗಳು ಸರಿನಾ ತಪ್ಪ ಅಂತ ನಮಗೆ ಗುರುತು ಮಾಡೋಕ್ಕೇ ಆಗದ ರೀತಿಯಲ್ಲಿರುವ ಅಷ್ಟೊಂದು ಮಾಹಿತಿಗಳು ನಿಮಗೆ ಬರ್ತಾ ಇರೋದ್ರಿಂದ ಅಧಿಕೃತವಾಗಿ ಕೋವಿಡ್ ರೋಗದ ಬಗ್ಗೆ ಕೆಲವು ಮಾಹಿತಿಗಳು ಕೊಡೋಕ್ಕೆ ನಾವು ಇವತ್ತು ಅವಕಾಶ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ PC ಜಾಫರ್ ಅಂತ. ನಾನು ಸರ್ಕಾರದ ಆರ್ಥಿಕ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಕೋವಿಡ್-19 ಸಂಬಂಧಪಟ್ಟಂಥ ಆರೋಗ್ಯ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ನಡೀತಾ ಇರುವ ಎಲ್ಲ ತರಬೇತಿಗಳದ್ದು ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೇನೆ. ನನ್ನ ಜೊತೆಗಿದ್ದಾರೆ ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ ರವಿಕುಮಾರ್ ಅಂತ ಇದ್ದಾರೆ. ಅವರು ಕಳೆದ 30 ವರ್ಷದಿಂದ ಈ ಥರ ಕಮ್ಯುನಿಕೇಬಲ್ ಡಿಸೀಸ್ ಮತ್ತು ಈ ಥರ ತರಬೇತಿಗಳು ಈ ವಿಷಯದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದರ ಜೊತೆಗೆ ನಮ್ಮ ಜೊತೆಗೆ ಇನ್ನು ಡಾಕ್ಟರ್ ಶರೀಫ್ ಅವರು ಅಂತ ಇದ್ದಾರೆ, ಅವರು ಆರೋಗ್ಯ ಇಲಾಖೆ ಅಂತಿದ್ದಾರೆ. ಡಾಕ್ಟರ್ ಅದಿತಿ ಇದ್ದಾರೆ, ಅವರಲ್ಲಿ ನಿಮ್ಮ ಮುಂದೆ ಬರ್ತಾರೆ. ಈಗ ನಾವು ಕೂಡ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಒಂದು ಕಾರಣಗಳಿಂದ ಇಲ್ಲಿ ಭಾಳ ಜಾಸ್ತಿ ಜನರು ಒಟ್ಟಿಗೆ ಕೂತ್ಕೊಳ್ಳೋದು ಸರಿ ಇಲ್ಲ ಅಂತ ಹೇಳಿ ನಿಮ್ಮ ಮುಂದೆ ಬರ್ತಾ ಇಲ್ಲ. ಆದರೆ ನಮ್ಮ ಜೊತೆಗೆ ಇದ್ದಾರೆ ಅವರೆಲ್ಲ. ಅವರು ತಮ್ಮ ಸಬ್ಜೆಕ್ಟ್ಗಳು ಬರುವಾಗ ಅವರು ತಮ್ಮ ಮುಂದೆ ಬಂದು ತಮಗೆ ಮಾಹಿತಿ ಕೊಡಲಿದ್ದಾರೆ. ವಿಶೇಷವಾಗಿ ಇವತ್ತು ಕೋವಿಡ್ ಅಂತ ಹೇಳಿದ ತಕ್ಷಣ ಜನರಿಗೆಲ್ಲ ಭಾಳ ಆತಂಕ ಇದೆ. ಈಗ ಕೆಮ್ಮು, ಸೀನೋದು ಅಥವಾ ಸ್ವಲ್ಪ ಏನಾದರೂ ಬ್ರೆತ್ಲೆಸ್ನೆಸ್ ಆಗೋದು, ಇಂಥದ್ದು ಏನಾದರೂ ಒಂದು ಆಗ್ಬಿಟ್ಟು ಒಂದು ಸಾಧಾರಣ ಜ್ವರ ಇದ್ರೂ ಕೂಡ ಜನರಿಗೆ ಇವತ್ತು ಆತಂಕ, ನನಗೇನಾದರೂ ಕೋವಿಡ್ ಬಂದ್ಬಿಟ್ಟಿದೆಯಾ ಅಂತ ಒಂದು ಆತಂಕ ಬರುವ ಒಂದು ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ಅದು ಕೂಡ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ, ಲಾಕ್ಡೌನ್ ಅಂತ ಹೇಳ್ಬಿಟ್ಟು ನಾವು ಯಾವ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಮಾಡಿಸ್ತಾ ಇಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಸಾಧ್ಯ ಆದಷ್ಟು ಮನೆಯಲ್ಲೇ ಇದ್ಬಿಟ್ಟು, ಮನೆಯಲ್ಲಿದ್ದರೆ ನೀವು ಸೇಫ್ ಆಗಿರ್ತೀರಿ ಅಂತ ನಮ್ಮ ಒಂದು ಕ್ಯಾಂಪೇನು. ಸಾಧ್ಯ ಆದಷ್ಟು ಮನೆಯಲ್ಲೇ ಇದ್ಬಿಟ್ಟು ಅಲ್ಲಿಂದ ಟೆಲಿಫೋನ್ ಮುಖಾಂತರ ಕೆಲವು ಸಲಹೆಗಳನ್ನು ತಗೊಂಡು ಸದ್ಯಕ್ಕೆ ನಮ್ಮಿರುವ ಸಮಸ್ಯೆ ಸೀರಿಯಸ್ ಇದೆಯಾ, ಸೀರಿಯಸ್ ಇಲ್ವಾ ಅಂತ ಒಂದು ಖಾತರಿ ಪಡಿಸ್ಕೊಳ್ಳೋಕ್ಕೆ ಟೆಲಿಫೋನ್ ಮುಖಾಂತರ ಒಂದು ವ್ಯವಸ್ಥೆ ಮಾಡುವುದು ನಮ್ಮ ಉದ್ದೇಶ. ಅದಕ್ಕೆ ನಾವು ಆಪ್ತ ಮಿತ್ರ ಅಂತ ಹೆಸರಲ್ಲಿ ಒಂದು ಆ್ಯಪ್ ಮತ್ತು ಕಾಲ್ ಸೆಂಟರ್ ವ್ಯವಸ್ಥೆಯನ್ನು ನಾವು ಜಾರಿ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಕೆಲವೇ ನಿಮಿಷಗಳ ಹಿಂದೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅದು ಕೂಡ ನಾವು ತಮಗೆ ಅದರದ್ದು ವಿಡಿಯೋ ತಮಗೆ ತೋರಿಸ್ತೀವಿ. ಇದು ಜೊತೆಗೆ ಈ ರೀತಿಯಲ್ಲಿ ಆದಾಗ ಅವರು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ತಮ್ಮ ಲ್ಯಾಂಡ್ಲೈನ್ ಅಥವಾ ಮೊಬೈಲ್ ಫೋನಿಂದ ಒಂದು ನಮ್ಮ ಡೆಸಿಗ್ನೇಟೆಡ್ ನಂಬರ್ಗೆ ಫೋನ್ ಮಾಡಿದರೆ ಆ ಫೋನ್ ಕಾಲ್ ಸೆಂಟ್ರಲ್ಲಿರುವವರು ಅಟೆಂಡ್ ಮಾಡ್ತಾರೆ. ಅಂದರೆ ತಾವು ಈಗ ನನ್ನ ಮಾತುಗಳನ್ನು ಶ್ರವಿಸ್ತಾ ಇರುವ ತಾವುಗಳು ಎಲ್ಲರೂ ಕಾಲ್ ಸೆಂಟ್ರಲ್ಲಿ ಕೂತ್ಕೊಂಡ್ಬಿಟ್ಟು ತಾವು ಈ ಒಂದು ವಿಷಯ ಅಟೆಂಡ್ ಮಾಡ್ತಾ ಇದ್ದೀರಿ, ತಾವುಗಳು ಇದು ಅಟೆಂಡ್ ಮಾಡ್ತೀರಿ. ತಮ್ಮ ಪಾತ್ರ ಇದರಲ್ಲಿ ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಇವತ್ತು ಫೋನ್ ಮಾಡ್ತಾ ಇರುವ ಮನುಷ್ಯಂದು ಮೆಂಟಲ್ ಮೇಕಪ್ ಏನಿದೆ, ಅವರು ಯಾವ ಮಾನಸಿಕ ಅವಸ್ಥೆಯಲ್ಲಿ ಇದ್ಬಿಟ್ಟು ತಮಗೆ ಫೋನ್ ಮಾಡ್ತಾರೆ ಅಂತ ನೀವು ಊಹಿಸ್ಬೋದು. ಅಂದರೆ ಸ್ವಲ್ಪ ಒಂದು ಸಣ್ಣ ಜ್ವರ ಬಂದ ತಕ್ಷಣ ನಾನೇನಾದರೂ ಕೋವಿಡ್ ಆಗಿದ್ದೇನಾ, ಇಡೀ ವಿಶ್ವದಲ್ಲಿ ಸುಮಾರು 25-30 ಲಕ್ಷ ಅಷ್ಟು ಜನರಿಗೆ ಕಾಯಿಲೆ ಬಂದಿದೆ, 2 ಲಕ್ಷದಷ್ಟು ಜನರು ಸಾಯ್ತಾ ಇದ್ದಾರೆ, ಈ ಥರ ಎಲ್ಲ ಮಾಹಿತಿಗಳು ವಿಶೇಷವಾಗಿ ಇಂಟರ್ನೆಟ್ ಮುಖಾಂತರ ಎಲ್ಲ ನೋಡಿ ಗಾಬರಿಪಟ್ಟು ಫೋನ್ ಮಾಡುವ ಮನುಷ್ಯನಿಗೆ ಮೊಟ್ಟ ಮೊದಲನೇದಾಗಿ ಅವನಿಗೆ ಸಮಾಧಾನ ಪಡಿಸೋದು ನಮ್ಮ ಮುಖ್ಯವಾದ ಕೆಲಸ. ನೀವು ಬೇರೆ ಏನೂ ಮಾಡಿಲ್ಲ ಅಂದರೂ ಅವರಿಗೆ ನೋಡಿ ನಿಮಗೇನು ತೊಂದರೆ ಇಲ್ಲ, ಎಷ್ಟು ಸಮಸ್ಯೆ ಏನಾಗಲ್ಲ, ನಾವು ನಿಮ್ಮ ಸಮಸ್ಯೆಗಳೇನಿದೆ ನಾವು ಕೇಳ್ತೀವಿ, ಅದಕ್ಕೆ ನಾವು ಪರಿಹಾರ ಕೊಡ್ತೀವಿ ಅಂತ ಒಂದು ರೀಅಶ್ಯೂರೆನ್ಸ್ ನಾವು ಕೊಡಬೇಕಾಗಿದ್ದು ನಿಮ್ಮ ಮುಖ್ಯವಾದ ಕೆಲಸ. ಅದರ ಜೊತೆಗೆ
ನೀವು ಏನೇನು ಮಾಡಬೇಕು ಅಂಥದ್ದು ಬಗ್ಗೆನೂ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ನಮ್ಮಲ್ಲಿ ಅದಕ್ಕೆ ಇವತ್ತಿನ ತರಬೇತಿ ನಾವು ಮುಖ್ಯವಾಗಿ ಕೆಲವು ಮಾಹಿತಿಗಳು ಕೊಡುವುದು, ಥಿಯರಿ ಪಾರ್ಟ್ ನಾವು ಮಾಡ್ತೀವಿ, ಆಮೇಲೆ ಪ್ರಾಕ್ಟಿಕಲ್ ಪಾರ್ಟ್ ನಾವು ಮಾಡ್ತೀವಿ. ಥಿಯರಿ ಪಾರ್ಟ್ ಆದ ನಂತರ ನಮಗೆ ವರ್ಕ್ ಸ್ಟೇಷನ್ಸ್ ಎಲ್ಲಿದೆ ಆ ವರ್ಕ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೂಡಿಸಿ ನೀವು ಯಾವ ರೀತಿಯಲ್ಲಿ ನಿಮ್ಮ ಕೆಲಸಗಳಾಗುತ್ತೆ ಅಂತಲೂ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀವಿ. ಹಾಗೆ ಲೋಕಲಿ ನಿಮ್ಮ ಹತ್ರ ರಿಸೋರ್ಸ್ ಪರ್ಸನ್ಸ್ ಕೂಡ ಇದ್ದಾರೆ. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಿಮಗೆ ಮುಖ್ಯವಾಗಿ 3 ವಿಷಯಗಳ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಮೊದಲನೇದಾಗಿ ತಮಗೆ ಮಾಹಿತಿ ಕೊಡ್ತಾ ಇರೋದು ಡಾಕ್ಟರ್ ಶರೀಫ್ ಅವರು. ತಮಗೆ ಈ ಕೋವಿಡ್ ಅಂದರೆ ಏನು, ಬಹಳ ವಿಷಯಗಳು ಅಲ್ಲಿಂದ ಇಲ್ಲಿಂದೆಲ್ಲ ಕೇಳಿದ್ದು ಸರಿನಾ ತಪ್ಪಾ ಅಂತ ಎಲ್ಲರೂ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಈಗ ಎಕ್ಸ್ಪರ್ಟ್ಸ್ ಕೂಡ ಇವತ್ತು ಬಹಳ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಅವನು ಬರೀತಾನೆ ಅವನೆಲ್ಲ ಎಕ್ಸ್ಪರ್ಟ್ ಆಗುವ ಒಂದು ಪದ್ಧತಿಗೆ ಬಂದ್ಬಿಟ್ಟಿದ್ರಿಂದ ಅಧಿಕೃತವಾಗಿ ಪ್ರಾಮಾಣಿಕವಾಗಿ ಕೋವಿಡ್ ಬಗ್ಗೆ ಏನು, ಅದರ ಏನೇನು ವ್ಯವಸ್ಥೆಗಳು ಅಂಥದ್ದು, ಅದರದ್ದು ಕಾರಣ ಏನು, ಲಕ್ಷಣಗಳೇನು, ಅದು ಏನಾಗ್ತಾ ಇದೆ, ಯಾವ ರೀತಿಯಲ್ಲಿ ಹರಡುತ್ತೆ, ಅದಕ್ಕೆ ಏನು ಮುಂಜಾಗ್ರತಾ ಕ್ರಮಗಳು ಏನು ಮಾಡಬೇಕು ಅಂಥದ್ದು ಬಗ್ಗೆ ಡಾಕ್ಟರ್ ಶರೀಫ್ ಅವರು ತಮಗೆ ಮಾಹಿತಿ ಕೊಡ್ತಾರೆ. ಅದಾದ ನಂತರ ಈ ಒಂದು ಸಾಫ್ಟ್ವೇರ್ ನೀವು ಡೆಸ್ಕ್ಟಾಪಲ್ಲಿ ನಿಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಇವತ್ತಿದೆ, ಮತ್ತು ಮುಂದೆ ನೀವೇನು ಕೆಲಸ ಮಾಡ್ತೀರಿ, ಈ ಸಾಫ್ಟ್ವೇರು ಯಾವ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಅಂಥದ್ದು ಬಗ್ಗೆ ತಮಗೆ ಮಾಹಿತಿ ಕೊಡ್ತೀವಿ. ಅದಾದ ನಂತರ ಒಂದು ಕಾಲ್ ಸೆಂಟ್ರಲ್ಲಿದ್ದಾಗ ಒಂದು ಕಾಲ್ ಬರುವಾಗ ಜನರಿಗೆ ಯಾವ ರೀತಿಯಲ್ಲಿ, ಇದು ಸ್ವಲ್ಪ ಜನರಲ್ ಆಗಿ ಜನರಿಗೆ ಯಾವ ರೀತಿಯಲ್ಲಿ ವರ್ತಿಸಬೇಕು ಅಂಥದ್ದು ಬಗ್ಗೆನೂ ನಮಗೆ ಮಾಹಿತಿ ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ. ಅದಕ್ಕೆಲ್ಲ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಹಾಗೂ ನಮ್ಮ ರಾಜ್ಯದ ಸುಮಾರು 6.5 ಕೋಟಿ ಜನರ ವತಿಯಿಂದ ನಾನು ತಮಗೆಲ್ಲರಿಗೂ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಈ ಥರ ಒಂದು ಸನ್ನಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯದ ಜನರು ಆತಂಕದಲ್ಲಿದ್ದಾಗ ಅವರ ಆತಂಕ ದೂರ ಮಾಡಬೇಕು ಅಂತ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದಾಗ ಇಷ್ಟೊಂದು ಸಮಸ್ಯೆಗಳ ಮಧ್ಯದಲ್ಲಿ ಕೂಡ ತಾವುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರಕ್ಕೆ ತಯಾರಾಗಿದ್ದೀರಿ, ಇದಕ್ಕೆ ಆಸಕ್ತಿ ತೋರಿಸಿದ್ದೀರಿ. ತಮ್ಮ ಒಂದು ವಾಲಂಟರಿ ಆಗಿ ಈ ಒಂದು ಕೆಲಸಕ್ಕೆ ಬಂದು, ನಾನು ಮನೆಯಲ್ಲಿ ಇದ್ದು ಆರಾಮಾಗಿ ಮನೆಯಲ್ಲೇ ಇದ್ದು ಇರೋಕ್ಕೆ ಒಂದು ಅವಸರ ಇದ್ದರೂ ಕೂಡ ನೀವೆಲ್ಲ ಹೊರಗಡೆ ಬಂದು ಇಷ್ಟೊಂದು ಕಷ್ಟದ ಮಧ್ಯದಲ್ಲಿ, ಬಹಳ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಗಳು ಇದೆ, ಎಲ್ಲ ಮಧ್ಯದಲ್ಲಿ ನೀವು ಬಂದು ಜನರಿಗೆ ಸೇವೆ ಮಾಡೋಕ್ಕೆ ಬಂದಿದ್ದೀರಿ. ಅದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆದರೆ ಮೆಡಿಕಲ್ ಮತ್ತು ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಆಗಿ this is what is expected from you when people are in trouble, people are in danger. This is one profession which comes to the rescue of people whenever they are in danger. So first of all, I would like to thank all of you for having volunteered to come to this program, and I request all of you to be giving careful consideration and watch carefully whatever we are going to tell you now in the next 30 or 40 minutes. By the time this is a YouTube live program, you can use the live chat option if you have any doubt with respect to what we are telling today. And once this video program, the theory program is over, there will be a question answer session. All your questions which you are putting in live chat will be taken and answered by the doctors who are sitting here. So we will, Dr. Kumar, ಏನಾದರೂ ಒಂದೆರಡು ವಿಷಯ ಗೆಳೆಯರೆ, ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಆರೋಗ್ಯ ಇಲಾಖೆ ಕಡೆಯಿಂದ ಹಲವಾರು ನಾವು ಫೀವರ್ ಕ್ಲಿನಿಕ್ ಅಂತ ಶುರು ಮಾಡಿದ್ದೀವಿ. ಕೋವಿಡ್ ಹಾಸ್ಪಿಟಲ್ಗಳನ್ನ ನಾವು ಶುರು ಮಾಡಿದ್ದೀವಿ, ಕೋವಿಡ್ ಕೇರ್ ಸೆಂಟರ್ಗಳನ್ನ ಶುರು ಮಾಡಿದ್ದೀವಿ. ಬಟ್ ಎಲ್ಲ ಕೆಮ್ಮು, ನಮ್ಮ ಜಾಫರ್ ಸಾಹೇಬ್ ಹೇಳಿದಾಗೆ ಎಲ್ಲ ಕೆಮ್ಮು ನೆಗಡಿ ಇರ್ತಕ್ಕಂಥ ಜನಗಳು, ಯಾಕೆಂದರೆ 1% ಜನಕ್ಕೆ ಯಾವಾಗಲೂ ಒಂದು ತಿಂಗಳಲ್ಲಿ ಸುಮಾರು ಜ್ವರ, ಕೆಮ್ಮು ನೆಗಡಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಈವನ್ ಈ 1% ಜನ ಕೂಡ ನಮ್ಮಲ್ಲಿ ಎಲ್ಲ ಫೀವರ್ ಸೆಂಟರ್ಗಳಿಗೆ, ಎಲ್ಲ ಹಾಸ್ಪಿಟ್ಲಿಗೆ ಬಂದುಬಿಟ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಮತ್ತು ಎಲ್ಲ ಒಟ್ಟಿಗೆ ಒಂದು ಗೊಂದಲದಿಂದ ಅಲ್ಲೇನೇ ಒಬ್ಬರಿಂದೊಬ್ಬರಿಗೆ ಪಾಸಿಟಿವ್ ಕೇಸಸ್ಸು ಟ್ರಾನ್ಸ್ಮಿಷನ್ ಆಗಬಹುದು, ಡಿಸೀಸ್ ಒಬ್ಬರಿಂದೊಬ್ಬರಿಗೆ ಟ್ರಾನ್ಸ್ಮಿಷನ್ ಆಗ್ಬೋದು. ಇದನ್ನೆಲ್ಲ ತಪ್ಪಿಸಿ, ಅಲ್ಲೇ ಲಾಕ್ಡೌನ್ ಬೇರೆ ಇದೆ, ಬರೋಕ್ಕೆ ಕೂಡ ಕಷ್ಟ ಆಗ್ಬೋದು. ಇದರಿಂದ ಮನೆ ಮಟ್ಟದಲ್ಲೇ ಸರ್ವಿಸ್ ಕೊಡೋಕ್ಕೋಸ್ಕರ ಈ ಹೆಲ್ಪ್ ಲೈನ್ ನಾವು ಮಾಡಿರೋದು. ಸೊ ಇದರಲ್ಲಿ 2-3 ವಿಷಯ ಇದೆ, ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಒಂದು, ನೀವೇ ಕ್ಯಾಟಗರೈಸೇಷನ್ ಮಾಡಬೇಕಾಗತ್ತೆ. ನಮ್ಮ ಈ ಈ ಈ ಕಾಲ್ ಸೆಂಟರ್ನಲ್ಲಿ ನೀವು ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಏನು, ಆ ವ್ಯಕ್ತಿ ಫಸ್ಟ್ ಆಫ್ ಆಲ್ ಕೋವಿಡ್ ಅವನಿಗೆ ಇರ್ತಕ್ಕಂಥ ಸಾಧ್ಯತೆ ಇದೆಯೋ ಇಲ್ವೋ. ಎರಡನೇದು, ಅವನು ಕೋವಿಡ್ ಸಾಧ್ಯತೆ ಇದ್ದಾಗ ನೆಕ್ಸ್ಟ್ ಅವ್ನಿಗೆ ಏನು ಮಾಡಬೇಕು, ಎಲ್ಲಿ ಕಳಿಸ್ಬೇಕು ಅವನ್ನ. ಅವ್ನಿಗೇನಾದ್ರು ತುಂಬ ಸೀರಿಯಸ್ ಆಗಿ ಡೈರೆಕ್ಟಾಗಿ ಹಾಸ್ಪಿಟಲ್ ಕಳಿಸ್ಬೇಕೋ, ಇಲ್ಲ ಸ್ವಲ್ಪ ಅವನಿಗೆ ಮೈಲ್ಡ್ ಆಗಿದೆ ಅವನ ನಮ್ಮ ಕೋವಿಡ್ ಕೇರ್ ಸೆಂಟರ್ ಕಳಿಸ್ಬೇಕೋ, ಅಥವಾ ಅವ್ನು ಕೋವಿಡ್ ಅಲ್ಲದೇ ಇದ್ದರೆ ಬೇರೆ ಅವ್ನ ಮನೆಯಲ್ಲಿ ಏನು ಮಾಡಬೇಕು, ಏನು ಮೆಡಿಸಿನ್ ತೊಗೊಳ್ಬೇಕು ಅವನು. ಅದಕ್ಕೋಸ್ಕರ ಈ ಕಾಲ್ ಸೆಂಟರ್ನಲ್ಲಿ ಆ ಡಿಸಿಷನ್ ಕೂಡ ನೀವು ತೊಗೊಳ್ತೀರಿ. ನಿಮ್ಮಿಂದ ಕಾಲ್ ಆ ಡಾಕ್ಟ್ರಿಗೆ ಹೋಗುತ್ತೆ, ಡಾಕ್ಟ್ರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಆ ಡಾಕ್ಟ್ರು ಮತ್ತೆ ಆ ಪೇಷಂಟಿಗೆ ಫೋನ್ ಮಾಡಿ ಎಲ್ಲ ವ್ಯವಸ್ಥೆನ ಮಾಡ್ತಾರೆ. ಅಥವಾ ಅಕಸ್ಮಾತ್ ಆ ವ್ಯಕ್ತಿ ಏನಾದರೂ ನಾವು ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಮನೆಗೇನೆ 108 ಆ್ಯಂಬುಲೆನ್ಸ್ ಕಳ್ಸಕ್ಕಂಥ ವ್ಯವಸ್ಥೆ ಇರುತ್ತೆ. ಸೊ ಹೀಗಾಗಿ ಈ ಕಾಲ್ ಸೆಂಟರ್ ಕರ್ತವ್ಯ ಬಹಳ ಒಳ್ಳೇದು, ಬಹಳ ವಿಸ್ತೃತ, ಬಹಳ ಮುಖ್ಯ ಕೂಡ.
ಅದಕ್ಕೋಸ್ಕರ ನೀವು ಪೂರ್ತಿಯಾಗಿ ಆ ಪ್ರೊಸೆಸ್ ಅರ್ಥ ಮಾಡ್ಕೊಳ್ಳಿ. ಸಾಹೇಬ್ ಹೇಳಿದಾಗೆ ಚಾಟ್ ವಿಂಡೋ ಕೂಡ ಇದೆ, ಅಲ್ಲಿ ನೀವು ಕ್ವಶನ್ಸ್ ನೀವು ಟೈಪ್ ಮಾಡಿದ್ರೆ ನಾವು ಕರೆಕ್ಟಾಗಿ ಆನ್ಸರ್ನ ಹೇಳ್ಬೋದು. ಈಗ ಮೊದಲನೇದಾಗಿ ರೋಗದ ಬಗ್ಗೆ, ರೋಗ ಯಾವ ಥರ ಹರಡುತ್ತೆ, ಅದಕ್ಕೇನು ಟ್ರೀಟ್ಮೆಂಟಾ, ವ್ಯಾಕ್ಸಿನಾ, ಅಥವಾ ನಮ್ಮ ಈ ಪ್ರೈಮರಿ ಕಾಂಟ್ಯಾಕ್ಟ್ ಅಂದ್ರೇನು, ಸೆಕೆಂಡರಿ ಕಾಂಟ್ಯಾಕ್ಟ್ ಅಂದ್ರೇನು, ಈ ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಂಡಾಗ ಈ ಸಾಫ್ಟ್ವೇರ್ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ವಿಲ್ ಪ್ಲೇ ದಟ್ ವಿಡಿಯೋ. ಒಂದು 10 ನಿಮಿಷ ವಿಡಿಯೋ ಇದೆ ನೋಡಿ, ಮತ್ತೆ ಅದನ್ನ ಹೇಳ್ತೀವಿ. ಅದರ ಮುಂಚಿತವಾಗಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದ ಕೆಲವು ದೃಶ್ಯಗಳು ಮೊಟ್ಟ ಮೊದಲನೇದಾಗಿ ನಿಮಗೆ ನಾವು ತೋರಿಸ್ತೀವಿ. ಅದಾದ ನಂತರ ಡಾಕ್ಟರ್ ಶರೀಫ್ ಅವರು ತಮಗೆ ಈ ಕೋವಿಡ್ ಬಗ್ಗೆ ಮತ್ತು ಎಪಿಡೆಮಿಯಾಲಜಿ ಬಗ್ಗೆ ತಮಗೆ ಮಾಹಿತಿ ಕೊಡ್ತಾರೆ. ಎಲ್ಲರ ಆರೋಗ್ಯದ ಒಳಿತನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರವು ಆಪ್ತಮಿತ್ರ ಸಹಾಯವಾಣಿಗೆ ಚಾಲನೆ ನೀಡಿದೆ. ನಿಮಗೆ ಕೊರೋನಾದ ಯಾವುದೇ ಲಕ್ಷಣಗಳು ಕಂಡುಬಂದಲ್ಲಿ ಅಥವಾ ಅದರ ಬಗ್ಗೆ ಅನುಮಾನವಿದ್ದಲ್ಲಿ ಕೂಡಲೇ ಆಪ್ತಮಿತ್ರ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅಥವಾ ಆಪ್ತಮಿತ್ರ ಸಹಾಯವಾಣಿ 144110ಗೆ ಕರೆ ಮಾಡಿ. ನಿಮ್ಮ ರೋಗ ಲಕ್ಷಣಗಳನ್ನು ನುರಿತ ವೈದ್ಯಕೀಯ ತಂಡವು ಪರಿಶೀಲಿಸಿ ನಿಮಗೆ ಸೂಕ್ತ ಸಲಹೆ ನೀಡುತ್ತಾರೆ. ನಿಮ್ಮ ಅನುಮಾನವನ್ನು ಬಗೆಹರಿಸುತ್ತಾರೆ. ಅಗತ್ಯವಿದ್ದಲ್ಲಿ ನಿಮ್ಮನ್ನು ಹತ್ತಿರದ ಫೀವರ್ ಕ್ಲಿನಿಕ್ಗೆ ಭೇಟಿ ಮಾಡಲು ಸಲಹೆ ನೀಡುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಕ್ಲಿಕ್ಕಿನೊಂದಿಗೆ 50,000 ನಾಗರಿಕರಿಗೆ ಆಪ್ತಮಿತ್ರ ಸಹಾಯವಾಣಿ ಹಾಗೂ ಆಪ್ನ ಕುರಿತಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಬಂಧುಗಳೇ, ರಾಜ್ಯ ಸರ್ಕಾರ ಎಲ್ಲರ ಆರೋಗ್ಯದ ಒಳಿತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಆಪ್ತಮಿತ್ರ ಸಹಾಯವಾಣಿಯನ್ನ ಲೋಕಾರ್ಪಣೆ ಮಾಡುತ್ತಿದೆ. ಯಾರಿಗಾದರೂ ಕೊರೋನಾ ಲಕ್ಷಣಗಳು ಅಂದರೆ ಕೆಮ್ಮು, ನೆಗಡಿ, ಉಸಿರಾಟದ ತೊಂದರೆ, ಜ್ವರ ಇಂಥ ಲಕ್ಷಣ ಕಂಡು ಬಂದ್ರೆ ಕೂಡಲೇ ನಿಮ್ಮ ಮನೆಯಲ್ಲೇ ಇದ್ದು ಆಪ್ತಮಿತ್ರ ಸಹಾಯವಾಣಿಗೆ ಅಂದ್ರೆ 14410ಕ್ಕೆ ಕರೆ ಮಾಡಿ ವೈದ್ಯಕೀಯ ನೆರವು ಪಡೆದುಕೊಳ್ಳಬಹುದು ಹಾಗೂ ನಿಮ್ಮ ಅನುಮಾನವನ್ನ ಬಗೆಹರಿಸಿಕೊಳ್ಳಬಹುದು. ನಿಮ್ಮ ರೋಗ ಲಕ್ಷಣಗಳು ಏನು ಅನ್ನೋದನ್ನ ಗಮನಿಸಿ ಮುಂದೆ ಏನು ಮಾಡಬೇಕು ಎಂಬ ಬಗ್ಗೆ ನುರಿತ ವೈದ್ಯಕೀಯ ತಂಡ ನಿಮಗೆ ಸೂಕ್ತ ಸಲಹೆ ನೀಡಲಿದೆ. ದಯವಿಟ್ಟು ಈ ಆಪ್ತಮಿತ್ರ ಆಪ್ ಬಳಸಿ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಡಿ. ಧನ್ಯವಾದ. ನಮಸ್ಕಾರ. ನಮ್ಮ ಘನ ಸರ್ಕಾರವು ಒಂದು ಹೊಸ ರೀತಿಯ ಇನಿಷಿಯೇಟಿವ್ ತಗೊಂಡಿದೆ. ಅದು ಆಪ್ತಮಿತ್ರ ಎನ್ನುವುದು. ಅದು ಒಂದು ಆಪ್ ಅಪ್ಲಿಕೇಶನ್. ಅದು ರೋಗದ ಯಾವುದೇ ಲಕ್ಷಣ ಕಂಡು ಬಂದ್ರೆ, ಸಿಂಪ್ಟಮ್ಸ್ ಇದ್ರೆ ನೀವು ಒಂದು ಹೆಲ್ಪ್ ಲೈನ್ಗೆ ಫೋನ್ ಮಾಡಬೇಕು. ಆ ಟೆಲಿಫೋನ್ ನಂಬರು 144110. ಸೊ ಅಕಸ್ಮಾತ್ ನಮಗೆ ಏನಾದ್ರೂ ಕೋಲ್ಡ್ ಇದ್ದು, ಫೀವರ್ ಬಂದು, ಏನಾದ್ರೂ ನಮಗೇನಾದ್ರೂ ನಮ್ಮಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಈ ಹೆಲ್ಪ್ ಲೈನ್ ನಂಬರ್ ಫೋನ್ ಮಾಡಿ ನಿಮಗೆ ಸರಿಯಾದ ಮಾಹಿತಿ ಪಡ್ಕೋಬಹುದು. ಅವ್ರು ನಮ್ಮನ್ನು ಗೈಡ್ ಮಾಡ್ತಾರೆ. ಸೊ ಕ್ಲಿನಿಕ್ಗೆ ಹೋಗ್ಬೇಕಾ ಬೇಡವಾ ಅಂತ ಹೇಳಿ. ಸೊ ಹಾಗಾಗಿ ಆಪ್ತಮಿತ್ರ 144110 ಈ ನಂಬರ್ನ ನೆನಪಿಟ್ಕೊಳ್ಳಿ. ಏನೇ ಕನ್ಫ್ಯೂಷನ್ಸ್ ಇದ್ರೂ ನಮ್ಮ ಆರೋಗ್ಯದ ಬಗ್ಗೆ ಅಲ್ಲಿ ಫೋನ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ತಮ್ಮೆಲ್ಲರಿಗೂ ನಾವು ಟೆಲಿಮೆಡಿಸಿನ್ ಕಾಲ್ ಸೆಂಟರ್ ಫಾರ್ ಕೋವಿಡ್ ಕೇಸಸ್ ಟ್ರೈನಿಂಗನ್ನು ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಲಿ, ಫಾರ್ಮಸಿಸ್ಟು, ಲ್ಯಾಬ್ ಟೆಕ್ನಿಷಿಯನ್ಸು ಇಲ್ಲ ನರ್ಸಿಂಗ್ ಯಾರು ಮಾಡಿರ್ತಾರೆ ಅವ್ರಿಗೆ ಇದು ಒಂದು ಕಾಲ್ ಸೆಂಟರ್ ನಾವು ಸ್ಥಾಪನೆ ಮಾಡಿದ್ದೀವಿ ಕರ್ನಾಟಕ ಸರ್ಕಾರದಿಂದ. ಇದರಲ್ಲಿ ನಮಗೆ ಇವತ್ತು ಟ್ರೈನಿಂಗ್ ಯಾಕೆ ಬೇಕಾಗುತ್ತೆ ಅಂತ 104 ಹೆಲ್ಪ್ ಲೈನ್ ಈಸ್ ವೆರಿ ಬ್ಯುಸಿ. ಇವತ್ತು ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ ಕೋವಿಡ್ ಪ್ರಶ್ನೆಗಳಿಗೆ. ಮತ್ತು ಅವ್ರಿಗೇನಾದರೂ ಕ್ಲಾರಿಫಿಕೇಷನ್ ಬೇಕಾಗಿದ್ದರೆ, ಮತ್ತು ಯಾವ ಹಾಸ್ಪಿಟ್ಲಿಗೆ ಹೋಗಬೇಕು, ಮತ್ತು ಎಲ್ಲಿ ಟೆಸ್ಟಿಂಗ್ ಫೆಸಿಲಿಟೀಸ್ ಇದ್ದಾವೆ, ಏನು ಸಿಮ್ಟಮ್ಸ್ ಇರುತ್ತೆ, ಹೇಗೆ ಇದು ಹರಡುತ್ತೆ, ಇದರ ಬಗ್ಗೆ ತಮ್ಮೆಲ್ಲರಿಗೂ ಕಾಲ್ ಮಾಡ್ತಾರೆ. ಹಾಗಾಗಿ ಇದು ಒಂದು ಟ್ರೈನಿಂಗನ್ನು ತಮಗೆಲ್ಲರಿಗೂ ಕೊಡ್ತಾ ಇದ್ದೀವಿ. ಇನ್ ದಿಸ್ ಡೆಡಿಕೇಟೆಡ್ ಹೆಲ್ಪ್ ಲೈನ್ ವಿ ವಾಂಟ್ ಟು ಬಿಲ್ಡ್ 2 ಲೇಯರ್ಸ್ ಆಫ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್. ಒನ್ ಈಸ್ ನರ್ಸಸ್ ಆಗಿರ್ಬೋದು, ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಫಾರ್ಮಸಿಸ್ಟು ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸು, ಬೇರೆ ಬೇರೆ MSW ಅವ್ರಿಗೆಲ್ಲರಿಗೂ. ಮತ್ತು ಸೆಕೆಂಡ್ ಲೇಯರ್ ಬಂದು MBBS ಡಾಕ್ಟರ್ಸ್ ಆರ್ ಆಯುಷ್ ಡಾಕ್ಟರ್ಸ್ಗೆ ನಾವು ಇದನ್ನು ಟ್ರೈನಿಂಗನ್ನು ಕೊಡ್ತಾಯಿದ್ದೀವಿ. ನಾನಿವತ್ತು ತಮ್ಮೆಲ್ಲರಿಗೂ ಫಸ್ಟ್ ಲೇಯರ್ ನರ್ಸಿಂಗ್ ಸ್ಟೂಡೆಂಟ್ಸ್, ಫಾರ್ಮಸಿಸ್ಟ್, ಲ್ಯಾಬ್ ಟೆಕ್ನಿಷಿಯನ್ಸ್ ಆರ್ MSW ಯಾರು ಮಾಡ್ತಾಯಿದ್ದಾರೆ ಅವ್ರಿಗೆ ಈ ಟ್ರೈನಿಂಗನ್ನು ಕೊಡೋಕ್ಕೆ ನಾನು ಇದರ ಬಗ್ಗೆ ಡೀಟೇಲ್ಸನ್ನು ಹೇಳ್ತೀನಿ. ವಾಟ್ ಡೂ ವಿ ಕನ್ವೆ? ಇದರಿಂದ ಏನು ನಾವು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಆಫ್ ದ COVID-19 ಎಪಿಡೆಮಿಕ್ ಟು ಆನ್ಸರ್ ಕ್ವಶನ್ಸ್. COVID-19 ಇವತ್ತು ಕೊರೋನಾ ವೈರಸ್ ಬಗ್ಗೆ ತಾವು ಎಲ್ಲರೂ ಡೀಟೇಲಾಗಿ ತಿಳ್ಕೊಬೇಕಾಗುತ್ತೆ ಫಸ್ಟ್ ಆಫ್ ಆಲ್. ಆಮೇಲೆ ಜನ ಯಾರು ಇನ್ಫಾರ್ಮೇಷನ್ ಕೇಳ್ತಾರೆ ಆ ಇನ್ಫಾರ್ಮೇಷನ್ಸ್ಗೆ ನೀವು ಅವ್ರಿಗೆ ಆನ್ಸರನ್ನು ಮಾಡಬೇಕಾಗ್ತದೆ. ಆಮೇಲೆ ಡಿಸಿಷನ್ ಹ್ಯಾಸ್ ಟು ಬಿ ಮೇಡ್ ರಿಕಾರ್ಡಿಂಗ್ ದ ಸಿಂಪ್ಟೊಮ್ಯಾಟಿಕ್ಸ್ ಆಫ್ COVID-19 ಆ್ಯಸ್ ಪರ್ ದ ಕಾಲ್ ಸೆಂಟರ್ ಆಲ್ಗೋರಿದಮ್ ಆ್ಯಂಡ್ ಟೇಕ್ ಆ್ಯಕ್ಷನ್. ಇದು ಫಸ್ಟ್ ಎಪಿಡಿಮಿಯಾಲಜಿ. ಇದು ಯಾವುದರಿಂದ ಬರ್ತದೆ
ಏಜೆಂಟ್ ಅಂತ ನಾವು ಏನು ಹೇಳ್ತೀವಿ, ಇದು ನಾವೆಲ್ ಕೊರೋನಾ ವೈರಸ್. ಇಟ್ ಈಸ್ ಕಾಲ್ಡ್ NCOV ಆರ್ ನೌ ಇಟ್ ಈಸ್ ಕಾಲ್ಡ್ COVID-19. ಇಟ್ ಈಸ್ ಎ RNA ವೈರಸ್. ಇಲ್ನೆಸ್ ಇನ್ ಪೀಪಲ್ ಆ್ಯಂಡ್ ಫ್ಯೂ ಸರ್ಕ್ಯುಲೇಟ್ ಅಮಾಂಗ್ ಅನಿಮಲ್ಸ್. ಈ ಕೊರೋನಾ ವೈರಸ್, ನಾವೆಲ್ ಕೊರೋನಾ ವೈರಸ್ ಆಗಲಿ ಇಲ್ಲ ಬೇರೆ ಕೊರೋನಾ ವೈರಸ್ಗಳಾಗಲಿ ತಾವು ನೋಡ್ತಾ ಇದ್ದೀರಾ, ಇದರಲ್ಲಿ ಸರ್ಕ್ಯುಲೇಟ್ ಅಮಾಂಗ್ ಪೀಪಲ್. ನಾವು ಏನು ಕೋವಿಡ್-19 ಇದೆ, ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೀನೋದ್ರಿಂದ, ಕೆಮ್ಮೋದ್ರಿಂದ, ಮತ್ತು ಅವರ ಕಫದಲ್ಲಾಗಲಿ ಸೀನೋದ್ರಿಂದ ಆಗಲಿ ಡ್ರಾಪ್ಲೆಟ್ ಇನ್ಫೆಕ್ಷನ್ ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಸೋರ್ಸ್ ಆಫ್ ಇನ್ಫೆಕ್ಷನ್ ಕನ್ಫರ್ಮ್ ಹ್ಯೂಮನ್ ಕೇಸಸ್. ಯಾರಿಗೆ ಇದು ಪಾಸಿಟಿವ್ ಅಂತ ನಾವು ಕರಿತೀವಿ ಇರ್ತಾರೆ ಜನ, ಅವರಲ್ಲಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಪೀಪಲ್ ಅಟ್ ರಿಸ್ಕ್ ಫಾರ್ ಕಾಂಪ್ಲಿಕೇಶನ್ಸ್ ಯಾರು? ಮೇನ್ಲಿ ನಾವು ಇವಾಗ ನೋಡ್ತಾ ಇರೋದು above 60 years with comorbidities, diabetes, hypertension, lung disorders, immunodeficiency diseases, ಇವರಲ್ಲೆಲ್ಲನೂ ಹೈ ರಿಸ್ಕ್ ಅಂತ ನಾವು ಕರಿತೀವಿ. ಎಪಿಡಿಮಿಯಾಲಜಿ, ಮೋಡ್ ಆಫ್ ಟ್ರಾನ್ಸ್ಮಿಷನ್, ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್, ಸೀನೋದ್ರಿಂದ, ಕೆಮ್ಮೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಹತ್ತಿರದಲ್ಲಿದ್ದಾಗ, ಲೆಸ್ ದ್ಯಾನ್ 1 ಮೀಟರ್ ಡಿಸ್ಟೆನ್ಸಲ್ಲಿ ಬಂದಾಗ ಯಾರಾದರೂ ಒಬ್ಬರಿಗೆ ಏನಾದರೂ ಈ ಕಾಯಿಲೆ ಇದ್ದರೆ ಅವರು ಸೀನೋದ್ರಿಂದ ಮತ್ತು ಕೆಮ್ಮೋದ್ರಿಂದ ಅವ್ರಿಗೆ ಇನ್ನೊಬ್ಬರಿಗೆ ಹರಡುತ್ತೆ. ಮತ್ತು ಇಂಡೈರೆಕ್ಟ್ ಟ್ರಾನ್ಸ್ಮಿಷನ್ ವಯಾ ಫೋಮೈಡ್ಸ್ ಟಚಿಂಗ್ ಒನ್ಸ್ ಓನ್ ಮೌತ್, ನೋಸ್ ಆರ್ ಐಸ್. ಒಬ್ಬರು ಇವಾಗ ಕಾಯಿಲೆ ಇರೋರು ಸೀನಿರ್ತಾರೆ, ಕೆಮ್ಮಿರ್ತಾರೆ, ಅವ್ರದ್ದು ಆ ಡ್ರಾಪ್ಲೆಟ್ಸ್ ಎಲ್ಲನೂ ಬೇರೆ ಬೇರೆ ಟೇಬಲ್ ಮೇಲಾಗಲಿ ವಸ್ತುಗಳ ಮೇಲೆ ಮತ್ತು ಅವರ ಫೋನು ಮತ್ತು ಪೆನ್ನು ಅದರಲ್ಲೆಲ್ಲನೂ ಹರಡಿರುತ್ತೆ. ಅದನ್ನು ನಾವು ಟಚ್ ಮಾಡಿದಾಗ ನಮ್ಮ ಕೈಗೆ ಅದು ವೈರಸ್ ಅಂಟ್ಕೊಳ್ಳುತ್ತೆ. ಮತ್ತು ನಾವು ಯಾರು ಚೆನ್ನಾಗಿರ್ತೀವಿ ಅವರು ನಮ್ಮ ಬಾಯಿಗೆ ಇಲ್ಲ ಮೂಗು ಕಣ್ಣಿಗೆ ಮುಟ್ಟಿದಾಗ ಇಲ್ಲ ಹಾಗೆ ಹ್ಯಾಂಡ್ ವಾಶ್ ಇಲ್ದಿರ ನಾವು ಊಟ ಏನಾದರೂ ಮಾಡಿದಾಗ ಅದು ನಮ್ಮ ಮೈ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಇದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್, ಎಕ್ಸ್ಪೋಜರ್ ಆದಾಗಲಿಂದ ಎಷ್ಟು ದಿವಸ ಒಳಗಡೆ ಈ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಇದಕ್ಕೆ ಇನ್ಕ್ಯುಬೇಷನ್ ಪೀರಿಯಡನ್ನು ಹೇಳ್ತೀವಿ. 2 to 14 days. 14 days ಒಳಗಡೆ ಯಾರೋ ಒಬ್ಬರಿಗೆ ಈ ಕಾಯಿಲೆ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಕಾಮನ್ ಸಿಮ್ಟಮ್ಸ್ ಏನೇನಿರುತ್ತೆ ಅಂತ ನೋಡೋಣ ನಾವು. ಫೀವರ್, ಫ್ಯಾಟಿಕ್, ಡ್ರೈ ಕಾಫ್ ಆ್ಯಂಡ್ ಬ್ರೀತಿಂಗ್. ಮುಂದೆ ಹೋಗ್ತಾ ಹೋಗ್ತಾ ಇದು ಪ್ರೊಡಕ್ಟಿವ್ ಕಾಫು ಆಗ್ಬೋದು. ಸೋರ್ ಥ್ರೋಟ್ ಇರುತ್ತೆ, ರೈನೋರಿಯಾ, ಗ್ಯಾಸ್ಟ್ರೋಇಂಟೆಸ್ಟಿನಲ್ ಸಿಮ್ಟಮ್ಸ್, ಬೇದಿ, ವಾಂತಿನೂ ಕೆಲವೊಂದು 8% or 10% ಜನದಲ್ಲಿ ಇದು ನೋಡಿದ್ದೀವಿ. ನೆಕ್ಸ್ಟ್ ಜನರಲ್ ಅಡ್ವೈಸ್ ನಾವು ಏನೇನು ಕೊಡ್ತೀವಿ ಜನಕ್ಕೆ, ಇದು ಮುಖ್ಯವಾಗಿ ನೀವು ನೋಡ್ಬೋದು. ಇದರಲ್ಲಿ ಹ್ಯಾಂಡ್ ವಾಷಿಂಗ್ ಮೊದಲನೇದಾಗಿ, ಆವಾಗವಾಗ ನಾವು ಹ್ಯಾಂಡ್ ವಾಶನ್ನು ಮಾಡುವಂಥದ್ದು. ಯಾಕೆ ಅಂದರೆ ನಾವು ಮುಟ್ಟಿರೋ ವಸ್ತುವಲ್ಲಿ ಅದು ವೈರಸ್ ಏನಾದರೂ ಇದ್ದರೆ ನಮ್ಮ ಕೈಗೆ ಅದು ಅಂಟ್ಕೋಬಾರ್ದು. ಇದ್ರೂ ನಮ್ಮ ಕೈಯಿಂದ ಅದು ಹ್ಯಾಂಡ್ ವಾಶ್ ಮಾಡಿದಾಗ, ನಾವು ಸೋಪ್ ಹಾಕಿ ಇಲ್ಲ ಸ್ಯಾನಿಟೈಸರ್ ಹಾಕಿ ಹ್ಯಾಂಡ್ ವಾಶ್ ಮಾಡಿದಾಗ ಅದು ವೈರಸ್ಸು ಆ ನೀರಲ್ಲಿ ತುಳಿದೋಗುತ್ತೆ. ಮತ್ತು ನೆಕ್ಸ್ಟು ಕೆಮ್ಮದಾಗ ಮತ್ತು ಸೀನದಾಗ ನಾವು ಅದನ್ನು ಇವಾಗ ಏನು ಹೇಳ್ತೀವಿ, ಟಿಶ್ಯೂ ಪೇಪರ್ ಇಲ್ಲ ಕರ್ಚೀಪು ಇಲ್ಲ ಒಂದು ಮಾಸ್ಕನ್ನು ನಾವು ಹಾಕ್ಕೊಂಡಿದ್ರೆ ಯಾರಿಗೆ ಸಿಮ್ಟಮ್ಸ್ ಇರುತ್ತೆ ಅವರೆಲ್ಲರೂ ಮತ್ತು ಈ ಥರ ನೋಡಿ ಈ ಥರ ಮಾಡಿಕೊಂಡು ಕೆಮ್ಮೋದ್ರಿಂದ ನಾವು ಸೀನು ಮತ್ತು ಕೆಮ್ಮೋದ್ರಿಂದ ಡ್ರಾಪ್ಲೆಟ್ಸ್ ದೂರ ಬೀಳೋದಿಲ್ಲ, ಬೇರೆಯವ್ರಿಗೆ ಅದು ಹೋಗೋದಿಲ್ಲ. ಮತ್ತು 1 ಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು, ಒಬ್ಬರಿಂದ ಒಬ್ಬರಿಗೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದ್ರಿಂದ ಇದು ಸ್ಪ್ರೆಡ್ ಆಗೋದಿಲ್ಲ. ಮತ್ತು ಸಿಮ್ಟಮ್ಸ್ ಏನಾದರೂ ಬಂದಾಗ ಕೆಮ್ಮು, ನೆಗಡಿ, ತಲೆನೋವು, ಜ್ವರ ಮತ್ತು ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಇದೆಲ್ಲ ಬಂದಾಗ ನಾವು ಡಾಕ್ಟರ್ಸನ್ನು ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡುವಂಥದ್ದು. ಇದು ಜನರಲ್ ಅಡ್ವೈಸನ್ನು ನಾವು ಕೊಡ್ತೀವಿ. ಇವಾಗ ಕೇಸ್ ಡೆಫಿನೇಷನ್ಸ್ ಕೆಲವೊಂದು ನೋಡೋಣ. ಸಸ್ಪೆಕ್ಟ್ ಅಂದರೆ ಏನು? ಸಸ್ಪೆಕ್ಟ್ ಅಂತ ಯಾರಿಗೆ ಹೇಳ್ತೀವಿ ನಾವು? ಸಸ್ಪೆಕ್ಟ್ ಅಂದರೆ ಎ ಪೇಷಂಟ್ ವಿತ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್, ಫೀವರ್ ಆ್ಯಂಡ್ ಅಟ್ಲೀಸ್ಟ್ 1 sign symptom ಆಫ್ ರೆಸ್ಪಿರೇಟರಿ ಡಿಸೀಸ್ ಅಂದರೆ ಕಾಫು, ಶಾರ್ಟ್ನೆಸ್ ಆಫ್ ಬ್ರೆತ್ತು, ಕೋಲ್ಡು ಆ್ಯಂಡ್ ಎ ಹಿಸ್ಟ್ರಿ ಆಫ್ ಟ್ರಾವೆಲ್ ಟು ಆರ್ ರೆಸಿಡೆನ್ಸ್ ಇನ್ ಎ ಕಂಟ್ರಿ, ಏರಿಯಾ ಆರ್ ಟೆರಿಟರಿ ರಿಪೋರ್ಟಿಂಗ್ ಲೋಕಲ್ ಟ್ರಾನ್ಸ್ಮಿಷನ್ ಆಫ್ COVID-19 ಡಿಸೀಸ್ ಡ್ಯೂರಿಂಗ್ ದ 14 days ಪ್ರಿಯರ್ ಟು ಆನ್ಸೆಟ್ ಆಫ್ ಸಿಮ್ಟಮ್ಸ್ ಇದಾಗಿರ್ಬೋದು. ಇಲ್ಲಾಂದರೆ ಎ ಪೇಷಂಟ್ ಹೆಲ್ತ್ ಕೇರ್ ವರ್ಕರ್ ವಿತ್ ಎನಿ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಆ್ಯಂಡ್ ಹ್ಯಾವಿಂಗ್ ಬೀನ್ ಇನ್ ಕಾಂಟ್ಯಾಕ್ಟ್ ವಿತ್ ಎ ಕನ್ಫರ್ಮ್ COVID-19 ಕೇಸ್. ಪಾಸಿಟಿವ್ ಕೇಸ್ ಸಂಪರ್ಕದಲ್ಲಿ ಬಂದಿದ್ದರೆ ಪ್ರಿಯರ್ ಟು ಆನ್ಸೆಟ್ ಆಫ್ ಸಿಮ್ಟಮ್ಸ್, 14 days ಪ್ರಿಯರ್ ಟು ಆನ್ಸೆಟ್ ಆಫ್ ಸಿಮ್ಟಮ್ಸ್ ಬಂದಿದ್ದರೆ, ಇಲ್ಲ ಎ ಪೇಷಂಟ್ ವಿತ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್, ಸ್ಯಾರಿ ಅಂತ ನಾವು ಹೇಳ್ತೀವಿ, ಆ್ಯಂಡ್ ರೆಸ್ಪಿರೇಟರಿ ಡಿಸೀಸಸ್, ಕಾಫ್, ಶಾರ್ಟ್ನೆಸ್ ಆಫ್ ಬ್ರೆತ್ ಆ್ಯಂಡ್ ರಿಕ್ವೈರಿಂಗ್ ಹಾಸ್ಪಿಟಲೈಸೇಷನ್. ಸ್ಯಾರಿ ಇದ್ದು ರಿಕ್ವೈರಿಂಗ್ ಹಾಸ್ಪಿಟಲೈಸೇಷನ್ ಇದ್ದರೆ ಅದನ್ನು ನಾವು ಸಸ್ಪೆಕ್ಟ್ ಅಂತ ತಗೋತೀವಿ. ಎ ಕೇಸ್ ಫಾರ್ ಹೋಮ್ ಟೆಸ್ಟಿಂಗ್ ಫಾರ್ COVID-19 ಈಸ್ ಇನ್ಕನ್ಕ್ಲೂಸಿವ್. ಟೆಸ್ಟ್ ಮಾಡಿರ್ತೀವಿ, ಅದು ರಿಸಲ್ಟು ಇನ್ಕನ್ಕ್ಲೂಸಿವ್ ಆಗಿ ಬಂದಿರುತ್ತೆ, ಅದನ್ನು ನಾವು ಸಸ್ಪೆಕ್ಟ್ ಅಂತ, ಇದೆಲ್ಲನೂ ಸಸ್ಪೆಕ್ಟ್ ಕೇಸಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟು ಕನ್ಫರ್ಮ್ ಕೇಸ್ ಯಾವುದು ಅಂತ. ಕನ್ಫರ್ಮ್ ಕೇಸ್, ಪಾಸಿಟಿವ್ ಕೇಸ್ ಅಂತ ಹೇಳಬೇಕಾದ್ರೆ ನೀವು ಇದರಲ್ಲಿ ನೋಡ್ಬೋದು ಲ್ಯಾಬ್ರೇಟರಿ ಕನ್ಫರ್ಮೇಷನ್ ಆಫ್ COVID-19 ಇನ್ಫೆಕ್ಷನ್.
ಲ್ಯಾಬಲ್ಲಿ ಅದು ಥ್ರೋಟ್ ಸ್ವ್ಯಾಬು ಇಲ್ಲ ನೇಸಲ್ ಸ್ವ್ಯಾಬು ಪಾಸಿಟಿವ್ ಅಂತ ಲ್ಯಾಬಿಂದ ರಿಪೋರ್ಟ್ ಬಂದಿರಬೇಕು. ಅದಕ್ಕೆ ಕನ್ಫರ್ಮ್ ಪಾಸಿಟಿವ್ ಕೇಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಡೆಫಿನೇಷನ್ ಆಫ್ ಕಾಂಟ್ಯಾಕ್ಟ್ ಯಾರು ಅಂತ ನಿಮಗೆ ತಿಳಿದಿರಬೇಕು. ಇದಕ್ಕೆ ಕಾಂಟ್ಯಾಕ್ಟ್ ಈಸ್ ಎ ಪರ್ಸನ್ ದಟ್ ಈಸ್ ಇನ್ವಾಲ್ವ್ ಇನ್ ಎನಿ ಆಫ್ ದ ಫಾಲೋಯಿಂಗ್. ಈ ಫಾಲೋಯಿಂಗಲ್ಲಿ ಯಾವುದೇ ಇದ್ದರೆ ಅದು ಕಾಂಟ್ಯಾಕ್ಟ್ ಅಂತ ನಾವು ಹೇಳ್ತೀವಿ. ಪ್ರೊವೈಡಿಂಗ್ ಡೈರೆಕ್ಟ್ ಕೇರ್ ವಿತೌಟ್ ಪ್ರಾಪರ್ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಫಾರ್ ಕೋವಿಡ್-19 ಪೇಷಂಟ್ಸ್. ಇದರಲ್ಲಿ ನಮ್ಮ ಡಾಕ್ಟರ್ಸು, ನರ್ಸಸ್ಸು, ಸ್ಟಾಫು, ಅವರ ಮನೆಯವರಾಗಿರ್ಬೋದು, ಅವರೆಲ್ಲರೂ ವಿತೌಟ್ ಪ್ರಾಪರ್ ಪ್ರೊಟೆಕ್ಷನ್, 1 ಮೀಟರ್ ಡಿಸ್ಟೆನ್ಸು, ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಇಲ್ದಿರ, ಮಾಸ್ಕ್ ಇಲ್ದಿರ, ಗವನ್ ಇಲ್ದಿರ, ಗ್ಲೌಸ್ ಇಲ್ದಿರ, ಅದೆಲ್ಲ ಇಲ್ದಿರ ಅವ್ರಿಗೆ ಪೇಷಂಟ್ ಪಾಸಿಟಿವ್ ಕೇಸ್ಗೆ ಸಂಪರ್ಕದಲ್ಲಿ ಬಂದಿದ್ದರೆ ಅದಕ್ಕೆ ನಾವು ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಮತ್ತು ಸ್ಟೇಯಿಂಗ್ ಇನ್ ದ ಸೇಮ್ ಕ್ಲೋಸ್ ಎನ್ವೈರನ್ಮೆಂಟ್, ಅಂದರೆ ಅವರ ಮನೆಯಲ್ಲಿ, ಅವರ ಕ್ಲಾಸ್ ರೂಮಲ್ಲಿ, ಅವರ ವರ್ಕ್ ಪ್ಲೇಸಲ್ಲಿ, ಅವರ ಏನಾದರೂ ಒಂದು ಗ್ಯಾದರಿಂಗ್ ಇತ್ತು, ಒಂದು ಫಂಕ್ಷನ್ ಇತ್ತು, ಅದರಲ್ಲಿ ಆ ಪಾಸಿಟಿವ್ ಕೇಸ್ ಜೊತೆಯಲ್ಲಿ ಅವರು ಇದ್ದಾಗ ಅದನ್ನು ನಾವು ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಮತ್ತು ಟ್ರಾವೆಲಿಂಗ್ ಟುಗೆದರ್ ಇನ್ ಕ್ಲೋಸ್ ಪ್ರಾಕ್ಸಿಮಿಟಿ, 1 ಮೀಟರ್ ಡಿಸ್ಟೆನ್ಸ್. ಇವಾಗ ಸೀಟ್ ಇರುತ್ತೆ, ಅದರ ಪಕ್ಕದಲ್ಲಿ ಟ್ರೈನಲ್ಲಿ ಇಲ್ಲ ಬಸ್ಸಲ್ಲಿ ಫ್ಲೈಟಲ್ಲಿ ಕೂತಿರ್ತಾರೆ, ಪಕ್ಕದ 1-2 ಸೀಟ್ ಮುಂದ್ಗಡೆ ಹಿಂದ್ಗಡೆ ಕೂತಿರ್ತಾರೆ. ಅದಕ್ಕೆಲ್ಲನೂ ನಾವು ಪಾಸಿಟಿವ್ ಕೇಸ್ ಜೊತೆಯಲ್ಲಿ ಸಂಪರ್ಕದಲ್ಲಿ ಬಂದಿದ್ದರೆ ಅದಕ್ಕೆ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಲೋ ರಿಸ್ಕ್ ಕಾಂಟ್ಯಾಕ್ಟು ಮತ್ತು ಹೈ ರಿಸ್ಕ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಫಸ್ಟ್ ನಾನು ಹೈ ರಿಸ್ಕ್ ಕಾಂಟ್ಯಾಕ್ಟ್ ಏನು ಅಂತ ಹೇಳ್ತೀನಿ. ಹೈ ರಿಸ್ಕ್ ಕಾಂಟ್ಯಾಕ್ಟ್ಸ್ ಯಾರೇ ಆಗಿರ್ಬೋದು, ದೋಸ್ ಹೂ ಹ್ಯಾವ್ ಟಚ್ ದ ಬಾಡಿ ಫ್ಲೂಯಿಡ್ ಆಫ್ ದ ಪೇಷಂಟ್, ಅಂದರೆ ಅವರ ಮನೆಯವರಾಗಿರ್ಬೋದು, ಅವ್ರಿಗೆ ಟ್ರೀಟ್ ಮಾಡ್ತಾ ಇರೋವಂಥದ್ದು ಡಾಕ್ಟ್ರು, ಸ್ಟಾಫ್ ಆಗಿರ್ಬೋದು, ಅವರು ಎಲ್ಲರೂ ಇದನ್ನು ಅವರು ಎಕ್ಸಾಮಿನೇಷನ್ ಮಾಡುವಾಗ ಇಲ್ಲ ಕೇರ್ ತಗೊಳ್ಳುವಾಗ ಈ ಬಾಡಿ ಸೆಕ್ರೀಷನ್ಸು, ವಾಮಿಟ್ಟು ಮತ್ತು ಸಲೈವ, ಯೂರಿನು, ಫೀಸಿಸ್ ಇದೆಲ್ಲ ಏನಾದರೂ ಟಚ್ ಮಾಡಿದರೆ, ಮತ್ತು ಹ್ಯಾಡ್ ಡೈರೆಕ್ಟ್ ಫಿಸಿಕಲ್ ಕಾಂಟ್ಯಾಕ್ಟ್ ವಿತ್ ದ ಬಾಡಿ ಆಫ್ ದ ಪೇಷಂಟ್, ಅವರು ಸಂಪರ್ಕದಲ್ಲಿ ಬಂದಿದ್ದರೆ, 1 ಮೀಟರ್ ಡಿಸ್ಟೆನ್ಸ್ ಒಳಗಡೆ ಬಂದಿದ್ದರೆ ಆವಾಗ ನಾವು ಹೈ ರಿಸ್ಕ್ ಅಂತ ಹೇಳ್ತೀವಿ. ಟಚ್ ಆರ್ ಕ್ಲೀನ್ ದ ಲೆನಿನ್ಸ್, ಅವರು ಏನು ಯೂಸ್ ಮಾಡಿರ್ತಾರೆ ಬಟ್ಟೆ, ಇವಾಗ ಬೆಡ್, ಹಾಸ್ಪಿಟ್ಲಲ್ಲಿ ಬೆಡ್ ಕ್ಲೀನ್ ಮಾಡೋರು ವಿತೌಟ್ ಪ್ರಾಪರ್ ಪ್ರೊಟೆಕ್ಷನ್ ಅವರ ಬೆಡ್ಡನ್ನು, ಅವರ ಲೆನಿನನ್ನು, ಅವ್ರು ಯೂಸ್ ಮಾಡಿರೋ ಅಂಥದ್ದು ಪಿಲ್ಲೋನ ಅದೆಲ್ಲನೂ ಚೇಂಜ್ ಮಾಡಿರ್ತಾರೆ. ಮತ್ತು ಅವರಿರೋ ಪ್ಲೇಸಲ್ಲಿ ಕ್ಲೀನ್ಲಿನೆಸ್ ಎಲ್ಲ ಮಾಡಿರ್ತಾರೆ. ಅಂಥವ್ರಿಗೂ ನಾವು ಹೈ ರಿಸ್ಕ್ ಅಂತ ಹೇಳ್ತೀವಿ. ಎನಿವನ್ ಇನ್ ಕ್ಲೋಸ್ ಪ್ರಾಕ್ಸಿಮಿಟಿ ಆಫ್ ದ ಕನ್ಫರ್ಮ್ ಕೇಸ್ ವಿತೌಟ್ ಪ್ರಿಕಾಷನ್ಸ್. ಪ್ಯಾಸೆಂಜರ್ ಇನ್ ಕ್ಲೋಸ್ ಪ್ರಾಕ್ಸಿಮಿಟಿ ಅಂದರೆ ಪ್ಯಾಸೆಂಜರ್ ಪಕ್ಕದ ಸೀಟಲ್ಲಿ, ಇನ್ನೊಂದು ಸೀಟಲ್ಲಿ 1 ಮೀಟರ್ 3 ಫೀಟ್ ಡಿಸ್ಟೆನ್ಸ್ ಒಳಗಡೆ ಯಾರ್ಯಾರು ಕೂತಿರ್ತಾರೆ ಮೋರ್ ದ್ಯಾನ್ 6 ಅವರ್ಸ್, ಅವ್ರಿಗೆಲ್ಲರಿಗೂ ನಾವು ಹೈ ರಿಸ್ಕ್ ಅಂತ ತಗೋತೀವಿ. ಲೋ ರಿಸ್ಕ್ ಅಂತ ನೋಡೋಣ. ಲೋ ರಿಸ್ಕ್ ಯಾರಿಗೆ ಹೇಳ್ತೀವಿ? ಶೇರ್ ದ ಸೇಮ್ ಸ್ಪೇಸ್, ಸೇಮ್ ಕ್ಲಾಸ್ ರೂಮ್, ಸೇಮ್ ವರ್ಕ್ ಪ್ಲೇಸ್, ಸೇಮ್ ಮನೆಯಲ್ಲೇ ಇರ್ತಾರೆ, ಹಾಸ್ಪಿಟಲಲ್ಲಿ ಇರ್ತಾರೆ, ಆದರೆ ದೇ ಹ್ಯಾವ್ ನಾಟ್ ಕಮ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್, 1 ಮೀಟರ್ ಡಿಸ್ಟೆನ್ಸ್ ಒಳಗಡೆ ಬಂದಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿರ್ತಾರೆ, ಅವರ ಸೀಟ್ ಮುಂದ್ಗಡೆ ಹಿಂದ್ಗಡೆ ಪಕ್ಕದಲ್ಲಿ ಒಂದು 3-4 ಸೀಟ್ ಬಿಟ್ಟು ಬೇರೆ ಸೀಟಲ್ಲಿ ಕೂತಿರ್ತಾರೆ, ಅವ್ರಿಗೆಲ್ಲ ನಾವು ಲೋ ರಿಸ್ಕ್ ಕಾಂಟ್ಯಾಕ್ಟ್ಸ್. ಕ್ಲಾಸ್ ರೂಮಲ್ಲಿ, ಶಾಲೆಯಲ್ಲಿ ಕೂತಿರ್ತಾರೆ, ಇಲ್ಲ ಆಫೀಸಲ್ಲಿ ಕೂತಿರ್ತಾರೆ, ದೂರ ಕೂತಿರ್ತಾರೆ, 1 ಮೀಟರ್ 2 ಮೀಟರ್ ಡಿಸ್ಟೆನ್ಸ್ ಬಿಟ್ಟು ದೂರ ಕೂತಿರ್ತಾರೆ, ಅವ್ರಿಗೆಲ್ಲ ನಾವು ಲೋ ರಿಸ್ಕ್ ಅಂತ ಹೇಳ್ತೀವಿ. ಇವಾಗ ಹಾಸ್ಪಿಟಲಲ್ಲಿ ಕೇರ್ ತೊಗೊಂಡಿರ್ತಾರೆ, ಆದರೆ ದೇ ಹ್ಯಾವ್ ನಾಟ್ ಕಮ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ದ ಪಾಸಿಟಿವ್ ಕೇಸ್, ಅಂಥವ್ರಿಗೆ ನಾವು ಲೋ ರಿಸ್ಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ. ಕಾಂಟ್ಯಾಕ್ಟ್ಸಲ್ಲಿ ನಾವು ಪ್ರೈಮರಿ ಮತ್ತು ಸೆಕೆಂಡ್ರಿ ಅಂತಲೂ ಹೇಳ್ತೀವಿ. ಕೆಲವೊಂದು ಸಲ ನಾವು ಇದು ಡಿಫಿನೇಷನ್ ಯಾಕೆ ಹೇಳಬೇಕಾಗುತ್ತೆ ಅಂದರೆ, ನಾವು ಸರ್ವೆಲೆನ್ಸ್ ಮಾಡುವಾಗ ಪಾಸಿಟಿವ್ ಕೇಸ್ ಜೊತೆ ಸಂಪರ್ಕದಲ್ಲಿ ಲಾಸ್ಟ್ 14 ಡೇಸ್ ಅಲ್ಲಿ ಯಾರ್ಯಾರು ಅವರು ಸಂಪರ್ಕದಲ್ಲಿ ಡೈರೆಕ್ಟ್ ಸಂಪರ್ಕದಲ್ಲಿ 1 ಮೀಟರ್ ಡಿಸ್ಟೆನ್ಸ್ ಒಳಗಡೆ ಬಂದಿರ್ತಾರೆ ಅವ್ರಿಗೆಲ್ಲ ನಾವು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಯಾರು ಅಂದರೆ, ಆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಜೊತೆಯಲ್ಲಿ ಯಾರು ಕಾಂಟ್ಯಾಕ್ಟ್ಸ್ ಇರ್ತಾರೆ ಅವ್ರಿಗೆಲ್ಲ ನಾವು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಅಂದರೆ ಆರ್ ದೋಸ್ ಪರ್ಸನ್ಸ್ ಹೂ ಹ್ಯಾವ್ ಕಮ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್ ಆಫ್ ದ ಪ್ರೈಮರಿ ಕಾಂಟ್ಯಾಕ್ಟ್ ಆಫ್ ಪಾಸಿಟಿವ್ ಪರ್ಸನ್ಸ್, ಅದಕ್ಕೆ ನಾವು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಕೀ ಕನ್ಸಿಡರೇಷನ್ಸ್, ಇವಾಗ ಸರ್ವೇಲೆನ್ಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ತಾವು ಎಲ್ಲರೂ ತಿಳ್ಕೊಬೇಕಾಗುತ್ತೆ. ತಾವು ಇದರಲ್ಲಿ ನೋಡ್ಬೋದು. ಸರ್ವೇಲೆನ್ಸ್ ಪೀರಿಯಡ್ ಈಸ್ ಫಾರ್ 28 ಡೇಸ್. ನಾವು ಇನ್ಕ್ಯುಬೇಷನ್ ಪೀರಿಯಡ್ 14 ಡೇಸ್ ಅಂತ ಹೇಳಿದ್ರು 28 ಡೇಸ್ವರೆಗೂ ನಾವು ಸರ್ವೇಲೆನ್ಸನ್ನು ಮಾಡಬೇಕಾಗ್ತದೆ. ಯಾಕೆ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಪಾಸಿಟಿವ್ ಕೇಸಸ್ಸು 28 ಡೇಸ್ವರೆಗೂ ವೈರಸ್ಸು ಸ್ಪ್ರೆಡ್ ಮಾಡೋ ಚಾನ್ಸಸ್ ಇರ್ತದೆ. ಹಾಗಾಗಿ ನಾವು 28 ಡೇಸ್ ಅವ್ರಿಗೆ ಪ್ರಿಕಾಷನ್ಸ್ ಆಗಿ ಕ್ವಾರಂಟೈನ್ ಇಲ್ಲ ಐಸೋಲೇಷನನ್ನು ಮಾಡಬೇಕಾಗ್ತದೆ. ಇದರಲ್ಲಿ ನೀವು ನೋಡ್ಬೋದು 14 ಡೇಸ್ ಕ್ವಾರಂಟೈನ್ ಅಟ್ ಹೋಮ್ ಆರ್ ಹಾಸ್ಪಿಟಲ್ ಆರ್ ಎ ಡೆಸಿಗ್ನೇಟೆಡ್ ಫೆಸಿಲಿಟಿ ಆ್ಯಂಡ್ ನೆಕ್ಸ್ಟ್ 14 ಡೇಸ್ ಈಸ್ ಫಾರ್ ಸೆಲ್ಫ್ ರಿಪೋರ್ಟಿಂಗ್.
ನಾವೇನು ಹೇಳ್ತೀವಿ, ಪಾಸಿಟಿವ್ ಕೇಸ್ ಯಾವುದು ಬಂದ್ರೂ ಇಲ್ಲ ನಾವು ಸಸ್ಪೆಕ್ಟನ್ನು ಕ್ವಾರಂಟೈನ್ ಮಾಡಿದ್ರು ಅವ್ರಿಗೆ 14 ಡೇಸ್ ನಾವು ನಮ್ಮ ಫೆಸಿಲಿಟೀಸಲ್ಲಿ ಮಾಡಿದ್ರು ಸಹಿತ 14 ಡೇಸ್ ಆದಮೇಲೆ ಅವ್ರಿಗೆ ಮನೆಗೆ ಕಳಿಸ್ಕೊಡ್ತೀವಿ. ಆದರೆ ದೇ ಶುಡ್ ಬಿ ಇನ್ ದೇರ್ ಹೋಮ್ಸ್. ಅಲ್ಲಿಂದ ಏನಾದರೂ ಅವ್ರಿಗೆ ಸಿಮ್ಟಮ್ಸ್ ಮತ್ತೆ ಬಂದರೆ ಅವರು ಸೆಲ್ಫ್ ರಿಪೋರ್ಟ್ ಮಾಡಿ ವಿತಿನ್ 28 ಡೇಸ್ ನಮಗೆ ನಮ್ಮ ಹೆಲ್ತ್ ಯಾರು ವರ್ಕರ್ಸ್ ಇರ್ತಾರೆ ಅವ್ರಿಗೆ ರಿಪೋರ್ಟನ್ನು ಅವರು ಮಾಡಬೇಕಾಗ್ತದೆ. 28 ಡೇಸ್ವರೆಗೂ ಇದು ಕ್ವಾರಂಟೈನ್ ಆಗಲೇಬೇಕು. ಮತ್ತು ಟೆಸ್ಟಿಂಗ್, ಆಲ್ ಹೈ ರಿಸ್ಕ್ ಕಾಂಟ್ಯಾಕ್ಟ್ಸ್ ಟು ಬಿ ಟ್ರ್ಯಾಕ್ಡ್, ಕ್ವಾರಂಟೈನ್ಡ್ ಆ್ಯಂಡ್ ಲ್ಯಾಬ್ ಟೆಸ್ಟೆಡ್ ಆ್ಯಸ್ ಪರ್ ಪ್ರೋಟೋಕಾಲ್ಸ್. ನಮ್ಮ ಒಂದು ಏನು ಗೈಡ್ಲೈನ್ಸ್ ಇದ್ದಾವೆ ಅದರ ಪ್ರಕಾರವಾಗಿ ಟೆಸ್ಟಿಂಗನ್ನು ಎಲ್ಲ ಪಾಸಿಟಿವ್ ಕೇಸ್ ಸಂಪರ್ಕದಲ್ಲಿ ಯಾರ್ಯಾರು ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ನಾವು ಟೆಸ್ಟನ್ನು ಮಾಡಲೇಬೇಕಾಗ್ತದೆ. ಫಾರ್ ಲೋ ರಿಸ್ಕ್ ಕಾಂಟ್ಯಾಕ್ಟ್ಸ್ ಲ್ಯಾಬ್ ಟೆಸ್ಟ್ ಓನ್ಲಿ ವೆನ್ ದ ಪರ್ಸನ್ ಅಂಡರ್ ಸರ್ವೆಲೆನ್ಸ್ ಡೆವಲಪ್ ಸಿಮ್ಟಮ್ಸ್ ಅಂತ ನಾವು ಇವಾಗ ಹೇಳ್ತಾ ಇದ್ದೀವಿ. ಆದರೆ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ಗೂ ನಾವು ಟೆಸ್ಟನ್ನು 14 ಡೇಸ್ ಒಳಗಡೆ ಮಾಡಬೇಕಾಗುತ್ತೆ ಅಂತ ಹೇಳ್ತೀವಿ. ಸ್ಯಾಂಪಲ್ ಯಾವ ಥರ ತೊಗೋತೀವಿ, ಥ್ರೋಟ್ ಸ್ವ್ಯಾಬು ಮತ್ತು ನೇಸಲ್ ಸ್ವ್ಯಾಬನ್ನು ನಾವು ತೊಗೋತೀವಿ. ಅದರದ್ದು ಡೀಟೇಲ್ಸು ನಾವು ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೆ ಕಳಿಸ್ಕೊಟ್ಟಿದ್ದೀವಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಜಾಗೃತಿ ಕರ್ನಾಟಕದಲ್ಲಿ ಇದರದ್ದು ಟೆಕ್ನಿಕ್ ಏನಿದೆ ಮತ್ತು ಏನೇನು ಪ್ರಿಕಾಷನ್ಸ್ ತಗೋಬೇಕು ಅದೆಲ್ಲನೂ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಟ್ರೀಟ್ಮೆಂಟ್ ಇವತ್ತುವರೆಗೂ ಇದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಯಾವುದು ಅಂತ ಸಿಕ್ಕಿಲ್ಲ. ನಾವು ಇವಾಗ ಕೆಲವೊಂದು ಡ್ರಗ್ಸನ್ನು ಪ್ರಿಕಾಷನರಿ ಆಗಿ ಕೊಡ್ತಾ ಇದ್ದೀವಿ, ಆದರೆ ಇಲ್ಲಿವರೆಗೂ ಯಾವುದೇ ಡ್ರಗ್ಸ್ ಇದು ಕ್ಯೂರ್ ಮಾಡುತ್ತೆ ಅಂತ ಬಂದಿಲ್ಲ. ಮತ್ತು ವ್ಯಾಕ್ಸಿನು ಯಾವುದು ಇದಕ್ಕೆ ಇಲ್ಲಿವರೆಗೂ ಇಲ್ಲ. ಓಕೆ, ಇದರಲ್ಲಿ ನೀವು ನೋಡ್ಬೋದು ನಿಮಗೆ ಏನೇನು ಯಾವ ಥರ ಕಾಲ್ ಬರುತ್ತೆ ಮತ್ತು ನೀವು ಏನೇನು ಮಾಡಬೇಕಾಗುತ್ತೆ. ಇದರ ಈ ಒಂದು ಫ್ಲೋ ಚಾರ್ಟಲ್ಲಿ ತಾವು ನೋಡ್ಬೋದು. ಫಸ್ಟ್ ಅವರು ಕಾಲ್ ಮಾಡಿದ ತಕ್ಷಣ ನೀವು ಅವ್ರಿಗೆ ಗ್ರೀಟ್ ಮಾಡ್ತೀರಾ ಮತ್ತು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತೀರಾ. ಏಜು, ಅವ್ರದ್ದು ಜೆಂಡರು, ಅಡ್ರೆಸ್ಸು, ಎಲ್ಲಿ ಡಿಸ್ಟ್ರಿಕ್ಟು, ಫೋನ್ ನಂಬರ್ ಅದೆಲ್ಲ ನೀವು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಹಿಸ್ಟ್ರಿಯನ್ನು ಕೇಳ್ತೀರಾ. ಅವ್ರಿಗೆ ಕಾಂಟ್ಯಾಕ್ಟ್ ಹಿಸ್ಟ್ರಿ ಇದ್ದರೆ, ಪಾಸಿಟಿವ್ ಕೇಸ್ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಹಿಸ್ಟ್ರಿ ಇದ್ದರೆ, ನಾನು ಆವಾಗಲೇ ಹೇಳಿದಾಗೆ ಪ್ರೈಮರಿ ಆರ್ ಸೆಕೆಂಡ್ರಿ ನೀವು ಇದರಲ್ಲಿ ನೋಡ್ಬೋದು. ಪ್ರೈಮರಿ ಆರ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಹಿಸ್ಟ್ರಿ ಇದ್ದರೆ ದಟ್ ಶುಡ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ದ ಕೋವಿಡ್ ಕೇರ್ ಸೆಂಟರ್. ಕೋವಿಡ್ ಕೇರ್ ಸೆಂಟರ್ ಅಂತ ನಾವು ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಸೆಂಟರ್ಸ್ ಓಪನ್ ಮಾಡಿದ್ದೀವಿ, ಅಲ್ಲಿಗೆ ಅವ್ರಿಗೆ ಕಳಿಸ್ಬೇಕಾಗ್ತದೆ. ಮತ್ತು ನೆಕ್ಸ್ಟು ಸಿಮ್ಟಮ್ಸ್ ಯಾರಿಗನ್ನ ಇದ್ದರೆ, ಬ್ರೆತ್ಲೆಸ್ನೆಸ್ ಇದ್ದವ್ರಿಗೆ ನೀವು ಇಮಿಡಿಯೇಟಾಗಿ ಅವ್ರಿಗೆ ಡೆಡಿಕೇಟೆಡ್ ಕೋವಿಡ್ ಹೆಲ್ತ್ ಸೆಂಟರ್ ಅಲ್ಲಿಗೆ ಎಮರ್ಜೆನ್ಸಿ 108ಗೆ ಸಂಪರ್ಕ ಮಾಡಬೇಕಾಗುತ್ತೆ. ಮತ್ತು ಆ ಪೇಷಂಟ್ಗೆ ಆ್ಯಂಬ್ಯುಲೆನ್ಸಲ್ಲಿ ಡೆಡಿಕೇಟೆಡ್ ಕೋವಿಡ್ ಹೆಲ್ತ್ ಸೆಂಟರ್ಗೆ ಕಳಿಸ್ಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಬಂದು ಸಿಮ್ಟಮ್ಸ್ ಯಾರಿಗನ್ನ ಇದ್ದರೆ, ಫೀವರು, ಕೋಲ್ಡು, ಕಾಫು, ಸೋರ್ ಥ್ರೋಟ್ ಪೇಯ್ನು, ಡಯೇರಿಯಾ, ಲಾಸ್ ಆಫ್ ಸ್ಮೆಲ್ ಆರ್ ಲಾಸ್ ಆಫ್ ಟೇಸ್ಟು ಮತ್ತು ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಇದೆಲ್ಲನೂ ಕೆಲವೊಂದು ಮೈಲ್ಡ್ ಇರ್ತದೆ, ಮಾಡ್ರೇಟ್ ಇರುತ್ತೆ ಮತ್ತು ಸಿವಿಯರ್ ಇರುತ್ತೆ. ಇದರಲ್ಲಿ ಮೈಲ್ಡ್ ಆ್ಯಂಡ್ ಮಾಡ್ರೇಟ್ ಯಾರಿಗಿರುತ್ತೆ ಅದೆಲ್ಲ ನೋಡಿಕೊಂಡು ನೀವು ಅವ್ರಿಗೆ ನೆಕ್ಸ್ಟ್ ಸ್ಟೆಪ್ ಟ್ರಾವೆಲ್ ಆರ್ ಮೈಗ್ರೇಷನ್ ಆರ್ ಒಂದು ಗ್ಯಾದರಿಂಗಲ್ಲಿ ಅವರು ಹೋಗಿದ್ದಾರೆ ಅಂತ ಅನಿಸಿದ್ರೆ ಅವರ ಹಿಸ್ಟ್ರಿಯಿಂದ ಅವ್ರಿಗೆ ನೀವು ಕೌನ್ಸಿಲ್ ಮಾಡಬೇಕಾಗುತ್ತೆ, ರೀಅಶ್ಯೂರೆನ್ಸ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ ಇನ್ಫೆಕ್ಷನ್ ಕಂಟ್ರೋಲ್ ಮೆಜರ್ಸ್ ಅವರು ಏನೇನು ಮಾಡಬೇಕಾಗುತ್ತೆ, ಹ್ಯಾಂಡ್ ಹೈಜೀನು ಮತ್ತು ಮಾಸ್ಕ್ ಹಾಕ್ಕೊಳ್ಳೋವಂಥದ್ದು, 1 ಮೀಟ್ರ್ ದೂರ ಇರೋವಂಥದ್ದು, ಬೇರೆ ಅವ್ರ ಮನೆಯಲ್ಲಿ ಅವ್ರ ಸಂಪರ್ಕದಲ್ಲಿ ಯಾರ್ಯಾರು ಇರ್ತಾರೆ ಅವರಿಂದ ದೂರ ಇರುವಂಥದ್ದು, ಮತ್ತು ನೀಡ್ ಫಾರ್ ಸ್ವಾಬ್ ಟೆಸ್ಟ್ ಆ್ಯಂಡ್ ಅಡ್ಮಿಷನ್ ಬಗ್ಗೆ ಅವ್ರಿಗೆ ಹೇಳಬೇಕಾಗುತ್ತೆ. ಮತ್ತು ರಿಸಲ್ಟ್ ಬರೋವರೆಗೂ ಅವರು ಏನೇನು ಪ್ರಿಕಾಷನ್ಸ್ ತಗೋಬೇಕು ಅದೆಲ್ಲ, ಮತ್ತು ಟ್ರಾವೆಲ್ ಮಾಡಬಾರ್ದು, ಇದೆಲ್ಲನೂ ಅವ್ರಿಗೆ ಹೇಳಿ. ಫೀವರ್ ಕ್ಲಿನಿಕ್, ನಮ್ಮಲ್ಲಿ ಫೀವರ್ ಕ್ಲಿನಿಕ್ಸ್ ಇದ್ದಾವೆ, ಅಲ್ಲಿಗೆ ಆ ಸಂಪರ್ಕ ಹೇಗೆ ಮಾಡಬೇಕು ಅದೆಲ್ಲ ಹೇಳಿಬಿಟ್ಟು, ಮತ್ತು ಅವ್ರಿಗೆ ಅಡ್ಮಿಷನ್ ಫಾರ್ ಫ್ಯಾಮಿಲಿ ಮೆಂಬರ್ಸ್ ಇಫ್ ಸಿಮ್ಟಮ್ಯಾಟಿಕ್ ಅದನ್ನು ಹೇಳಬೇಕಾಗುತ್ತೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಇನ್ಯಾರಾದರೂ ಅವ್ರಿಗೆ ಸಿಮ್ಟಮ್ಸ್ ಇದ್ದರೆ ಅವ್ರ ಜೊತೆಯಲ್ಲಿ ಅವ್ರಿಗೆ ಅಡ್ಮಿಷನ್ ಬಗ್ಗೆ ಎಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಅವರ ಡೀಟೇಲ್ಸ್ ಎಲ್ಲ ತೊಗೊಂಡು ಅವ್ರಿಗೆ ನಾವು ಒಂದು SMS ಅನ್ನು ಕಳಿಸ್ತೀವಿ. ನಿಮಗೆ ಎಲ್ಲಿಗೆ ಹೋಗಬೇಕಾಗುತ್ತೆ, ಎಲ್ಲಿ ಫೀವರ್ ಕ್ಲಿನಿಕ್ಗೆ ಹೋಗಬೇಕಾಗುತ್ತೆ, ಯಾವುದು ಕೋವಿಡ್ ಕೇರ್ ಸೆಂಟರ್ಗೆ ಹೋಗಬೇಕಾಗುತ್ತೆ, ಡೆಡಿಕೇಟೆಡ್ ಕೋವಿಡ್ ಹೆಲ್ತ್ ಸೆಂಟರ್ಗೆ ಹೋಗಬೇಕಾಗುತ್ತೆ, ಅದೆಲ್ಲ ಡೀಟೇಲ್ಸನ್ನು ಅವ್ರಿಗೆ ನಾವು ಕಳಿಸ್ತೀವಿ ಅಂದ್ಬಿಟ್ಟು SMS ಮುಖಾಂತರ ಅವ್ರಿಗೆ ನೆಕ್ಸ್ಟು ಅವ್ರಿಗೆ ಡೀಟೇಲ್ ಮೊಬೈಲ್ ನಂಬರ್ ತೊಗೊಂಡಿರೋದಕ್ಕೆ ಅವ್ರಿಗೆ ಕಳಿಸ್ಬೇಕಾಗುತ್ತೆ. ಇದು ಒಂದು. ಮತ್ತು ನೆಕ್ಸ್ಟು ಅದರಲ್ಲಿ ಸಿಮ್ಟಮ್ಸ್ ಇರುತ್ತೆ, ಆದರೆ ದೆರ್ ಈಸ್ ನೋ ಟ್ರಾವೆಲ್ ಹಿಸ್ಟ್ರಿ ಆರ್ ಮೈಗ್ರೇಷನ್ ಹಿಸ್ಟ್ರಿ ಆರ್
ಅವರು ಯಾವುದೇ ಒಂದು ಗ್ಯಾದರಿಂಗಲ್ಲಿ ಹೋಗಿಲ್ಲ ಅಂತಂದರೆ ಅದನ್ನು ಕಾಲನ್ನು ನೀವು ಡಾಕ್ಟ್ರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅದು ಟೆಲಿಮೆಡಿಸಿನ್ ಕನ್ಸಲ್ಟು ನೆಕ್ಸ್ಟ್ ಲೆವೆಲ್ಗೆ ನೀವು ಕಳಿಸ್ಬೇಕಾಗುತ್ತೆ. ಅವರು ಡಾಕ್ಟ್ರ್ ಅವ್ರಿಗೆ ಕೇಳಿಬಿಟ್ಟು ಅದಕ್ಕೆ ತಕ್ಕಂಗೆ ಅವ್ರಿಗೆ ಟ್ರೀಟ್ಮೆಂಟ್ ಅಲ್ಲೇ ಕೊಡಬೇಕಾ ಅಂತ ನೋಡಿಕೊಂಡು ಅವರು ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡ್ತಾರೆ. ಇಲ್ಲ ಅವ್ರಿಗೆ ಡಾಕ್ಟ್ರಿಗೆ ಅನಿಸಿದ್ರೆ ಅವ್ರಿಗೆ ರೆಫರ್ ಮಾಡಬೇಕಂದ್ರೆ ಡಾಕ್ಟ್ರ್ ಅದನ್ನು ರೆಫರು ಮಾಡ್ತಾರೆ. ಮತ್ತು ನೆಕ್ಸ್ಟು ಇನ್ನೊಂದು ಸಿಮ್ಟಮ್ಸ್ ಇಲ್ಲ, ಅವರು ಕಾಲ್ ಮಾಡಿದ್ದಾರೆ, ಸಿಮ್ಟಮ್ಸ್ ಇಲ್ದಿರ ಇರೋರು ಕಾಲ್ ಮಾಡಿದ್ದಾರೆ, ಅವ್ರು ಕೇಳ್ತಾರೆ ಈ ಡಿಸೀಸ್ ಬಗ್ಗೆ, ಅವ್ರಿಗೆ ಮಾತಾಡಬೇಕಾಗುತ್ತೆ. ಡಿಸೀಸ್ ಬಗ್ಗೆ ಏನಾದರೂ ಕೇಳಿದ್ರೆ ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಮತ್ತು ಅವ್ರಿಗೆ ಕೇಳಬೇಕಾಗುತ್ತೆ ಸಿಮ್ಟಮ್ಸ್ ಏನಾದರೂ ಇದೆಯಾ, ಅವ್ರ ಮನೆಯಲ್ಲಿ ಯಾರಿಗಾನ ಸಿಮ್ಟಮ್ಸ್ ಇದೆಯಾ. ಯಾರಿಗೂ ಇಲ್ಲ ಅಂತಂದರೆ ಆಮೇಲೆ ನೋ ಟ್ರಾವೆಲ್ ಆರ್ ಮೈಗ್ರೇಷನ್ ಹಿಸ್ಟ್ರಿ ಅಂತಂದರೆ ಅವ್ರಿಗೆ ನೆಕ್ಸ್ಟು ಒಂದು 2 ಡೇಸ್ ಇಲ್ಲ 3 ಡೇಸ್ ಬಿಟ್ಟು ಕಾಲ್ ಮಾಡಲಿಕ್ಕೆ ಹೇಳಬೇಕಾಗ್ತದೆ. ಓಕೆ, ನೆಕ್ಸ್ಟು ಇನ್ಫಾರ್ಮೇಷನ್. ಕೆಲವೊಂದು ಪ್ರಶ್ನೆಗಳು ಪೇಷಂಟು ನಿಮಗೆ ಪೀಪಲ್ಲು ನಿಮಗೆ ಕಾಲ್ ಮಾಡಿದಾಗ ಅವರು ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಕೇಳ್ಬೋದು. ಮತ್ತು ನಿಮಗೆ ಗೊತ್ತಿರಬೇಕಾಗಿರುವಂಥ ಒಂದು ಪ್ರಶ್ನೆಗಳು ನಾವು ಇಲ್ಲಿ ಹಾಕಿದ್ದೀವಿ. ವಾಟ್ ಈಸ್ ನಾವೆಲ್ ಕೊರೋನಾ ವೈರಸ್ ಅಂತಿದೆ. ಕೊರೋನಾ ವೈರಸ್ ಆರ್ ಎ ಲಾರ್ಜ್ ಫ್ಯಾಮಿಲಿ ಆಫ್ ವೈರಸಸ್ ದಟ್ ಆರ್ ನೋನ್ ಟು ಕಾಸ್ ಇಲ್ನೆಸಸ್ ಇನ್ ಹ್ಯೂಮನ್ಸ್ ಆ್ಯಂಡ್ ಅನಿಮಲ್ಸ್. ಇದು ಹೌ ಈಸ್ ದ ನಾವೆಲ್ ಕೊರೋನಾ ವೈರಸ್ ಸ್ಪ್ರೆಡ್, ಕ್ಯಾನ್ ಐ ಬಿ ಅಫೆಕ್ಟೆಡ್ ಬೈ ಇಟ್ ಕೇಳ್ಬೋದು ಒಂದು ಪ್ರಶ್ನೆ. ಇಟ್ ಸ್ಪ್ರೆಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಥ್ರೂ ಡ್ರಾಪ್ಲೆಟ್. ಅವರು ಸೀನಿದಾಗ ಕೆಮ್ಮಿದಾಗ ಆ ಡ್ರಾಪ್ಲೆಟಲ್ಲಿ ವೈರಸ್ ಇರುತ್ತೆ, ಅದರಿಂದ ಇದು ಸ್ಪ್ರೆಡ್ ಆಗುತ್ತೆ ಅಂತ ಹೇಳಬೇಕಾಗುತ್ತೆ. ಈಸ್ ದ ವೈರಸ್ ಬೀಯಿಂಗ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್? ಎಸ್. ವಾಟ್ ಆರ್ ದ ಸಿಮ್ಟಮ್ಸ್? ಸಿಮ್ಟಮ್ಸ್ ಏನೇನಿರುತ್ತೆ ಇದರಲ್ಲಿ ತಮ್ಮೆಲ್ಲರಿಗೂ ಇವಾಗ ರನಿ ನೋಸ್, ಅಕ್ಯೂಟ್ ಆನ್ಸೆಟ್ ಆಫ್ ಫೀವರ್, ಥ್ರೋಟ್ ಪೇನ್, ಡ್ರೈ ಕಾಫ್ ಇರ್ಬೋದು. ಆಮೇಲೆ ಹೋಗ್ತಾ ಹೋಗ್ತಾ ಪ್ರೊಡಕ್ಟಿವ್ ಕಾಫ್ ಆಗ್ಬೋದು. ಕೆಲವರಲ್ಲಿ ಡಯರಿಯಾ ಆರ್ ವಾಮಿಟಿಂಗ್ ಇರ್ಬೋದು, ನಿಮೋನಿಯಾ ಸಿಮ್ಟಮ್ಸ್ ಇರ್ಬೋದು. ಇದೆಲ್ಲನೂ ಸಿಮ್ಟಮ್ಸು ಡೆವಲಪ್ ಆಗ್ತದೆ. ಮತ್ತು ಲಾಸ್ ಆಫ್ ಟೇಸ್ಟ್ ಆ್ಯಂಡ್ ಸ್ಮೆಲ್ ಅದೂ ಕೆಲವೊಂದು ಸಮಯದಲ್ಲಿ ಅವ್ರಿಗೆ ಬರ್ಬೋದು. ಆರ್ ಡೆತ್ ಹ್ಯಾಪನಿಂಗ್ ಡ್ಯೂ ಟು ಶಾರ್ಟ್ ಬ್ರೆತ್ ಆ್ಯಂಡ್ ಫೀವರ್. ಇದು ಡೆತ್ಸ್ ಆರ್ ನಾಟ್ ಡ್ಯೂ ಟು short breath or fever, it is due to pneumonia and multi-organ failure. What a child be infected if mother is COVID-19 positive? ಇಲ್ಲಿವರೆಗೂ ನಮ್ಮ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ ಇದು ವರ್ಟಿಕಲ್ ಟ್ರಾನ್ಸ್ಮಿಷನ್ ಮದರ್ ಟು ಚೈಲ್ಡ್ ಆಗುತ್ತೆ ಅಂತ. ಆದ್ರೂ ಪ್ರಿಕಾಷನ್ಸ್ ಏನು ತಗೋಬೇಕು, ಡೆಲಿವರಿ ಆದಮೇಲೆ ತಾಯಿ ಪಾಸಿಟಿವ್ ಇದ್ದರೆ ಮಗುಗೆ ಸಪ್ರೇಟಾಗಿ ಇಡಬೇಕಾಗುತ್ತೆ 14 ದಿವಸ. ಈಸ್ ದರ್ ಎನಿ ಆಯುರ್ವೇದಿಕ್ ಮೆಡಿಸಿನ್ ಫಾರ್ COVID-19? ದೆರ್ ಈಸ್ ನೋ ಎವಿಡೆನ್ಸ್ ಟಿಲ್ ನೌ that there is any Ayurvedic medicine which will cure this disease. Is there any homeopathy? ಅದಕ್ಕೂ ಯಾವುದೇ ಎವಿಡೆನ್ಸ್ ಇಲ್ಲ. ವುಡ್ COVID-19 ಬಿ ಅಫೆಕ್ಟೆಡ್ ಅಟ್ ಹೈ ಟೆಂಪ್ರೇಚರ್ ಲೊಕ್ಯಾಲಿಟಿ? ಅದಕ್ಕೂ ಇಲ್ಲಿವರೆಗೂ ಯಾವುದೇ ಎವಿಡೆನ್ಸ್ ನಮ್ಮಲ್ಲಿ ಇಲ್ಲ. ಟೆಂಪ್ರೇಚರ್ ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು, ಆದರೆ ಇದು ಸ್ಪ್ರೆಡ್ ಆಗ್ತಾ ಇದೆ. ಆಮೇಲೆ ಶುಡ್ ಐ ವರಿ ಅಬೌಟ್ COVID-19? ಎಸ್, ಇದು ಎಲ್ಲ ಜನಕ್ಕೂ ತಿಳ್ಕೋಬೇಕಾಗುತ್ತೆ. ಇಲ್ನೆಸ್ ಡ್ಯೂ ಟು COVID-19 ಇನ್ಫೆಕ್ಷನ್ ಇಸ್ ಜನರಲಿ ಮೈಲ್ಡ್, ಎಸ್ಪೆಷಲಿ ಫಾರ್ ಚಿಲ್ಡ್ರನ್ ಆ್ಯಂಡ್ ಯಂಗ್ ಅಡಲ್ಟ್ಸ್. ಏಜ್ಡಲ್ಲಿ ಅಬೋವ್ 60 years ಇಟ್ ಈಸ್ ವೆರಿ ಸೀರಿಯಸ್ ಆಗ್ಬೋದು, ಡೆತ್ಸ್ ಆಗ್ಬೋದು. ಹಾಗಾಗಿ ಎಲ್ಲ ಏಜ್ ಅವರು ಪ್ರಿಕಾಷನ್ಸ್ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಹ್ಯಾಂಡ್ ವಾಶು ಮತ್ತು ನಮ್ಮ ಕಾಫ್ ಎಟಿಕ್ಯೂ, ಕೆಮ್ಮೋದು, ಸೀನೋದು, ಅದನ್ನು ಒಂದು ನಮ್ಮ ಟಿಶ್ಯೂ ಪೇಪರ್, ಕರ್ಚೀಪು ಇಲ್ಲ ಮಾಸ್ಕ್ ಹಾಕ್ಕೊಳ್ಳುವಂಥದ್ದು, ಕೆಮ್ಮುವಾಗ ಸೀನುವಾಗ ನಮ್ಮ ಕೈಯನ್ನು ಅಡ್ಡ ಇಟ್ಕೊಂಡು ಕೆಮ್ಮೋದು, ಮತ್ತು ನಮ್ಮ ಪರಿಸರ, ನಮ್ಮ ಸುತ್ತಮುತ್ತ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡುವಂಥದ್ದು, ಇದೆಲ್ಲನೂ ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಹೂ ಈಸ್ ಅಟ್ ರಿಸ್ಕ್ ಆಫ್ ಡೆವಲಪಿಂಗ್ ಸಿವಿಯರ್ ಇಲ್ನೆಸ್? ಸಿವಿಯರ್ ಇಲ್ನೆಸ್ ನಾನು ಹೇಳಿದೆ ಓಲ್ಡರ್ ಪೀಪಲ್ ಅಬೋವ್ 55, 60, 65, 70 ಇಯರ್ಸ್ ಇರೋರು ಇದರಲ್ಲಿ ಇಲ್ನೆಸ್ ಸಿವಿಯಾರಿಟಿಗೆ ಜಾಸ್ತಿ ಹೋಗ್ತದೆ. ಮತ್ತು ಹೈ BP, ಡಯಾಬಿಟಿಸು ಮತ್ತು ಅದರ್ ಇಮ್ಯುನೋ ಡಿಫಿಷಿಯನ್ಸಿ ಡಿಸೀಸ್ ಇರೋರು ಯಾವುದೇ ಏಜ್ ಆಗಿರ್ಬೋದು, ಅವರಲ್ಲೂ ಈ ಡಿಸೀಸು ಸಿವಿಯರಿಟಿಗೆ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹೌ ಸೀರಿಯಸ್ ಇಸ್ COVID-19? ಮೋಸ್ಟ್ ಪೀಪಲ್ ಈ ಪ್ರಶ್ನೆಗೆ ಅಬೌಟ್ 80% ಆಫ್ ದ ಡಿಸೀಸ್ ವಿಲ್ ರಿಕವರ್ ವಿತೌಟ್ ಎನಿ ಸ್ಪೆಷಲ್ ಟ್ರೀಟ್ಮೆಂಟ್. ಆಮೇಲೆ ನೆಕ್ಸ್ಟು ಒಂದು 15 to 14% ಆಫ್ ದ 14 to 15% ಆಫ್ ದ ಕೇಸಸ್ ಮೇ ನೀಡ್ ಹಾಸ್ಪಿಟಲೈಸೇಷನ್. ಓಲ್ಡರ್ ಪೀಪಲ್ ಮತ್ತು ವಿತ್ ಕೋಮಾರ್ಬಿಡಿಟೀಸ್, ಹೈ BP, ಡಯಾಬಿಟೀಸ್, ಆಸ್ಥಮ್ಯಾಟಿಕ್ಸ್, ಇಮ್ಯುನೋಡಿಫಿಷಿಯನ್ಸಿ ಡಿಸೀಸಸ್ ಇರೋವರು ಅವರಲ್ಲಿ ಇದು ಸೀರಿಯಸ್ ಆಗ್ಬೋದು, ಡೆತ್ಸ್ ಕೂಡ ಅವರಲ್ಲಿ ಆಗ್ಬೋದು. ಈಸ್ COVID-19 ದ ಸೇಮ್ ಆಸ್ SARS? ನೋ, ಇಟ್ ಈಸ್ ನಾಟ್ ಸೇಮ್ ಆಸ್ SARS. ಇಟ್ ಈಸ್ ಡಿಫ್ರೆಂಟ್ ಫ್ರಮ್ SARS ಡಿಸೀಸ್. ಕ್ಯಾನ್ ಹ್ಯೂಮನ್ಸ್ ಬಿಕಮ್ ಇನ್ಫೆಕ್ಟೆಡ್ ವಿತ್ ದ COVID-19 ಫ್ರಮ್ ಅನಿಮಲ್ ಸೋರ್ಸ್? Occasionally people get infected with these viruses which may then spread to other people. Can I catch COVID-19 from my pet? No.
ನಮ್ಮ ಪೆಟ್ ಆ್ಯನಿಮಲ್ಸ್ ಮನೆಯಲ್ಲಿ ಬೆಕ್ಕಿದೆ, ನಾಯಿ ಇದೆ, ಅದೆಲ್ಲ ನಾವು ಸಾಕಿರ್ತೀವಿ. ಅದರಿಂದ ನಮಗೆ ಬರ್ಬೋದಾ? ಅದರಿಂದ ಯಾವುದೇ ಒಂದು ಸ್ಟಡಿಯಲ್ಲಿ ಇಲ್ಲಿವರೆಗೂ ನಮ್ಮ ಪೆಟ್ ಆ್ಯನಿಮಲ್ಸಿಂದ ಬಂದಿರೋ ಸಂದರ್ಭಗಳು ಇಲ್ಲ. ಹೌ ಲಾಂಗ್ ಡಸ್ ದ ವೈರಸ್ ಸರ್ವೈವ್ ಆನ್ ಸರ್ಫೇಸ್? ಇಟ್ ಈಸ್ ನಾಟ್ ಸರ್ಟನ್, ಬಟ್ ಫ್ಯೂ ಅವರ್ಸ್ ಟು ಸೆವರಲ್ ಡೇಸ್. ನಮ್ಮ ಟೇಬಲ್ ಮೇಲೆ ಆಗಲಿ, ಫೋನ್ ಮೇಲೆ ಆಗಲಿ, ಪೆನ್ ಮೇಲೆ, ನಮ್ಮ ಲ್ಯಾಪ್ಟಾಪ್ ಇರ್ಬೋದು, ನಮ್ಮ ವಸ್ತುಗಳು ಇರ್ಬೋದು, ಕೆಮ್ಮದಾಗ ಸೀಂದಾಗ ಅದರಲ್ಲಿ ಡ್ರಾಪ್ಲೆಟ್ಸ್ ಬಿದ್ದಾಗ ಅದು ಕೆಲವೊಂದು ಗಂಟೆಗಳಿಂದ ಕೆಲವೊಂದು ದಿವಸಗಳವರೆಗೂ ಅದು ಆ ಸರ್ಫೇಸ್ ಮೇಲೆ ಸರ್ವೈವ್ ಆಗ್ಬೋದು, ಡಿಪೆಂಡಿಂಗ್ ಆನ್ ದ ಲೋಕಲ್ ಎನ್ವೈರ್ನಮೆಂಟ್. ಫಾರ್ ಆ್ಯಂಬ್ಯುಲೆನ್ಸ್ ಸರ್ವಿಸ್ ಹೂಮ್ ಶುಡ್ ಐ ಕಾಂಟ್ಯಾಕ್ಟ್? ಕೈಂಡ್ಲಿ ಕಾಲ್ 108. 108ಕ್ಕೆ ಕಾಲ್ ಮಾಡಿದ್ರೆ ಆ್ಯಂಬ್ಯುಲೆನ್ಸ್ ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ಸಿಗುತ್ತೆ. ಮೆಡಿಸಿನ್ಸ್ ಆರ್ ನಾಟ್ ಅವೈಲಬಲ್, ವಾಟ್ ಟು ಡೂ? ಕೈಂಡ್ಲಿ ವಿಸಿಟ್ ನಿಯರ್ ಬೈ ಫಾರ್ಮಸಿ ವಿತ್ ದ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್. ಸಿಗುತ್ತೆ ನಿಮಗೆ. ನಮ್ಮಲ್ಲಿ ಇವಾಗ ಫೀವರ್ ಕ್ಲಿನಿಕ್ಸ್, ಕರ್ನಾಟಕದಲ್ಲಿ ಫೀವರ್ ಕ್ಲಿನಿಕ್ಸ್ ಅಂತ ಎಲ್ಲ ಜಿಲ್ಲೆಗಳಲ್ಲೂ ಓಪನ್ ಮಾಡಿದ್ದೀವಿ. ಅಲ್ಲಿ ನೀವು ಸಂಪರ್ಕ ಮಾಡಿ, ಅಲ್ಲಿ ವಿಸಿಟ್ ಮಾಡಿ ಕೇಳ್ಬೋದು ಅಂತ ಹೇಳ್ಬೋದು. ಈಸ್ ದೇರ್ ಎ ವೆಬ್ಸೈಟ್ ಟು ಟ್ರ್ಯಾಕ್ ನಂಬರ್ ಆಫ್ ಕೇಸಸ್ ಇನ್ ಇಂಡಿಯಾ? ಎಸ್, ಇಲ್ಲಿ ನಾವು ಕೊಟ್ಟಿದ್ದೀವಿ COVID-19 India.org ಅಂತಿದೆ. ಆ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಡೀಟೇಲ್ಸ್, ಇಂಡಿಯಾದಲ್ಲಿ ಎಷ್ಟು ಕೇಸಸ್, ಸ್ಟೇಟ್ ವೈಸ್, ಡಿಸ್ಟ್ರಿಕ್ಟ್ ವೈಸ್ ಎಲ್ಲನೂ ಡೀಟೇಲ್ಸ್ ಸಿಗುತ್ತೆ. ಹೌ ಟು ನೋ ದ ನ್ಯೂಸ್ ಐ ಆಮ್ ಗೆಟಿಂಗ್ ಇನ್ ರಿಯಲ್ ನ್ಯೂಸ್ ಆರ್ ಫೇಕ್ ನ್ಯೂಸ್ ರಿಗಾರ್ಡಿಂಗ್ COVID-19? ಕೈಂಡ್ಲಿ ಚೆಕ್ ಇನ್ ಅಥೆಂಟಿಕ್ ವೆಬ್ಸೈಟ್ ಫಾರ್ ರಿಯಲ್ ನ್ಯೂಸ್. ಎಕ್ಸಾಂಪಲ್, ವೆಬ್ಸೈಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸ್ ಗೌರ್ಮೆಂಟ್ ಆಫ್ ಇಂಡಿಯಾದು ವೆಬ್ಸೈಟ್ ಇದೆ, ಗೌರ್ಮೆಂಟ್ ಆಫ್ ಕರ್ನಾಟಕದು ವೆಬ್ಸೈಟ್ ಇದೆ. ಅಲ್ಲಿ ನೀವು ಚೆಕ್ ಮಾಡಿ ಡೀಟೇಲ್ಸನ್ನು ನೋಡ್ಬೋದು, ಯಾವುದು ತಪ್ಪು ಯಾವುದು ಸರಿ ಅಂತ. ಮತ್ತು ನಮ್ಮ ಜಾಗೃತಿ ಕರ್ನಾಟಕ ಇದರಲ್ಲಿ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ನೋಡ್ಬೋದು ಅಂತ ಹೇಳ್ಬೋದು. ಐ ವಾಂಟ್ ಟು ವಾಲಂಟಿಯರ್ ಫಾರ್ COVID-19, ವೇರ್ ಕ್ಯಾನ್ ಐ? ಯಾವ ಥರ ಅವರು ಬರ್ಬೋದು, ಈ ಒಂದು ವಾಲಂಟಿಯರ್ ಮಾಡ್ಬೋದು? ಎಸ್, ಕೈಂಡ್ಲಿ ನೋಟ್ ದಿಸ್ ಡೌನ್. ಹೇಳ್ಬೋದು ಅವರು COVID-19 karnataka.gov.in ನಲ್ಲಿ ಕರೋನಾ ವಾರಿಯರ್ಸ್ ಅಂತ ಇದೆ. ಅಲ್ಲಿ ಲಾಗಿನ್ ಆದರೆ ಯು ಕ್ಯಾನ್ ವಾಲಂಟಿಯರ್ ನಿಮ್ಮ ಸರ್ವಿಸಸನ್ನು ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನೀವು ಸರ್ವಿಸಸನ್ನು ಕೊಡ್ಬೋದು. ವಾಟ್ ಶುಡ್ ಐ ಡೂ ಇಫ್ ಐ ಆಮ್ ಆನ್ ಹೋಮ್ ಕ್ವಾರಂಟೈನ್? ರಿಜಿಸ್ಟರ್ ಯುವರ್ ಸೆಲ್ಫ್ ಇನ್ ದ ಕ್ವಾರಂಟೈನ್ ವಾಚ್ ಆ್ಯಪ್. Upload your picture for 14 days. A person has to send 14 selfies per day for 14 days. ಎವ್ರಿ ಡೇ ಒಂದು ಸೆಲ್ಫಿನ ಕಳಿಸ್ಬೇಕಾಗುತ್ತೆ. ಅದರಲ್ಲಿ ಆ ಕ್ವಾರಂಟೈನ್ ವಾಚ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಕಳಿಸ್ಬೋದು. ನೋ ನೀಡ್ ಟು ಸೆಂಡ್ ಯುವರ್ ಸೆಲ್ಫಿ ಆಫ್ಟರ್ ಕಂಪ್ಲೀಷನ್ ಆಫ್ 14 days ಕ್ವಾರಂಟೈನ್. ವಾಟ್ ಆರ್ ದ ಅದರ್ ಡಿವೈಸಸ್ ಟು ಪರ್ಸನ್ ಹೂ ಆರ್ ಆನ್ ಹೋಮ್ ಕ್ವಾರಂಟೈನ್? ಸ್ಟೇ ಹೋಮ್ ಅಂತ ಹೇಳಬೇಕು. ಅವಾಯ್ಡ್ ಫ್ರೀಕ್ವೆಂಟ್ಲಿ ಟಚಿಂಗ್ ದ ಫೇಸ್, ಹ್ಯಾಂಡ್ ಶೇಕು, 1 meter ಡಿಸ್ಟೆನ್ಸು, ಮತ್ತು ಹ್ಯಾಂಡ್ ವಾಷಿಂಗು, ಕಾಫ್ ಎಟಿಕ್ಯೂಟ್, ಕೆಮ್ಮು ಸೀನಿದಾಗ ಏನೇನು ಮಾಡಬೇಕು ಇದೆಲ್ಲನೂ, ಎಲ್ಬೋ ಯೂಸ್ ಮಾಡುವಂಥದ್ದು, ಕರ್ಚೀಪು, ಟಿಶ್ಯೂ ಪೇಪರ್ ಆರ್ ಮಾಸ್ಕ್ ಯೂಸ್ ಮಾಡುವಂಥದ್ದು, ಇದೆಲ್ಲನೂ ನೀವು ಹೇಳ್ಕೊಡ್ಬೋದು. ವಾಟ್ ಶುಡ್ ಐ ಡೂ ಇಫ್ ಐ ಫೀಲ್ ಸಿಕ್ ವೆನ್ ಐ ಆಮ್ ಆನ್ ಹೋಮ್ ಕ್ವಾರಂಟೈನ್? ಇದನ್ನು ಇಮಿಡಿಯೇಟಾಗಿ ನಮ್ಮ ಕಾಲ್ ಸೆಂಟರ್ಗೆ ಏನು ನಂಬರ್ ಕೊಟ್ಟಿದ್ದೀವಿ ಅದಕ್ಕೆ ಕಾಲ್ ಮಾಡಬೇಕಾಗುತ್ತೆ. ಕಾಲ್ ಮಾಡಿ ಅದನ್ನು ಡೀಟೇಲ್ಸನ್ನು ಹೇಳ್ಬೋದಾಗುತ್ತೆ. ಇಲ್ಲ ಲೋಕಲಿ ನಮ್ಮ ಫೀವರ್ ಕ್ಲಿನಿಕ್ ಇದೆ, ಅಲ್ಲಿ ವಿಸಿಟ್ ಮಾಡಿ ಅಲ್ಲಿನೂ ಹೇಳ್ಬೋದು. ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ಕ್ವಾರಂಟೈನ್, ವಾಟ್ ಟು ಡೂ? ಕೈಂಡ್ಲಿ ಕಾಂಟ್ಯಾಕ್ಟ್ ವಿಸಿಟ್ ಯುವರ್ ಡಾಕ್ಟರ್, ಗೆಟ್ ಅಸೆಸ್ ದಟ್ ಯು ಆರ್ ಫೈನ್. ಎನಿ ಲಾ ಅಗೇನ್ಸ್ಟ್ ನಾಟ್ ಫಾಲೋಯಿಂಗ್ ಹೋಮ್ ಕ್ವಾರಂಟೈನ್? ಅದಕ್ಕೆ ನಮ್ಮಲ್ಲಿ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ 1895 ಆ್ಯಂಡ್ ಅದರ್ ರೆಗ್ಯುಲೇಷನ್ಸ್, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಇದೆ, ಅದು ಇದರಲ್ಲಿ ಲಾ ಇದೆ. ಅದಕ್ಕೆ ಪೊಲೀಸ್ ಅವರು ಕ್ರಮ ತಗೋಬೋದು. ಹೆಲ್ಪ್ಲೈನ್ ನಂಬರ್ ಫಾರ್ ರಿಪೋರ್ಟಿಂಗ್ ಹೋಮ್ ಕ್ವಾರಂಟೈನ್ ವೈಲೇಷನ್ಸ್, ಇಲ್ಲಿ ಒಂದು 9154153916 ನಂಬರನ್ನು ಕೊಟ್ಟಿದ್ದೀವಿ. ಹೋಮ್ ಕ್ವಾರಂಟೈನ್ ವೈಲೇಷನ್ಸ್ ಯಾರಾದರೂ ಮಾಡ್ತಾಯಿದ್ರೆ ಇಲ್ಲಿ ನೀವು ಹೋಗ್ಬಿಟ್ಟು ಅಲ್ಲಿ ಹೇಳ್ಬೋದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಾವು ಎಲ್ಲರೂ ಇಷ್ಟೊತ್ತು ವೀಕ್ಷಿಸಿದ್ದೀರ. ಹೇಗೆ ನೀವು ಏನೇನು ಮಾಡಬೇಕು, ನಿಮ್ಮ ಏನೇನು ಕರ್ತವ್ಯಗಳು ಅಂತ ತಾವು ನೋಡಿದ್ದೀರ. ಇನ್ನು ಮುಂದೆ ನಾನು ನಿಮ್ಮ ಕಾಲ್ ಬಂದಾಗ ಅವ್ರ ಹತ್ರ ಹೇಗೆ ಮಾತಾಡಬೇಕು, ವಾಟ್ ಆರ್ ಆಲ್ ದ ಕಸ್ಟಮರ್ ಸರ್ವಿಸ್ ಎಸೆನ್ಷಿಯಲ್ಸ್, ನೀವು ಏನೇನು ಕಾಲ್ ಮಾಡುವಾಗ ಮಾತಾಡುವಾಗ ಜನರ ಹತ್ರ ಏನೇನು ನೋಡಬೇಕಾಗುತ್ತೆ, ಯಾವುದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ, ಅದು ಸ್ವಲ್ಪ ಡೀಟೇಲ್ ಆಗಿ ನಾನು ಈ ಸ್ಲೈಡ್ಸ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಇಲ್ಲಿ ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಇದು ಹಿಡನ್ ಐಸ್ಬರ್ಗ್ ನೋಡಿ, ನೀವು ಮೇಲೆ ಏನು ಕಾಣ್ತಾ ಇದೆ ವಿಸಿಬಲ್, ಐಸ್ ಬರ್ಗಲ್ಲಿ ವಿಸಿಬಲ್ ಏನಿದೆ ಅಷ್ಟು ಮಾತ್ರ ಕಾಣ್ತಾ ಇದೆ.
ಇದು ಹಿಡನ್ ಆಗಿರುತ್ತೆ ಸಿಯಲ್ಲಿ. ಇದರ ಅರ್ಥ ಏನು ನಾನು ಎಕ್ಸ್ಪ್ಲೈನ್ ಮಾಡೋದು ಇದರ ಬಗ್ಗೆ ಅಂದರೆ, ನಿಮಗೆ ಕಾಲ್ ಮಾಡಿದಾಗ ಅವರು ಕೆಲವೊಂದು ಸಿಂಪ್ಟಮ್ಸ್ ಮಾತ್ರ ಹೇಳ್ತಾರೆ. ಫೀವರ್ ಇದೆ ಅಂತ ಹೇಳ್ತಾರೆ, ತಲೆನೋವು ಇದೆ ಅಂತ ಹೇಳ್ತಾರೆ, ಕೆಮ್ಮು ನೆಗಡಿ ಇದೆ ಅಂತ ಹೇಳ್ಬೋದು, ಹೊಟ್ಟೆ ನೋವು ಇದೆ ಅಂತ ಹೇಳ್ಬೋದು. ಆದರೆ ಅವ್ರಿಗೆ ಇನ್ನಷ್ಟು ಗಂಭೀರವಾದ ಕಾಯಿಲೆಗಳು ಇರ್ಬೋದು. ಆ ಫೀವರ್ ಏನಿದೆ ಅವರು ಇವಾಗಿದೆ ಅಂತ ಹೇಳ್ಬೋದು, ಆದರೆ ತುಂಬ ದಿವಸದಿಂದ ಇರಬಹುದು ಅದು. ಮತ್ತು ಹೈಗ್ರೇಡ್ ಫೀವರ್ ಆಗಿರ್ಬೋದು. ಮತ್ತು ತಲೆನೋವು ಇದೆ ಅಂತ ಸುಮ್ಮನೆ ಇವತ್ತು ಮಾತ್ರ ಹೇಳ್ತಾರೆ ಅಷ್ಟೇ. ತಲೆನೋವು ಎಷ್ಟೋ ವರ್ಷಗಳಿಂದ ಇರ್ಬೋದು, ಎಷ್ಟೋ ದಿವಸಗಳಿಂದ ಇರ್ಬೋದು, ತಿಂಗಳುಗಳಿಂದ ಇರ್ಬೋದು. ಅದರ ಅರ್ಥ ನಾವು ಅವರ ಸಿಂಪ್ಟಮ್ಸ್ ಮೇಲೆ ಅವ್ರಿಗೆ ಇನ್ನಷ್ಟು ಪ್ರಶ್ನೆಗಳು ಕೇಳಿ, ಎಷ್ಟು ದಿವಸದಿಂದ ಇದೆ, ಹೇಗೆ, ಯಾವಾಗ ಜಾಸ್ತಿ ಆಗ್ತದೆ, ಯಾವಾಗ ಕಡಿಮೆ ಆಗುತ್ತೆ. ಬೆಳಗ್ಗೆ ಟೈಮಲ್ಲಿ ಕೆಲವೊಂದು ತಲೆನೋವು ಜಾಸ್ತಿ ಆದಾಗ ಅದರದ್ದು ಡಯಾಗ್ನೋಸಿಸ್ ಬೇರೆ ಆಗ್ತದೆ. ಕೆಲವೊಂದು ವಾಮಿಟಿಂಗ್ ಇರುತ್ತೆ, ಡಯರಿಯಾ ಇರ್ತದೆ, ಮತ್ತು ಹೊಟ್ಟೆ ನೋವು ಇರುತ್ತೆ, ಹೊಟ್ಟೆ ಉಬ್ರ ಇರುತ್ತೆ. ಇದರದೆಲ್ಲನೂ ನಾವು ಕೇಳಬೇಕಾಗ್ತದೆ. ಆವಾಗ ಮಾತ್ರ ನಾವು ಅವ್ರಿಗೆ ಹಿಡನ್ ಏನು ಡಯಾಗ್ನೋಸಿಸ್ ಇದೆ ಅದನ್ನು ತಿಳ್ಕೊಬೋದು ಮಾತ್ರ. ಇಲ್ದಿರ ಇದ್ರೆ ನಾವು ಬರೀ ಫೀವರ್ ಇದೆ ಅಂತಂದರೆ ಅವ್ರಿಗೆ ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ರೆ ಆಗೋದಿಲ್ಲ, ಅದು ಮತ್ತೆ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಈ ಒಂದು ಸ್ಲೈಡ್ದು ಅರ್ಥ. ಹಾಗಾಗಿ ನಾವು ಅವ್ರಿಗೆ ಮಾತಾಡುವಾಗ ಇನ್ನೇನೇನು ನೋಡಬೇಕಾಗುತ್ತೆ. ಮುಂದೆ ನೀವು ನೋಡ್ಬೋದು ಇದರಲ್ಲಿ ಓಪನಿಂಗ್. ಫಸ್ಟ್ ನೀವು ಕಾಲ್ ಮಾಡುವಾಗ ಅವ್ರಿಗೆ ಮಾತಾಡುವಾಗ ಗ್ರೀಟ್ ಪೊಲೈಟ್ಲಿ. ನಿಮಗೆ ಇದೆಲ್ಲನೂ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಳ್ಕೊಡ್ತಾರೆ. ನಾನು ಈ ಒಂದು ಮೀಡಿಯಂ ಮುಖಾಂತರ, ಯೂಟ್ಯೂಬ್ ಮುಖಾಂತರ ತಮಗೆ ಹೇಳ್ತಾ ಇದ್ದೀನಿ. ಪೊಲೈಟಾಗಿ ಅವ್ರಿಗೆ ಫಸ್ಟ್ ಗ್ರೀಟ್ ಮಾಡಬೇಕು, ನಮಸ್ಕಾರ ಹೇಳಬೇಕು, ಇಲ್ಲ ಗುಡ್ ಮಾರ್ನಿಂಗ್ ಹೇಳಬೇಕು. ಯಾರು ಅವರು ಮಾತಾಡ್ತಾ ಇರ್ತಾರೆ, ಅವರು ರೂರಲ್ ಕಡೆಯಿಂದ ಇರ್ಬೋದು, ಅರ್ಬನ್ ಅವರಾಗಿರ್ಬೋದು, ಅವರು ಎಜುಕೇಟೆಡ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಇಲ್ಲ ಅನ್ಎಜುಕೇಟೆಡ್ ಇರ್ಬೋದು. ಅವ್ರಿಗೆ ಅದೇ ಅವ್ರದ್ದೇ ಆದ ಒಂದು ಭಾಷೆಯಲ್ಲಿ ಅವ್ರಿಗೆ ಗ್ರೀಟ್ ಮಾಡಬೇಕಾಗುತ್ತೆ. ಮತ್ತು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ನೀವು ಯಾರು ಅಂತ ನೀವು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಬಿ ಕಂಪ್ಯಾಷನೇಟ್, ಅಂದರೆ ನೀವು ಮಾತಾಡುವಾಗ ಅವ್ರಿಗೆ ಅವರ ಒಂದು ಭಾಷೆಯಲ್ಲಿ ಮಾತಾಡುವಾಗ ಮತ್ತು ನಿಮ್ಮ ಒಂದು ಧ್ವನಿ ಏನಿದೆ ಅದು ಒಂದು ಅವ್ರಿಗೆ ಅನುಕೂಲಕರವಾಗಿರಬೇಕಾಗ್ತದೆ. ಮತ್ತು ಆಸ್ಕ್ ಕ್ವಶನ್ಸ್ ಇನ್ ಲಾಜಿಕಲ್ ಸೀಕ್ವೆನ್ಸ್. ನಾವು ಏನು ಸೀಕ್ವೆನ್ಸ್ ಕೊಟ್ಟಿದ್ದೀವಿ, ನಾವು ಏನು ಈ ಒಂದು ಫ್ಲೋ ಚಾರ್ಟ್ ನಿಮಗೆ ಹೇಳ್ತಾ ಇದ್ದೀವಿ, ಆ ಒಂದು ಫ್ಲೋ ಚಾರ್ಟ್ ಪ್ರಕಾರವಾಗಿ ನೀವು ಅವ್ರಿಗೆ ಕ್ವಶನ್ಸನ್ನು ಕೇಳಬೇಕಾಗುತ್ತೆ. ಲಿಸನ್ ಪೇಷಂಟ್ಲಿ ಆ್ಯಂಡ್ ಅಟೆಂಟಿವ್ಲಿ. ಅವ್ರೇನಾದರೂ ಮಾತಾಡುವಾಗ ಅವ್ರಿಗೆ ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡೋದು ಆ ಥರ ಆಗಬಾರ್ದು. ಅವರು ಹೇಳ್ತಾ ಇರುವಾಗ ಅವ್ರಿಗೆ ನೀವು ಕೇಳಬೇಕಾಗುತ್ತೆ, ಅವರು ಮಾತಾಡುವಾಗ ಕೇಳಿಸ್ಕೋಬೇಕಾಗುತ್ತೆ. ಮತ್ತು ರಿಅಶ್ಯೂರ್ ಆ್ಯಂಡ್ ಅಪ್ರಿಷಿಯೇಟ್. ಅವರೇನಾದರೂ ಹೇಳುವಾಗ ಅವ್ರಿಗೆ ಅಶ್ಯೂರೆನ್ಸ್ ಕೊಡಬೇಕಾಗುತ್ತೆ. ಇದು ನಾವು ಸಾಲ್ವ್ ಮಾಡ್ತೀವಿ ಪ್ರಾಬ್ಲಮ್, ನಿಮ್ಗೇನು ಸಮಸ್ಯೆ ಆಗಿದೆ, ನಮ್ಮ ಡಾಕ್ಟರ್ಸ್ ಇದ್ದಾರೆ, ನಮ್ಮ ಸ್ಟಾಫ್ ಇದ್ದಾರೆ, ನಾವು ಇದ್ದೀವಿ, ನಾವು ಇದನ್ನು ಸರಿ ಮಾಡ್ತೀವಿ, ನಿಮಗೆ ಹೆಲ್ಪ್ ಮಾಡ್ತೀವಿ. ಆ ಥರ ಒಂದು ರಿಅಶ್ಯೂರನ್ನು ಮಾಡಬೇಕಾಗುತ್ತೆ. ಮತ್ತು ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅವರೇನಾದರೂ ಒಳ್ಳೆಯದನ್ನು ಮಾಡಿದರೆ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಿದ್ರೆ, ಇಲ್ಲ ನಿಮಗೆ ಎಲ್ಲ ಸಿಂಪ್ಟಮ್ಸನ್ನು ಹೇಳ್ತಾ ಇದ್ದರೆ, ನೀವು ಕೇಳಿದ್ದೆಲ್ಲ ಅವ್ರಿಗೆ ಮಧ್ಯ ಮಧ್ಯದಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಮತ್ತು ಫಾಲೋ, ಹೋಲ್ಡ್, ಟ್ರಾನ್ಸ್ಫರ್ ಸ್ಟೆಪ್ಸ್. ಅಂದರೆ ನೀವೇನಾದರೂ ಅವ್ರಿಗೆ ಹೋಲ್ಡ್ ಮಾಡಬೇಕಾದ್ರೆ, ನಿಮ್ಗೇನಾದರೂ ಕೆಲವೊಂದು ಸಲ ಅವ್ರಿಗೆ ಹೋಲ್ಡಲ್ಲಿ ಇಡಬೇಕಾಗ್ತದೆ. 20-30 ಸೆಕೆಂಡ್ಸ್ ಮಾತ್ರ ಹೋಲ್ಡ್ ಮಾಡಬೇಕಾಗುತ್ತೆ. ಅದೆಲ್ಲನೂ ನಿಮಗೆ ಗೊತ್ತಿರಬೇಕು. ಹೋಲ್ಡ್ ಮಾಡುವಾಗ ಅವ್ರಿಗೆ ಏನು ಹೇಳಬೇಕು. ಮತ್ತು ಸ್ಟೆಪ್ಸ್, ಕೆಲವೊಂದು ಸ್ಟೆಪ್ಸ್ ನೀವು ಫಾಲೋ ಮಾಡ್ತೀರಾ 1 by 1. ಆ ಪ್ರಕಾರವಾಗಿ ಅವ್ರಿಗೆ ಕೇಳುವಾಗ ಅವರ ಮಾತನ್ನು ನೀವು ಕೇಳಿಕೊಂಡು ಆ ಕ್ವಶನ್ಸನ್ನು ಕೇಳಬೇಕಾಗ್ತದೆ. ಮತ್ತು ಯೂಸ್ ಕ್ಲಿಯರ್ ಆ್ಯಂಡ್ ಸಿಂಪಲ್ ಲ್ಯಾಂಗ್ವೇಜ್ ಟು ಎಕ್ಸ್ಪ್ಲೈನ್. ಅವರ ಒಂದು ಭಾಷೆಯಲ್ಲಿ ನೀವು ಅವ್ರಿಗೆ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಇವಾಗ ನಾನು ಇಂಗ್ಲೀಷ್ PPT ತೋರಿಸಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಕರ್ನಾಟಕದವ್ರು ಇರೋದ್ರಿಂದ ಕನ್ನಡದಲ್ಲಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಮಾತಾಡುವಾಗ ಯಾರೋ ಒಬ್ಬ ಹಳ್ಳಿಯಿಂದ ಮಾತಾಡ್ತಾ ಇದ್ದಾಗ ಅವ್ರಿಗೆ ಇಂಗ್ಲೀಷಲ್ಲಿ ಯಾವುದೋ ಒಂದು ಕೇಳೋದು ಆ ಥರ ಆಗಬಾರ್ದು. ಅವ್ರದ್ದೇ ಒಂದು ಭಾಷೆಯಲ್ಲಿ, ಇವಾಗ ನಾರ್ತ್ ಕರ್ನಾಟಕ, ಗುಲ್ಬರ್ಗ, ಯಾದಗಿರಿ, ಅವರೆಲ್ಲರೂ ಕೆಲವೊಂದು ಅವ್ರದ್ದೇ ಒಂದು ಭಾಷೆ ಇರುತ್ತೆ. ಅದನ್ನು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಅವ್ರಿಗೆ ಮತ್ತೆ ಕೇಳ್ಬೋದು, ನನಗೆ ಇವಾಗ ನೀವು ಏನು ಹೇಳಿದ್ದೀರಾ ಅದನ್ನು ಅರ್ಥ ಆಗಿಲ್ಲ, ಇದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಅವ್ರಿಗೆ ಕೇಳ್ಬೋದು. ಮತ್ತು ನೀವು ಕಾಲನ್ನು ಹೇಗೆ ಮಾಡಬೇಕು ಅಂತ ಕೆಲವೊಂದು ಪಾಯಿಂಟ್ಸನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ರಿಮೈನ್ ಪೇಷಂಟ್. ನಿಮಗೆ ಎಷ್ಟೇ ಅವರು ಪ್ರಶ್ನೆಗಳು ಕೇಳಿದ್ರು, ಏನು ಕೇಳಿದ್ರು ಸ್ವಲ್ಪ ಪೇಷಂಟಾಗಿ ಕೇಳಬೇಕು. ಅವ್ರಿಗೆ ಸಡನ್ನಾಗಿ ಕಾಲನ್ನು ಡ್ರಾಪ್ ಮಾಡೋದು, ಫೋನ್ ಇಟ್ಬಿಡಿ ಅಂತ ಹೇಳೋದು, ಮತ್ತು ಅವ್ರಿಗೆ ಏನಾದರೂ ಒಂದು ಆಡು ಭಾಷೆ ಥರ ಒಂದು ಬಯ್ಯೋ ಥರ ಏನಾದರೂ ಒಂದು ವರ್ಡ್ಸನ್ನು ಯೂಸ್ ಮಾಡೋ ಅಂಥದ್ದು, ಅದು ಯಾವಾಗಲೂ ನಾವು ಯೂಸ್ ಮಾಡಲೇಬಾರ್ದು.
ಶೇರ್ ಡಯಾಗ್ನೋಸಿಸ್ ಏನಾದರೂ ನಿಮಗೆ ಗೊತ್ತಿದ್ರೆ, ಆದರೆ ನಿಮ್ಮ ಲೆವೆಲಲ್ಲಿ ಡಯಾಗ್ನೋಸಿಸ್ ಏನೋ ಆಗೋದಿಲ್ಲ, ಶೇರ್ ಮಾಡೋದು ಅವಶ್ಯಕತೆ ಬರೋದಿಲ್ಲ. ಶೇರ್ ಫರ್ದರ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ನೀವು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಅದೇನಾದರೂ ನಿಮಗೆ ಡೀಟೇಲ್ಸ್ ಗೊತ್ತಿದ್ರೆ, 108 ಆಗಲಿ 104 ಆಗಲಿ ಇಲ್ಲ ಡಾಕ್ಟರ್ಸ್ ಆಗಲಿ, ಬೇರೆ ನೀವು ಹಾಸ್ಪಿಟಲ್ಗೆ ಅವ್ರಿಗೆ ಏನಾದರೂ ಕಾಲ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ, ಏನು ನೆಕ್ಸ್ಟ್ ನೀವು ಮಾಡ್ತೀರಾ ಅಂದ್ಬಿಟ್ಟು ಅವ್ರಿಗೆ ಮೆಸೇಜ್ ಬರುತ್ತಾ ಫೋನಲ್ಲಿ, ಇಲ್ಲ ನಮ್ಮವರೇ ಕಾಲ್ ಬ್ಯಾಕ್ ಮಾಡ್ತಾರಾ, ಡಾಕ್ಟರ್ ಕಾಲ್ ಮಾಡ್ತಾರಾ, 108 ಅವ್ರು ಕಾಲ್ ಮಾಡ್ತಾರಾ, ಇಲ್ಲ 104 ಅವರು ಕಾಲ್ ಬ್ಯಾಕ್ ಮಾಡ್ತಾರಾ, ಇದೆಲ್ಲನೂ ನೀವು ಅವ್ರಿಗೆ ಶೇರ್ ಮಾಡ್ಕೋಬೇಕಾಗುತ್ತೆ. ಕ್ಲೋಸಿಂಗ್ ಮಾಡೋಕ್ಕೆ ಮುಂಚೆ ಇದು ಹೇಳ್ತಾ ಇದ್ದೀನಿ. ಎಲಿಸಿಟ್ ಕೋಆಪ್ರೇಷನ್ ಅಂದರೆ ಅವರ ಒಂದು ಕೋಆಪ್ರೇಷನ್ನ ನೀವು ಫಸ್ಟ್ ಸ್ಟಾರ್ಟಿಂಗಿಂದ ಮತ್ತು ನೆಕ್ಸ್ಟ್ ಲೆವೆಲ್ ಅವರು ಕಾಲ್ ಮಾಡುವಾಗ ಅವ್ರಿಗೆ ಕೋಆಪ್ರೇಷನ್ ಕೊಡಿ ಅಂತ ಅವ್ರಿಗೆ ಕೇಳಬೇಕಾಗ್ತದೆ. ಇಫ್ ರಿಕ್ವೈರ್ಡ್ ಕ್ಲೋಸ್ ವಿತ್ ವಾರ್ಮ್ ಟ್ರಾನ್ಸ್ಫರ್ ಅಂದರೆ ಅವ್ರಿಗೆ ನೀವು ಕಾಲನ್ನು ಕ್ಲೋಸ್ ಮಾಡೋಕ್ಕೆ ಮುಂಚೆ ಅವ್ರಿಗೆ ಒಂದು ಅವ್ರಿಗೆ ಹೇಳುವಂಥದ್ದು, ಅವ್ರಿಗೆ ನಮಸ್ಕಾರ ಹೇಳುವಂಥದ್ದು, ಇಲ್ಲ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಮತ್ತೆ ಕಾಲ್ ಮಾಡ್ತೀವಿ, ಈ ಥರ ಒಂದು ಮಾತುಗಳನ್ನು ಹೇಳುವಂಥದ್ದು ಹೇಳಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ಥರ ನೀವು ಹೋಲ್ಡ್ ಪ್ರೊಸೀಜರ್ ಏನು ಹೋಲ್ಡ್ ಮಾಡ್ತೀರಾ ಆವಾಗ ಏನು ಹೇಳಬೇಕು. ಇಲ್ಲಿ ನೋಡಿ, ಇದರಲ್ಲಿ ಬರೆದಿದ್ದಾರೆ, ಮಿಸ್ಟರ್ ಶರ್ಮಾ ಮೇ ಐ ಪ್ಲೇಸ್ ದ ಕಾಲ್ ಆನ್ ಹೋಲ್ಡ್, ಸೀಕ್ ಪರ್ಮಿಷನ್. ಅವ್ರಿಗೆ ನೀವು ಕೇಳಬೇಕಾಗುತ್ತೆ. ಇಲ್ಲಿ ಬರೆದಿದ್ದೀವಿ, ಮಿಸ್ಟರ್ ಶರ್ಮಾ ನಾನು ನಿಮ್ಮ ಕಾಲನ್ನು ಹೋಲ್ಡಲ್ಲಿ ಇಡಬಹುದಾ ಅಂತ ಅವ್ರಿಗೆ ಕೇಳಿ. ನಾನು ನಿಮಗೆ ಇನ್ಫಾರ್ಮೇಷನ್ ಏನು ಕೊಡಬೇಕಾಗ್ತದೆ ಆ ಇನ್ಫಾರ್ಮೇಷನನ್ನು ನಿಮಗೆ ಆಮೇಲೆ ಕೊಡ್ತೀನಿ. ಫಸ್ಟ್ ನಾನು ಹೋಲ್ಡಲ್ಲಿ ಇಡ್ತೀನಿ, ಒಂದು 10 ಸೆಕೆಂಡ್ಸ್ 20 ಸೆಕೆಂಡ್ಸ್, ಒಂದು ಸ್ವಲ್ಪ ಹೊತ್ತು ನಿಮ್ಮ ಕಾಲನ್ನು ಹೋಲ್ಡಲ್ಲಿ ಇಡ್ತೀನಿ ಅಂತ ಅವ್ರಿಗೆ ಹೇಳಿ, ಆ ಥರ ಒಂದು ಮಾತಾಡಿ ಅವ್ರಿಗೆ ಆಮೇಲೆ ಹೋಲ್ಡ್ಗೆ ಹೋಗಬೇಕು. ಸಡನ್ ಆಗಿ ಅವ್ರಿಗೆ ಏನು ಹೇಳಿದಿರಾ ನಾವು ಕಾಲನ್ನು ಹೋಲ್ಡ್ ಮಾಡಿದ್ರೆ ಅವ್ರೇನು ಅನ್ಕೋತಾರೆ, ಕಾಲ್ ಕಟ್ ಮಾಡಿಬಿಡ್ತಾರೆ, ಇಲ್ಲ ಅಂದರೆ ಅರ್ಥ ಬೇರೆ ಮಾಡ್ಕೋತಾರೆ, ಏನು ಇವ್ರಿಗೆ ಆನ್ಸರ್ ಗೊತ್ತಿಲ್ಲ ಅಂತ ಅರ್ಥ ಮಾಡ್ಕೋತಾರೆ. ನಿಮಗೆ ಯಾವುದು ಪ್ರಶ್ನೆಗೆ ಗೊತ್ತಾಗೋದಿಲ್ಲ, ಇಲ್ಲ ನೀವು ಅವ್ರಿಗೆ ಕಾಲನ್ನು ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ, ಇಲ್ಲ ನಿಮಗೆ ಒಂದು ಕ್ವೈರಿ ಇರುತ್ತೆ, ಅದನ್ನು ನಿಮ್ಮ ಸೂಪರ್ವೈಸರ್ ಜೊತೆಯಲ್ಲಿ ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. ಆವಾಗ ಅವ್ರಿಗೆ ಹೇಳಬೇಕಾಗುತ್ತೆ, ನೀವು ಇವಾಗ ಒಂದು ಸ್ವಲ್ಪ ಹೊತ್ತಿಗೆ ನಾನು ಕಾಲನ್ನು ಹೋಲ್ಡ್ ಮಾಡ್ತೀನಿ ಅಂತ. ಈ ಕಡೆ ಫೋಕಸ್ ಮಾಡಿ. ನೆಕ್ಸ್ಟ್ ಐ ಹ್ಯಾವ್ ಟು ಲುಕ್ ಅಪ್ ದ ಡೀಟೇಲ್ಸ್ ಆನ್ ಯುವರ್ ಅಕೌಂಟ್. ಇದನ್ನು ನೀವು ಕೇಳ್ಬೋದು. ಏನಂತ ಕೇಳ್ಬೋದು, ನಿಮ್ಮ ಡೀಟೇಲ್ಸನ್ನು ನಾನು ನೋಡಿಕೊಂಡು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ, ಅಷ್ಟೊತ್ತಿಗೆ ನಿಮ್ಮ ಕಾಲನ್ನು ಹೋಲ್ಡ್ ಮಾಡ್ತೀನಿ ಅಂತ ಹೇಳ್ಬೋದು. ಮೆನ್ಷನ್ ದ ಟೈಮ್ ಫ್ರೇಮ್, ಅಂದರೆ ಎಷ್ಟೊತ್ತು ಕಾಲನ್ನು ಹೋಲ್ಡ್ ಮಾಡ್ತೀವಿ ಅಂತ ಅವ್ರಿಗೆ ಹೇಳಬೇಕಾಗುತ್ತೆ. ಓಕೆ, ಐ ವಿಲ್ ಟೇಕ್ ಎ ಮಿನಿಟ್, ಥ್ಯಾಂಕ್ಸ್ ಆ ಥರ ಹೇಳುವಂಥದ್ದು. ಮತ್ತು ಥ್ಯಾಂಕ್ ದ ಕಸ್ಟಮರ್ ಅಂದರೆ ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಆನ್ ಹೋಲ್ಡನ್ನು ಮತ್ತೆ ನೀವು ಕಾಲ್ಗೆ ಬಂದಾಗ ಥ್ಯಾಂಕ್ ಯು ಅಂತ ಹೇಳುವಂಥದ್ದು. ಇಲ್ಲ ಕಾರಣದಲ್ಲಿ ಅವ್ರಿಗೆ ನೀವು ಇಷ್ಟೊತ್ತು ಕಾಯ್ಕೊಂಡಿದ್ರಿ, ಅದಕ್ಕೆ ಧನ್ಯವಾದ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಏನಿರುತ್ತೆ ಅದಕ್ಕೆ ಹೋಗಬೇಕು. ಈ ಒಂದು ನಾವು ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗುತ್ತೆ. ಮಿಸ್ಟರ್ ಶರ್ಮಾ, ಇಟ್ಸ್ ಟೇಕಿಂಗ್ ಲಾಂಗರ್ ದ್ಯಾನ್ ಐ ಎಕ್ಸ್ಪೆಕ್ಟೆಡ್, ಐ ವಿಲ್ ನೀಡ್ ಎ ಮಿನಿಟ್ ಮೋರ್ ಪ್ಲೀಸ್, ಈಸ್ ಇಟ್ ಓಕೆ ಅಂದರೆ ನೀವು ಅವ್ರಿಗೆ ಹೇಳ್ಬೋದು. ಸ್ವಲ್ಪ ಟೈಮ್ ಜಾಸ್ತಿ ತಗೋತಾ ಇದೆ ಅಂದರೆ ಅವ್ರ ಹತ್ರ ಹೇಳ್ಬೋದು, ನಾನು ನಿಮಗೆ ಇನ್ಫಾರ್ಮೇಷನ್ ಏನು ಕೊಡಬೇಕು ಅದಕ್ಕೆ ಟೈಮ್ ಸ್ವಲ್ಪ ತಗೋತಾ ಇದೆ, ನೀವು ಹೋಲ್ಡಲ್ಲಿ ಇರಿ ಅಂತ ಮತ್ತೆ ಹೇಳಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಂದು 20 to 30 ಸೆಕೆಂಡ್ಸ್, ಮೋರ್ ದ್ಯಾನ್ 1 ಮಿನಿಟ್ ಯೂಶಲಿ ಅವ್ರಿಗೆ ಹೋಲ್ಡಲ್ಲಿ ಇಡಬಾರ್ದು. ಅದರ ಒಳಗಡೆನೆ ನಾವು ಅವ್ರಿಗೆ ಏನು ಕ್ವೈರಿ ಇದೆ, ಏನು ಕ್ವಶನ್ ಇದೆ, ಏನು ಹೇಳಬೇಕಾಗುತ್ತೆ, ಇಲ್ಲ ಎಲ್ಲಿಗೆ ಕಾಲ್ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಅದೆಲ್ಲ ಮ್ಯಾಕ್ಸಿಮಮ್ ಲಿಮಿಟ್ ಇಟ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 1 ಮಿನಿಟ್. ವಿತಿನ್ 20 to 30 ಸೆಕೆಂಡ್ಸ್ ನಾವು ಅವ್ರಿಗೆ ಹೇಳಬೇಕಾಗ್ತದೆ. ನೆಕ್ಸ್ಟು ಟ್ರಾನ್ಸ್ಫರ್ ಪ್ರೊಸೀಜರ್. ಏನಾದರೂ ನೀವು ಕಾಲನ್ನು ಬೇರೆ 104ಗಾಗಲಿ 108ಗಾಗಲಿ ಇಲ್ಲ ಡಾಕ್ಟ್ರಿಗೆ ಟ್ರಾನ್ಸ್ಫರ್ ಮಾಡೋದಾಗಲಿ ಇಲ್ಲ ಬೇರೆ ಹಾಸ್ಪಿಟಲ್ಸ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡೋದಾಗಲಿ, ಅದನ್ನು ಹೇಗೆ ಮಾಡಬೇಕು ಅಂತ. ಕಾಲ್ ಟ್ರಾನ್ಸ್ಫರ್ ಇಸ್ ನೀಡೆಡ್ ವೆನ್ ಎ ಕಸ್ಟಮರ್ ರಿಕ್ವೈರ್ಸ್ ಫರ್ದರ್ ಅಸಿಸ್ಟೆನ್ಸ್. ಅವ್ರಿಗೆ ಮತ್ತೆ ಅಸಿಸ್ಟೆನ್ಸ್ ಬೇಕಾಗಿದ್ದರೆ ಹೇಗೆ ಮಾಡಬೇಕು. ಸ್ಟೇಟ್ ದ ರೀಸನ್, ನೀವು ಏನಕ್ಕೆ ಅದು ಕಾಲನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ. ನಮ್ಮ ಪ್ರೋಸೆಸ್ಸಲ್ಲಿ ಏನಿದೆ, ನಿಮಗೆ ಫಾರ್ ಎಕ್ಸಾಂಪಲ್ ಫಸ್ಟ್ ಅವ್ರಿಗೆ ಕಾಲ್ ಮಾಡಿದ ತಕ್ಷಣ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬ್ರೆತ್ಲೆಸ್ನೆಸ್ ಇದೆ, ಸಿವಿಯರ್ ಬ್ರೆತ್ಲೆಸ್ನೆಸ್ ಇದೆ ಅಂತ ಕಾಲ್ ಬರುತ್ತೆ. ಆವಾಗ ನಾವು ಏನು ಅವ್ರಿಗೆ ಹೇಳಬೇಕಾಗುತ್ತೆ, ನಿಮಗೆ ಡಾಕ್ಟರ್ ಕಾಲ್ ಮಾಡ್ತಾರೆ,
ಆರ್ 108 ಅವರು ಕಾಲ್ ಮಾಡ್ತಾರೆ, ನಿಮಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ನಿಮ್ಮ ಕಾಲನ್ನು ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಡಾಕ್ಟರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಇಲ್ಲ 108ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತ ಆ ಥರ ಒಂದು ಹೇಳಬೇಕಾಗುತ್ತೆ. ಆಮೇಲೆ ಸೀಕ್ ಪರ್ಮಿಷನ್, ಇದು ಸ್ವಲ್ಪ ಓಕೆ. ಮತ್ತೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ಹೋಲ್ಡ್, ಅವ್ರಿಗೆ ಹೋಲ್ಡ್ ಮಾಡೋದಾದ್ಮೇಲೆ ಅವ್ರಿಗೆ ಥ್ಯಾಂಕ್ಸನ್ನು ಹೇಳಬೇಕಾಗ್ತದೆ. ನೆಕ್ಸ್ಟ್ ನೋಡೋಣ, ಕಮ್ಯುನಿಕೇಷನ್ ಸ್ಟೈಲ್ಸ್. ಇದರಲ್ಲಿ ಒಂದು 3 ನಾವು ತೋರಿಸ್ತಾ ಇದ್ದೀವಿ: ಪ್ಯಾಸಿವ್, ಅಗ್ರೆಸಿವ್, ಅಸರ್ಟಿವ್. ಫಸ್ಟ್ ಪ್ಯಾಸಿವ್ ಅಂದರೆ ಏನು ನೋಡೋಣ. ವಾಟ್ ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಪ್ಯಾಸಿವ್ ಅಲ್ಲಿ. ಪ್ಯಾಸಿವ್ ಅಂದರೆ ನೀವು ಸುಮ್ಮನೆ ಇದ್ದೋಗೋದು, ಹೆಸಿಟೆಂಟ್, ಅವ್ರಿಗೆ ಮಾತಾಡೋಕ್ಕೆ ಹೆಸಿಟೇಟ್ ಮಾಡುವಂಥದ್ದು. ಇಂಡೈರೆಕ್ಟ್, ಅವ್ರಿಗೆ ಡೈರೆಕ್ಟಾಗಿ ಮಾತಾಡ್ದಿರಾ ಇಂಡೈರೆಕ್ಟ್ ಪ್ರಶ್ನೆಗಳನ್ನು ಕೇಳೋವಂಥದ್ದು. ಅಪಾಲಜೆಟಿಕ್ ಅಂದರೆ ಅವ್ರಿಗೆ ವಿತೌಟ್ ಎನಿ ರೀಸನ್ ಸಾರಿ ನಂದು ತಪ್ಪಾಯಿತು ಆ ಥರ ಒಂದು ಹೇಳುವಂಥದ್ದು. ಸೆಲ್ಫ್ ಕಾನ್ಷಿಯಸ್, ನಾವು ಏನು ಮಾತಾಡ್ತಾ ಇದ್ದೀವಿ ಅದರ ಬಗ್ಗೆ ತುಂಬ ಗಮನ, ನಾನು ತಪ್ಪು ಮಾತಾಡ್ತಾ ಇದ್ದೀನಾ, ನಂದೇನಾದರೂ ತಪ್ಪಾಯ್ತಾ, ಆ ಥರ ಒಂದು. ಲೋ ವಾಲ್ಯೂಮ್, ಧ್ವನಿ, ನಿಮ್ಮ ಏನು ಮಾತಾಡ್ತೀರಾ ಒಂದು ಲೋ ವಾಲ್ಯೂಮ್ ಇರಬಾರ್ದು. ಒಂದು ಮಾತಾಡುವಾಗ ಸ್ವಲ್ಪ ಧ್ವನಿ ಕ್ಲಿಯರ್ ಆಗಿರಬೇಕು, ತುಂಬ ಓವರ್ ಆಗಿ ಜಾಸ್ತಿನೂ ಇರಬಾರ್ದು, ತುಂಬ ಲೋ ಆಗಿ ಇರಬಾರ್ದು, ಒಂದು ಮೀಡಿಯಮ್ ಆಗಿರಬೇಕು. ಅವ್ರಿಗೆ ಕಂಫರ್ಟಬಲ್ ಆಗಿರಬೇಕು, ಯಾರು ಕಾಲ್ ಮಾಡಿರ್ತಾರೆ ಅವ್ರಿಗೆ ಕಂಫರ್ಟಬಲ್ ಆಗಿರಬೇಕು. ಅವಾಯ್ಡ್ ಮೇಕಿಂಗ್ ಡಿಸಿಷನ್ಸ್ ನಿಮಗೆ ಇಮಿಡಿಯೇಟ್ ಆಗಿ ಇವಾಗಲೇ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಎಮರ್ಜೆನ್ಸಿ ಇದೆ, ಆ ಥರ ಒಂದು ಮಾತುಗಳನ್ನು ಹೇಳೋದು. ನಿಮ್ಮ ನಾವು ಏನು ಹೇಳಿದ್ದೀವಿ ಆವಾಗಲೇ, ನಿಮಗೆ ಏನಾದರೂ ಟ್ರಾನ್ಸ್ಫರ್ ಆ ಥರ ಎಮರ್ಜೆನ್ಸಿ ಇದ್ದರೆ ನೀವು ಮನೆಯಲ್ಲೇ ಇರಿ, ನಮ್ಮ ಡಾಕ್ಟರ್ ಕಾಲ್ ಮಾಡ್ತಾರೆ, ಇಲ್ಲ 108 ಅವರು ಕಾಲ್ ಮಾಡ್ತಾರೆ, ಅವರು ನಿಮಗೆ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಸಮಾಧಾನದಿಂದ ಹೇಳಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ಒಂದೇ ಸಲ ಅವ್ರಿಗೆ ಡಿಸಿಷನ್ಸನ್ನು ನೀವು ತಗೋಬಾರ್ದು. ಯೂಸ್ ಅಪ್ ಈಸಿಲಿ, ಅವರು ಏನಾದರೂ ಕೇಳಿದಾಗ, ಅವ್ರೇನಾದರೂ ಒಂದು ಮಾತನ್ನು ನಿಮಗೆ ಕೇಳ್ತಾರೆ, ಇದು ತಪ್ಪಾಯಿತು, ಹೌದು ನಂದು ತಪ್ಪಾಯಿತು ಹೀಗೆ ಅಂತ ಒಂದೇ ಸಲ ನೀವು ಕಾಲನ್ನು ಕಟ್ ಮಾಡೋವಂಥದ್ದು ಆ ಥರ ಮಾಡಬಾರ್ದು. ಮತ್ತು ಮೀಕ್ ಬಾಡಿ ಲ್ಯಾಂಗ್ವೇಜನ್ನು ಅವರು, ನೀವು ಕಾಲ್ ಮಾಡ್ತಾ ಇರ್ತೀರಾ, ಬಾಡಿ ಲ್ಯಾಂಗ್ವೇಜನ್ನು ಅವರು ನೋಡೋದಿಲ್ಲ, ಆದರೆ ಮಾತಾಡೋದ್ರಲ್ಲಿ ನಿಮ್ಮ ಧ್ವನಿಯಲ್ಲಿ ಒಂದು ಲೆವೆಲಲ್ಲಿ ಇರಬೇಕಾಗುತ್ತೆ. ತುಂಬ ಲೋನು ಇರಬಾರ್ದು, ತುಂಬ ಹೈ ಪಿಚ್ಚು ಇರಬಾರ್ದು, ಅವ್ರಿಗೆ ಕಂಫರ್ಟೇಬಲ್ ಆಗಿ ಮಾಡಬೇಕು. ಹೌ ಟು ರೆಸ್ಪಾಂಡ್, ಇದು ನೋಡಿ, ಐ ಕೆನಾಟ್, ಮೇ ಬಿ, ಐ ವಿಲ್ ಟ್ರೈ ಟು, ಐ ಆಮ್ ನಾಟ್ ಶ್ಯೂರ್, ಐ ಮೇ ನಾಟ್ ಬಿ ಏಬಲ್ ಟು. ಇದರ ಅರ್ಥ ಕನ್ನಡದಲ್ಲಿ ನನ್ನ ಕೈಯಲ್ಲಿ ಆಗ್ದಿರಾ ಇರ್ಬೋದು, ನನಗಾಗೋದಿಲ್ಲ, ನಾನು ಟ್ರೈ ಮಾಡ್ತೀನಿ, ಇದು ಆಗಬಹುದು, ಇಟ್ ವಿಲ್ ನಾಟ್ ಬಿ ಪಾಸಿಬಲ್, ಇದು ಆಗೋದೇ ಇಲ್ಲ, ಆ ಥರ ಒಂದು ವರ್ಡ್ಸನ್ನು ನೀವು ಅವಾಯ್ಡ್ ಮಾಡಬೇಕು. ಬಿಕಾಸ್ ಯು ವಿಲ್ ನಾಟ್ ಸಸ್ಟೈನ್ ದ ಕಾಲ್. ಅವರು ಕಾಲ್ ಮಾಡೋರು ನೀವು ಈ ಥರ ಒಂದು ಮಾತಾಡುವಾಗ, ಅವರು ಮಾತಾಡ್ತಾ ಇದ್ದಾಗ ಅವ್ರಿಗೆ ರಿಯಶ್ಯೂರೆನ್ಸ್ ಕೊಡಬೇಕಾಗ್ತದೆ. ಹಾಗಾಗಿ ನೀವು ಇದೆಲ್ಲನೂ, ಇದರಲ್ಲಿ ಏನು ಪ್ಯಾಸಿವ್ ಅಂತ ನಾವು ಕ್ಯಾರೆಕ್ಟರಿಸ್ಟಿಕ್ಸ್, ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಅದೆಲ್ಲ ತೋರಿಸಿದ್ದೀವಿ. ಇದೆಲ್ಲನೂ ನಾವು ಗಮನ ಇಟ್ಕೋಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ, ಅಗ್ರೆಸಿವ್ ಅಲ್ಲಿ ನೋಡಿ, ನೋ ಇಟ್ ಆಲ್ ಆಟಿಟ್ಯೂಡ್. ಹೇಗೆ ಇರುತ್ತೆ ಅಂದರೆ, ನನಗೆಲ್ಲ ಗೊತ್ತಿದೆ, ಆಪೋಸಿಟ್ ಕಾಲ್ ಮಾಡೋರ್ಗೆ ಏನೂ ಗೊತ್ತಿಲ್ಲ, ಇಲ್ಲ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರೋರ್ಗೆ ಏನೂ ಗೊತ್ತಿಲ್ಲ, ನನಗೆಲ್ಲ ಗೊತ್ತಿದೆ, ನಾನು ಹೇಳೋದೇ ಎಲ್ಲ ಕರೆಕ್ಟು. ಡಸ್ ನಾಟ್ ಲಿಸನ್, ಅವರು ಮಾತಾಡೋರ ಹತ್ರ ಕೇಳಿಸ್ಕೊಳ್ಳೋದೇ ಇಲ್ಲ, ಅವ್ರಿಗೆ ಮಾತಾಡೋಕ್ಕೆ ಬಿಡಲ್ಲ ಅರ್ಥ. ಇಂಟ್ರಪ್ಟ್ಸ್, ಅವರು ಮಾತಾಡ್ತಾ ಇದ್ದಾಗ ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡೋದು. ಅವ್ರೇನೋ ಒಂದು ಹೇಳ್ತಾ ಇರ್ತಾರೆ, ನನಗೆ ಬೆಳಗ್ಗೆಯಿಂದ ಇವತ್ತು ಜ್ವರ ಇತ್ತು, ಕೆಮ್ಮು ನೆಗಡಿ ಇತ್ತು, ಸಡನ್ ಆಗಿ ಇಲ್ಲ ಇಲ್ಲಿ ಕೇಳಿ, ನಾನು ಹೇಳೋದನ್ನು ಕೇಳಿ, ಆ ಥರ ಒಂದು ಇಂಟ್ರಪ್ಟ್ ಮಾಡುವಂಥದ್ದು. ಡಾಮಿನೇಟ್ಸ್, ಅವರು ಮಾತಾಡ್ತಾ ಇದ್ರು ನಾವೇ ಡಾಮಿನೇಷನ್ ಥರ ಮಾತಾಡೋವಂಥದ್ದು. ಆರ್ಗ್ಯೂಸ್, ಅವ್ರ ಜೊತೆಯಲ್ಲಿ ಆರ್ಗ್ಯುಮೆಂಟ್ ಮಾಡೋದು, ಇಲ್ಲ ನೀವು ಮಾಡಿರೋದು ತುಂಬ ತಪ್ಪು, ಈ ಥರ ಮಾಡಬಾರ್ದಾಗಿತ್ತು, ನೀವು ಏನು ಮಾಡ್ತಾ ಇದ್ದೀರಾ ಇದರಿಂದ ಎಲ್ಲರಿಗೂ ಹರಡುತ್ತೆ, ಈ ಥರದ ಒಂದು ಅವ್ರ ಜೊತೆಯಲ್ಲಿ ಆರ್ಗ್ಯೂ ಮಾಡೋದು. ಪುಟ್ ಅದರ್ಸ್ ಡೌನ್, ಅವ್ರಿಗೆ ಒಂದು ಅವರು ಯಾರು ಕಾಲ್ ಮಾಡ್ತಾ ಇರ್ತಾರೆ ಅವ್ರಿಗೆ ನೀವು ಮಾಡಿರೋದು ಸರಿ ಇಲ್ಲ, ತಪ್ಪಾಗಿದೆ, ನೀವು ಈ ಥರ ಮಾಡಬಾರ್ದಾಗಿತ್ತು, ಇದು ನೀವು ತುಂಬ ಕೆಟ್ಟ ಕೆಲಸ ಮಾಡಿದ್ದೀರಾ, ಈ ಥರದ್ದು ಒಂದು ವರ್ಡ್ಸ್ ನಮ್ಮ ಬಾಯಿಯಲ್ಲಿ ಬರಲೇಬಾರ್ದು. ಪುಟ್ ಅದರ್ಸ್ ಡೌನ್, ಡಸ್ ನಾಟ್ ಸಿ ಅದರ್ಸ್ ಪಾಯಿಂಟ್, ಅವರು ಏನು ಹೇಳ್ತಾ ಇದ್ದಾರೆ ಅದರ ಕಡೆ ಅವ್ರದ್ದು ಗಮನ ಕೊಡದಿರ ಇರೋದು.
ಅವರು ಸರಿಯಾಗಿರ್ಬೋದು, ಅವರು ಕರೆಕ್ಟಾಗಿ ಹೇಳ್ತಾ ಇರ್ಬೋದು, ಆದರೆ ನಾವೇ ಒಂದು ಡಾಮಿನೇಟ್ ಥರ ಮಾಡಿಕೊಂಡು ನಮ್ಮದೇ ಸರಿ, ನಾ ಹೇಳೋದೇ ಕರೆಕ್ಟು, ಅದೆಲ್ಲನೂ ಮಾಡಬಾರ್ದು. ಚಾಯ್ಸ್ ಆಫ್ ವರ್ಡ್ಸ್, ಯು ಮಸ್ಟ್, ನೀವು ಇದನ್ನು ಕೇಳಲೇಬೇಕು, ಯು ಆರ್ ದ ರೈಟ್, ನೀವೇ ಸರಿ, ಇಫ್ ಯು ಡೂ ನಾಟ್, ನೀವು ಇದನ್ನು ಮಾಡ್ದಿರಾ ಇದ್ರೆ ಈ ಥರ ಆಗಿಬಿಡುತ್ತೆ, ನಾನು ಹೇಳೋದೇ ಮಾಡಬೇಕು, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ, ನಿಮಗೆ ಕರ್ಕೊಂಡು ಹೋಗ್ತಾರೆ, ನೀವೇ ಮಾಡಬೇಕು, ಈ ಥರ ವರ್ಡ್ಸ್ ಅವ್ರಿಗೆ ಹೇಳಬಾರ್ದು. ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ಹೇಳಿದ್ರೆ ಜನ ಅದನ್ನು ಒಪ್ಕೋತಾರೆ. ನಾವು ಏನು ಹೇಳ್ತೀವಿ ಅವರು ಮಾಡ್ತಾರೆ, ಮಾಡಬೇಕಾಗ್ತದೆ. ಆದರೆ ನಾವು ಹೇಳೋದು ರೀತಿ ಇರುತ್ತಲ್ಲ, ಈ ಥರ ಇರಬಾರ್ದು, ಅಗ್ರೆಸಿವ್ ಆಗಿ ನಾವು ಮಾತಾಡಬಾರ್ದು. ಐ ವಾಂಟ್ ಟು ಸ್ಪೀಕ್ ಟು ದ ಡಾಕ್ಟರ್, ಈ ಥರ ಒಂದು ಹೇಳೋದು ಸರಿಯಲ್ಲ. ಇದೆಲ್ಲನೂ ನೀವು ಮಾತಾಡುವಾಗ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಜನ ಅವ್ರದ್ದು ಸಮಸ್ಯೆ ಇರುತ್ತೆ, ದೂರ ಹಳ್ಳಿ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಇರೋದಿಲ್ಲ, ಮತ್ತು ಅವ್ರಿಗೆ ಡಾಕ್ಟರ್ ಇಲ್ಲ ಕ್ಲಿನಿಕ್ಗೆ ಹೋಗ್ಬೇಕಂದ್ರೆ ಬಸ್ಸಸ್ ಇರೋದಿಲ್ಲ, ನಡ್ಕೊಂಡು ಹೋಗ್ಬೇಕಾಗುತ್ತೆ, ವೆಹಿಕಲ್ ಇರೋದಿಲ್ಲ. ಇದೆಲ್ಲನೂ ಅವರು ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಕಾಲ್ ಮಾಡ್ತಾರೆ. ಆವಾಗ ನಮಗೆ ಅವ್ರಿಗೆ ಸೊಲ್ಯೂಷನ್ ಟ್ರೈ ಮಾಡಬೇಕು. ನಾವು ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಟ್ರೈ ಮಾಡಬೇಕಾಗುತ್ತೆ. ಆವಾಗ ನಾವು ಮಾತಾಡೋದನ್ನು ಸರಿಯಾಗಿ ಅವ್ರಿಗೆ ಮಾತಾಡಬೇಕಾಗ್ತದೆ. ಫಸ್ಟ್ ಆಫ್ ಆಲ್ ನಾವು ಕರೆಕ್ಟ್ ಪ್ರಾಬ್ಲಮ್ಗೆ ಅವ್ರಿಗೆ ಸೊಲ್ಯೂಷನ್ ಕೊಡೋಕ್ಕೆ ಆಗಿಲ್ಲ ಅಂದ್ರೂ ಅವ್ರಿಗೆ ಮಾತಾಡುವಾಗ ಕರೆಕ್ಟಾಗಿ ಅವ್ರಿಗೆ ಮಾತಾಡಿದ್ರೆ ಅವ್ರಿಗೆ ಅರ್ಧ ಸೊಲ್ಯೂಷನ್ ಅಲ್ಲೇ ಬಂದ್ಬಿಡುತ್ತೆ. ಇವಾಗ ಡಾಕ್ಟರ್ಸ್, ಕೆಲವರೆಲ್ಲ ಡಾಕ್ಟರ್ಸ್ ಇರ್ತೀರಾ ನೀವೆಲ್ಲರೂ, ನಿಮ್ಗೆ ಗೊತ್ತಿರುತ್ತೆ, ಪೇಷಂಟ್ ಬಂದಾಗ ಡಾಕ್ಟರ್ಗೆ ಸಮಾಧಾನವಾಗಿ ಮಾತಾಡಿದ್ರೆ ಅರ್ಧ ಕಾಯಿಲೆ ಅವ್ರಿಗೆ ಅಲ್ಲೇ ಕಮ್ಮಿ ಆಗಿಬಿಡುತ್ತೆ, ಅವ್ರಿಗೆ ರಿಲ್ಯಾಕ್ಸ್ ಆಗ್ತಾರೆ, ಅವ್ರದ್ದು ಟೆನ್ಷನ್ ಏನಿರುತ್ತೆ ಎಲ್ಲ ದೂರ ಆಗುತ್ತೆ. ಅದೇ ಥರ ಈ ಕಾಲ್ ಮಾಡೋರು ತುಂಬ ಪ್ರಾಬ್ಲಮಲ್ಲಿ ಮತ್ತು ಟೆನ್ಷನಲ್ಲಿ ಕಾಲ್ ಮಾಡ್ತಾ ಇರ್ಬೋದು. ಹಾಗಾಗಿ ನಾವು ಈ ಪಾಯಿಂಟ್ಸ್ ಎಲ್ಲನೂ ಗಮನದಲ್ಲಿ ಇಟ್ಕೋಬೇಕು. ಅವ್ರಿಗೆ ಮಾತಾಡುವಾಗ ತುಂಬ ಕೂಲಾಗಿ ಮಾತಾಡಬೇಕಾಗುತ್ತೆ, ಅವ್ರಿಗೆ ಕ್ಲಾರಿಟಿ ಕೊಡಬೇಕಾಗುತ್ತೆ, ಅವರು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾವು ಕ್ಲಿಯರ್ ಕಟ್ಟಾಗಿ ಹೇಳಬೇಕಾಗುತ್ತೆ. ನೋಡಿ, ಇದು ಒಂದು ಅಸರ್ಟಿವ್, ವ್ಯಾಲ್ಯೂಸ್ ಅದರ್ಸ್, ಆಕ್ಟಿವ್ಲಿ ಲಿಸನ್ಸ್, ಸೆಟ್ಸ್ ಎಕ್ಸ್ಪೆಕ್ಟೇಷನ್ಸ್, ಹಾನೆಸ್ಟ್ ಆ್ಯಂಡ್ ಡೈರೆಕ್ಟ್, ಫೇರ್ ಆ್ಯಂಡ್ ಕಾಮ್, ಆಕ್ಷನ್ ಓರಿಯೆಂಟೆಡ್, ಕೋಆಪ್ರೇಟ್ಸ್. ನೀವು ಫಸ್ಟ್ ಇದೆಲ್ಲ ಕರೆಕ್ಟಾಗಿ ತಿಳ್ಕೋಬೇಕು. ಮಾಹಿತಿ ನಾವು ಏನು ಕೊಡ್ತಾ ಇದ್ದೀವಿ ಯೂಟ್ಯೂಬ್ ಚಾನಲಿಂದ, ಮತ್ತು ಜಾಗೃತಿ ಕರ್ನಾಟಕ ಚಾನಲಲ್ಲಿ ತುಂಬ ಮಾಹಿತಿ ವಿಡಿಯೋಸ್ ಎಲ್ಲ ಇದ್ದಾವೆ, ಅದು ನೀವು ನೋಡ್ಬೋದು. ನಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ವೆಬ್ಸೈಟಲ್ಲಿ ನಾವು ಡೈಲಿ ಬುಲೆಟಿನನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ, ಅದನ್ನು ನೀವು ವೀಕ್ಷಣೆ ಮಾಡ್ಬೋದು. IEC ಮೆಟೀರಿಯಲ್ಸ್ ಇದ್ದಾವೆ, ಮತ್ತು ಗೌರ್ಮೆಂಟ್ ಆರ್ಡರ್ಸು, ಆಮೇಲೆ ನಮ್ಮ ಏನು ಅಡ್ವೈಸರೀಸ್ ಗೌರ್ಮೆಂಟಿಂದ ಏನಿದ್ದಾವೆ, IEC ಮೆಟೀರಿಯಲ್ಸ್, ಅದೆಲ್ಲನೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ KER HFW ಅಲ್ಲಿ ಸಿಗುತ್ತೆ ನಿಮಗೆ. ಅದೆಲ್ಲನೂ ನೀವು ನೋಡಿಕೊಂಡು ಯು ಶುಡ್ ಬಿ ವೆಲ್ ಓರಿಯೆಂಟೆಡ್ ಅಬೌಟ್ ದ ಮೆಟೀರಿಯಲ್ಸ್ ಅವೈಲೇಬಲ್. ಮಾಹಿತಿ ಏನಿದೆ ಎಲ್ಲನೂ ನಿಮ್ಮ ಹತ್ರ ಇರಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಬೆಂಗಳೂರಲ್ಲಿ ಇರ್ಬೋದು, ಮೈಸೂರಲ್ಲಿ ಇರ್ಬೋದು, ಇಲ್ಲ ಮಂಗಳೂರಲ್ಲಿ ಇರ್ಬೋದು, ಆದರೆ ಕಾಲ್ ಮಾಡೋರು ಬೀದರ್ ಗುಲ್ಬರ್ಗಾದಿಂದ ಕಾಲ್ ಮಾಡ್ತಾರೆ, ಬೆಲ್ಗಾಮ್ ಬಿಜಾಪುರಿಂದ ಕಾಲ್ ಮಾಡ್ತಾರೆ, ದೂರ ಹಳ್ಳಿ ಇರುತ್ತೆ ಅಲ್ಲಿಂದ ಕಾಲ್ ಮಾಡ್ತಾರೆ. ಅಲ್ಲಿ ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಈ ಥರ ಒಂದು ಕಾಮಾಗಿ, ಹಾನೆಸ್ಟ್ ಆಗಿ, ಡೈರೆಕ್ಟ್ ಆಗಿ, ಮತ್ತು ಆ್ಯಕ್ಷನ್ ಓರಿಯೆಂಟೆಡ್ ಕೋಆಪ್ರೇಷನ್ನಿಂದ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಮಾಹಿತಿ ಇಲ್ಲ ಅಂದರೆ, ನಿಮಗೆ ಗೊತ್ತಿಲ್ಲ ಅಂತ ಫೋನನ್ನು ಅಲ್ಲಿ ಅವ್ರಿಗೆ ಸರಿಯಾದ ಮಾಹಿತಿ ಕೊಡ್ದಿರಾ ಇದ್ದರೆ ಜನಕ್ಕೆ ತಪ್ಪು ಮಾಹಿತಿಯನ್ನು ಸಿಗ್ತದೆ. ಹಾಗಾಗಿ ಯು ಶುಡ್ ಬಿ ಅವೇರ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ, ಮೇ ಬಿ ಥ್ರೂ ಔಟ್ ಇಂಡಿಯಾ, ವರ್ಲ್ಡ್ ಎಲ್ಲನೂ ಮಾಹಿತಿ ನಿಮಗೆ ಕರೆಕ್ಟಾಗಿ ತಿಳುವಳಿಕೆ ಇದ್ದರೆ ಮಾತ್ರ ನೀವು ಅವ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ವಿ ವಿಲ್ ಫಿಗರ್ ದಿಸ್ ಔಟ್. ನಿಮಗೆ ಯಾವುದನ್ನ ಒಂದು ಮಾಹಿತಿ ಅವರು ಕೇಳಿದಾಗ ನೀವು ಅವ್ರಿಗೆ ಹೇಳಬೇಕಾಗುತ್ತೆ, ನಾವು ಇದನ್ನು ಸರಿ ಮಾಡ್ತೀವಿ, ನಿಮಗೆ ಕೋಆಪ್ರೇಷನ್ ಕೊಡ್ತೀವಿ, ವಾಟ್ ವಿ ಕ್ಯಾನ್ ಡೂ ಈಸ್ ಅಂತ ಹೇಳ್ಬೋದು ಅವ್ರಿಗೆ. ನಾವು ಏನು ಮಾಡಬಹುದು ಆ ಒಂದು ಸಿಚುವೇಶನಲ್ಲಿ, ಅವ್ರಿಗೆ ಹಳ್ಳಿ ದೂರ ಇದೆ, ಅಲ್ಲಿಂದ ಬರಬೇಕು, ನೀವು ಏನು ಮಾಡಬಹುದು ಅಂತ 108ಗೆ ನಾವು ಸಂಪರ್ಕ ಮಾಡಿ ನಿಮಗೆ ಹೇಳ್ತೀವಿ, ಅವರು ಬಂದು ಕರ್ಕೊಂಡು ಹೋಗ್ತಾರೆ. ಈ ಥರದ್ದು ಒಂದು ಮಾತುಗಳನ್ನು ಆಲ್ಟರ್ನೇಟಿವ್ ಏನಿದೆ, ಇವಾಗ 104 ಬ್ಯುಸಿ ಬರ್ತಾ ಇದೆ ಅಂತ ಅವರು ಕಾಲ್ ಮಾಡ್ತಾರೆ, ಅದಕ್ಕೆ ಆಲ್ಟರ್ನೇಟಿವ್ ಏನಿದೆ, ಅಲ್ಲಿ ಲೋಕಲ್ ಆಶಾ ANM ಇರ್ತಾರೆ, ಮತ್ತು PSC ಹತ್ತಿರ ಇದ್ದರೆ ಪ್ರೈಮರಿ ಹೆಲ್ತ್ ಸೆಂಟರ್, ಅಲ್ಲಿಂದ ಏನಾದರೂ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಅವರು ಹೋಗಿ ನೋಡೋ ಥರ, ಇಲ್ಲ ಇವರೇ ಅಲ್ಲಿಗೆ ಹೋಗೋ ಥರ, ಅದನ್ನು ಆಲ್ಟರ್ನೇಟಿವ್ನು ಯು ಶುಡ್ ನೋ ವಾಟ್ ಈಸ್ ದ ಆಲ್ಟರ್ನೇಟಿವ್ ಫಾರ್ ದ ಪ್ರಾಬ್ಲಮ್. ವಿ ಕ್ಯಾನ್ ಟ್ರೈ. ನೀವು ಆ ಥರ ನಾವು ಇದಕ್ಕೆ ನಿಮಗೆ ಏನು ಸಹಾಯ ಮಾಡ್ಬೋದು,
ನಾವು ಟ್ರೈ ಮಾಡ್ತೀವಿ, ನಮ್ಮ ಡಾಕ್ಟರ್ಸ್ ಇದ್ದಾರೆ, ಅವ್ರ ಕಡೆಯಿಂದ ತಿಳ್ಕೊಂಡು ನಿಮಗೆ ಮತ್ತೆ ಕಾಲ್ ಮಾಡಿ ಹೇಳ್ತೀವಿ. ಇದು ಒಂದು ಮಾತುಗಳನ್ನು ಅವ್ರಿಗೆ ಆಡಿದಾಗ ಅವರು ಸಮಾಧಾನಕರವಾಗಿ ನಿಮಗೆ ಕಾಲ್ ಮಾಡಿದ್ದಕ್ಕೆ ಅದು ಒಂದು ಅರ್ಥ ಆಗ್ತದೆ. ಅವ್ರಿಗೆ ಒಂದು ಸೊಲ್ಯೂಷನನ್ನು ಸಿಗ್ದಂಗೆ ಆಗುತ್ತೆ. ಸೊಲ್ಯೂಷನ್ ಆಮೇಲೆ ಡಾಕ್ಟರ್ ಕಾಲ್ ಮಾಡ್ಬೋದು, 108 ಹೋಗ್ಬೋದು, ಅದು ಸೊಲ್ಯೂಷನ್. ಬಟ್ ನೀವು ಮಾತಾಡುವಾಗಲೇ ಅವ್ರಿಗೆ ಒಂದು ಸಮಾಧಾನ ಆಗುತ್ತೆ. ನಾನು ಕಾಲ್ ಮಾಡಿದ್ದಕ್ಕೆ ಇವರು ಇಷ್ಟು ಹೇಳಿದ್ರು, ಬರುತ್ತೆ ನಮಗೆ 108 ಬರುತ್ತೆ, ಇಲ್ಲ ಡಾಕ್ಟರ್ ಕಾಲ್ ಮಾಡ್ತಾರೆ, ನಮಗೆ ಇಲ್ಲೇ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ನಾವು ಮೆಡಿಕಲ್ ಸ್ಟೋರ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಬಂದು ತಿಂದರೆ ನಮಗೆ ವಾಸಿ ಆಗುತ್ತೆ ಇಲ್ಲೇ ಮನೆಯಲ್ಲೇ ಅಂತ ದ ಪೀಪಲ್ ವಿಲ್ ಹ್ಯಾವ್ ಒನ್ ಕಾನ್ಫಿಡೆನ್ಸ್ ಇನ್ ಯು. ಸೊ ನೀವು ಇದನ್ನೆಲ್ಲ ಈ ಸ್ಲೈಡಲ್ಲಿ ನೋಡ್ತಾ ಇದ್ದೀರಾ. ಏನೇನು ಅಸರ್ಟಿವ್ ಆಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರಬೇಕು, ನಿಮ್ಮ ವರ್ಡ್ಸ್, ಚಾಯ್ಸ್ ಆಫ್ ವರ್ಡ್ಸ್ ಏನಿರಬೇಕು, ಜನ ಮಾತಾಡುವಾಗ ನೀವು ಹೇಗೆ ಅವ್ರ ಜೊತೆಯಲ್ಲಿ ಮಾತಾಡಬೇಕು. ಇಲ್ಲಿ ಕೆಳಗಡೆ ಒಂದು ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಸೇಯಿಂಗ್ ಮಿಸ್ಟರ್ ಡಯರ್, ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು. ಟು ಬಿಗಿನ್ ವಿತ್, ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಎ ಫ್ಯೂ ಕ್ವಶನ್ಸ್, ವುಡ್ ರಿಕ್ವೆಸ್ಟ್ ಯುವರ್ ಕೋಆಪರೇಷನ್. ಅವ್ರಿಗೆ ಕ್ವಶನ್ಸ್ ಕೇಳಿದಾಗ, ಈ ಥರ ಒಂದು ಹೇಳಿದಾಗ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ವಾಟ್ ಎವರ್ ಯು ಆರ್ ಸೇಯಿಂಗ್, ನೀವು ಏನು ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇದೆ, ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಇದ್ದೀವಿ. ನಾನು ಕೆಲವೊಂದು ನಿಮಗೆ ಪ್ರಶ್ನೆನ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ, ಉತ್ತರ ಕೊಡಿ ಅಂತ ಅವ್ರ ಹತ್ರ ಕೇಳಿದ್ರೆ ದೇ ವಿಲ್ ಸ್ಟಾರ್ಟ್ ಆನ್ಸರಿಂಗ್ ಯುವರ್ ಕ್ವಶನ್ಸ್. ಸೊ ಈ ಥರ ಒಂದು ಸ್ಟಾರ್ಟ್ ಮಾಡಿದ್ರೆ ಯು ವಿಲ್ ಸಸ್ಟೈನ್ ದ ಕಾಲ್. ನೀವು ಈ ಥರ ಒಂದು ಮಾತಾಡಿದಾಗ ಮಾತ್ರ ಕಾಲನ್ನು ಸಸ್ಟೈನ್ ಮಾಡ್ಬೋದು. ಎಂಪಥೆಟಿಕ್ ಕಮ್ಯುನಿಕೇಷನ್, ಲಿಸನ್ ಪೇಷೆಂಟ್ಲಿ ವಿತೌಟ್ ಇಂಟ್ರಪ್ಷನ್ ಆ್ಯಂಡ್ ಮೇಕ್ ನೋಟ್ಸ್. ನಿಮಗೆ ಒಂದು ಫ್ಲೋ ಚಾರ್ಟನ್ನು ಕೊಟ್ಟಿದ್ದೀವಿ. ಆ ಫ್ಲೋ ಚಾರ್ಟ್ ಪ್ರಕಾರವಾಗಿ ಒಂದು ಮಿಷಿನ್ ಹೋದಾಗ ಟೆಕ್ನಿಕಲ್ ಆಗಿ ಹೋಗೋದಲ್ಲ, ಅವ್ರಿಗೆ ಮಾತಾಡಬೇಕಾಗುತ್ತೆ. ಫ್ಲೋ ಚಾರ್ಟ್ ಆಮೇಲೆ ಫಸ್ಟ್ ಅವ್ರಿಗೆ 1-2 ವರ್ಡನ್ನು ಗ್ರೀಟ್ ಮಾಡೋವಂಥದ್ದು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ, ಹೇಗಿದ್ದೀರಾ, ಏನು ಸಮಾಚಾರ, ಆ ಥರ ಒಂದು ನೀವು ಗ್ರೀಟ್ ಮಾಡಿ ಅವ್ರಿಗೆ ಹೆಸರನ್ನು ಕೇಳೋದು. ಅದನ್ನು ಮಾಡಿದಾಗ ದೇ ವಿಲ್ ಕಮ್ ಟು ನೋ ದಟ್ ಯು ಆರ್ ಲಿಸ್ನಿಂಗ್. ಆಮೇಲೆ ಅಂಡರ್ಸ್ಟ್ಯಾಂಡ್ ದಟ್ ದ ಕಾಲರ್ ಮೇ ಬಿ ವರಿಡ್ ಆರ್ ಸ್ಟ್ರೆಸ್. ಮ್ಯಾಕ್ಸಿಮಮ್ ಕಾಲ್ ಮಾಡೋರು ಅವ್ರಿಗೆ ಏನೋ ಸಮಸ್ಯೆ ಇರ್ತದೆ, ಅವರು ಸ್ಟ್ರೆಸ್ಸಲ್ಲಿರ್ತಾರೆ, ಕೆಲವರು ಪ್ಯಾನಿಕಿಯಲ್ಲಿರ್ತಾರೆ, ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ, ಹಾಗಾಗಿ ಅವರು ಕಾಲ್ ಮಾಡಿರ್ತಾರೆ. ಅವ್ರಿಗೆ ನಾವು ಅರ್ಥ ಮಾಡ್ಕೋಬೇಕು, ಈ ಎಲ್ಲ ಕಾಲ್ಸೂ ನಮಗೆ ಒಂದು ಹೆಲ್ಪ್ ತಗೊಳ್ಳಿಕ್ಕೆ ಕಾಲ್ ಮಾಡಿದ್ದಾರೆ, ಹಾಗಾಗಿ ನಾವು ಅವ್ರ ಹತ್ರ ಸಮಾಧಾನವಾಗಿ ಒಂದು ಅನುಕೂಲವಾಗಿ ಅವ್ರಿಗೆ ಮಾಡಿಕೊಡ್ಬೇಕು, ಅದೇ ಥರ ಮಾತಾಡಬೇಕು. ರೀಅಶ್ಯೂರ್ ಬೈ ಯೂಸಿಂಗ್ ಪಾಸಿಟಿವ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್ ಟು ಕಾಮ್ ದೆಮ್ ಆ್ಯಂಡ್ ಟು ಕಂಪ್ಲೀಟ್ ದ ಕಾನ್ವರ್ಸೇಷನ್. ಕೆಲವೊಂದು ಸಮಯದಲ್ಲಿ ಎಮರ್ಜೆನ್ಸಿ ಇದ್ದಾಗ್ಲೂ ಅವ್ರಿಗೆ ಸ್ಮೂತಾಗಿ ನೀವು ಹೇಳಬೇಕಾಗುತ್ತೆ, ರೀಅಶ್ಯೂರ್ ಮಾಡಬೇಕಾಗುತ್ತೆ. ನಮ್ಮ ಡಾಕ್ಟರ್ಸ್ ಇದ್ದಾರೆ, ನಮ್ಮ ಹತ್ರ ಸ್ಟಾಫ್ ಇದ್ದಾರೆ, ಅವರೆಲ್ಲ ಬರ್ತಾರೆ, ನಿಮಗೆ ಹೆಲ್ಪ್ ಮಾಡ್ತಾರೆ, ನೀವು ಕಾಲ್ ಮಾಡಿ ಅವ್ರಿಗೆ, ಡಾಕ್ಟರ್ ನಿಮಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಈ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ವಾಸಿ ಆಗುತ್ತೆ, ಅದು 2 ದಿವಸ ನೋಡಿಕೊಂಡು ಮತ್ತೆ ವಾಸಿ ಆಗಿಲ್ಲ ಅಂದರೆ ಮತ್ತೆ ಕಾಲ್ ಮಾಡ್ತಾರೆ. ಇದೆಲ್ಲನೂ ನೀವು ತಿಳ್ಕೊಂಡು ಹೇಳಿದ್ರೆ ದೇ ವಿಲ್ ಗೆಟ್ ಕನ್ವಿನ್ಸ್. ಚೆಕ್ ಫಾರ್ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್, ಲೊಕೇಶನ್ ಆಫ್ ದ ಇಂಡಿವಿಜುವಲ್, ಟ್ರಾವೆಲ್, ಕಾಂಟ್ಯಾಕ್ಟ್ ಹಿಸ್ಟ್ರಿ, ಸೋಷಿಯಲ್ ಗ್ಯಾದರಿಂಗ್. ಇದು ನಿಮಗೆ ಫ್ಲೋ ಅಲ್ಲಿ ನಾನು ಹೇಳ್ತೀನಿ, ಇದೆಲ್ಲ ಏನೇನು ಅವ್ರಿಗೆ ಡೀಟೇಲ್ಸ್ ತಗೋಬೇಕು. ಆಸ್ಕ್ ರಿಲೆವೆಂಟ್ ಆ್ಯಂಡ್ ಪ್ರೆಸೈಸ್ ಕ್ವಶನ್ಸ್. ಯೂಸ್ ಕ್ವಶನ್ ವರ್ಡ್ಸ್ ಲೈಕ್ ಹೂ, ವಾಟ್, ವೇರ್, ವೆನ್, ವೈ, ಹೌ. ಅಂದರೆ ನಿಮಗೆ ಯಾರಿಗೆ, ನಿಮ್ಮ ಮನೆಯವರು ಕಾಲ್ ಮಾಡ್ಬೋದು, ಯಾರಿಗೆ ಅಂತ ಕೇಳಬೇಕು. ತಂದೆ, ತಾಯಿ, ಇಲ್ಲ ಮಕ್ಕಳು, ಇಲ್ಲ ಮಗಳು, ಮಗ, ಇಲ್ಲ ಅಜ್ಜ, ಅಜ್ಜಿ, ಯಾರು ಅವರು, ಹೆಸರೇನು, ವಾಟ್, ಏನಾಗಿದೆ, ಏನಾಗ್ತಾ ಇದೆ, ಈ ಥರ ಒಂದು ಕ್ಲಿಯರ್ ಕಟ್ಟಾಗಿ ಕೇಳಬೇಕಾಗುತ್ತೆ. ವೇರ್, ಎಲ್ಲಿ ಇದ್ದಾರೆ, ಎಲ್ಲಿಗೆ ಹೋಗಿದ್ರು, ಎಲ್ಲಿ ಪಾಸಿಟಿವ್ ಕೇಸ್ ಜೊತೆಯಲ್ಲಿ ಸಂಪರ್ಕದಲ್ಲಿ ಬಂದಿದ್ರು, ಎಲ್ಲಿ ಗ್ಯಾದರಿಂಗ್ ಇಲ್ಲ ಟ್ರಾವೆಲ್ ಮಾಡಿದರೆ ಎಲ್ಲಿಂದ ಬಂದಿದ್ದಾರೆ, ವೈ, ಹೌ, ಹೇಗೆ, ಈ ಥರ ಒಂದು ಪ್ರಶ್ನೆಗಳನ್ನು ನೀವು ಸ್ಪೆಸಿಫಿಕ್ ಆಗಿ ಕೆಲವೊಂದ್ಸಲಿ ಕೇಳಬೇಕಾಗುತ್ತೆ. ಯೂಸ್ ಸಿಂಪಲ್ ಲ್ಯಾಂಗ್ವೇಜ್ ಆ್ಯಂಡ್ ಅವಾಯ್ಡ್ ಮೆಡಿಕಲ್ ಟರ್ಮ್ಸ್. ಮೆಡಿಕಲ್ ಟರ್ಮ್ಸನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಲೈಕ್ ಮೆಡಿಕಲ್ ಟರ್ಮ್ಸ್, ಇವಾಗ ನಿಮೋನಿಯಾ ಅಂದರೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಕೆಲವ್ರಿಗೆ ಗೊತ್ತಾಗ್ಬೋದು, ಎಜುಕೇಟೆಡ್ಗೆ ಗೊತ್ತಾಗ್ಬೋದು, ಕೆಲವ್ರಿಗೆ ಗೊತ್ತಾಗ್ಬೋದು. ನಿಮೋನಿಯಾ ಇದೆಯಾ ನಿಮಗೆ ಅಂತ ಕೇಳೋದು ತಪ್ಪು. ನಿಮಗೆ ಕೆಮ್ಮು ಇದೆಯಾ, ಉಸಿರಾಟದ ತೊಂದರೆ ಇದೆಯಾ, ಜ್ವರ ಇದೆಯಾ, ಈ ಥರದ್ದು ಒಂದು ಅವರು ಹೇಳಿದಾಗ ನಾವು ನಿಮೋನಿಯಾ ಇರ್ಬೋದು ಅಂತ ಅರ್ಥ ಮಾಡ್ಕೋತೀವಿ. ಆದರೆ ನಾವು ಡೈರೆಕ್ಟಾಗಿ ಅವ್ರಿಗೆ ನಿಮೋನಿಯಾ ಇದೆಯಾ ಅಂತ ಕೇಳೋದು, ನಿಮಗೆ ಹೈಪರ್ ಟೆನ್ಷನ್ ಇದೆಯಾ ಅಂತ ಕೇಳೋದು. ಹೈಪರ್ ಟೆನ್ಷನ್ ಅಂದರೆ ಕೆಲವ್ರಿಗೆ ಹೈಪರ್ ಟೆನ್ಷನ್ ಅಂದರೆ ಗೊತ್ತಿರೋದಿಲ್ಲ ಹಳ್ಳಿಯವ್ರಿಗೆ. ಬ್ಲಡ್ ಪ್ರೆಷರ್ ಅಂದ್ರೂ ಕೆಲವ್ರಿಗೆ, ಬಿ ಪಿ ಅಂದರೆ ಕೆಲವ್ರಿಗೆ ಅರ್ಥ ಆಗ್ಬೋದು.
ನಿಮಗೆ ರಕ್ತದ ಒತ್ತಡ ಅಂತ ಆ ವರ್ಡು ಕೆಲವ್ರಿಗೆ ಗೊತ್ತಿಲ್ದಿರ ಇರ್ಬೋದು. ಅವಾಗ ನಾವು ಬೇರೆ ಒಂದು ವರ್ಡನ್ನು ಯೂಸ್ ಮಾಡಿ ರಕ್ತದ ಒತ್ತಡ ಇಲ್ಲ BP ಇಲ್ಲ ಹೈಪರ್ ಟೆನ್ಷನ್ ಈ ಥರದ್ದು ಒಂದು ವರ್ಡ್ಸನ್ನು ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಇವಾಗ ಮಧುಮೇಹ, ಡಯಾಬಿಟಿಸು, ಶುಗರ್ ಕಾಯಿಲೆ ಅಂತ ಲೋಕಲ್ ಹಳ್ಳಿಗಳಲ್ಲಿ ಕೆಲವ್ರಿಗೆ ಶುಗರ್ ಕಾಯಿಲೆ ಇದೆಯಾ ಅಂದರೆ ಅರ್ಥ ಆಗುತ್ತೆ. ಆವಾಗ ಮಧುಮೇಹ ಅಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಇಲ್ಲ ಡಯಾಬಿಟಿಸ್ ಇದೆಯಾ ಅಂತ ಕೇಳಿದಾಗ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅವ್ರಿಗೆ ಯಾವ ಭಾಷೆಯಲ್ಲಿ ಹೇಗೆ ಅವರು ಮಾತಾಡ್ತಾ ಇದ್ದಾರೆ, ಎಲ್ಲಿಂದ ಮಾತಾಡ್ತಾ ಇದ್ದಾರೆ, ಅವರು ಲ್ಯಾಂಗ್ವೇಜ್ ನಾವು ಕೇಳಿದ ತಕ್ಷಣನೇ ನಮಗೆ ಅರ್ಥ ಆಗಬೇಕು. ನಾರ್ತ್ ಕರ್ನಾಟಕದವರು ಇದ್ದಾರಾ, ಸೌತ್ ಕರ್ನಾಟಕದಿಂದ ಇದ್ದಾರಾ, ಹಳ್ಳಿಯಿಂದ ಮಾತಾಡ್ತಾ ಇದ್ದಾರಾ, ಅರ್ಬನ್ ಏರಿಯಾ ಎಜುಕೇಟೆಡ್ ಮಾತಾಡ್ತಾ ಇದ್ದಾರಾ, ಮತ್ತು ಅನ್ಎಜುಕೇಟೆಡ್ ಮಾತಾಡ್ತಾ ಇದ್ದಾರಾ, ಅವ್ರಿಗೆ ನೋಡಿಕೊಂಡು ನಾವು ಅವರ ಒಂದು ಲ್ಯಾಂಗ್ವೇಜಲ್ಲೇ ನಾವು ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ. ನಮಗೆ ಅರ್ಥ ಆಗಿಲ್ಲ ಅಂದರೆ, ಇಲ್ಲ ಅವ್ರಿಗೆ ಅರ್ಥ ಆಗಿಲ್ಲ, ನಾವು ಏನು ಕೇಳಿದ್ದೀವಿ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ನಮ್ಮ ಸೂಪರ್ವೈಸರ್ಸ್ ಇರ್ತಾರೆ, ನಿಮ್ಮ ಮೇಲೆ ಸೂಪರ್ವೈಸರ್ ಇರ್ತಾರೆ, ಅವ್ರಿಗೆ ನೀವು ಕೇಳಬೇಕಾಗುತ್ತೆ. ಇವರು ಏನೋ ಒಂದು ಹೇಳ್ತಾ ಇದ್ದಾರೆ, ನಮಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲ ನಾವು ಈ ಪ್ರಶ್ನೆ ಕೇಳಿದಾಗ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಆ ಥರ ಒಂದು ಸೂಪರ್ವೈಸರ್ಸ್ ಇರ್ತಾರೆ ನಿಮಗೆ. ಅವ್ರ ಹತ್ರ ತಿಳ್ಕೊಂಡು ಆಮೇಲೆ ಅವ್ರಿಗೆ ಕೇಳ್ಬೋದು. ರಿಕಾರ್ಡ್ ಇನ್ಫಾರ್ಮೇಷನ್ ಇನ್ ದ CRM ಟೂಲ್, ಎಂಟರ್ ಅಕ್ಯುರೇಟ್ ಆ್ಯಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್, ಡಾಕ್ಯುಮೆಂಟ್ ರೆಕಮೆಂಡೆಡ್ ಸಿಂಪ್ಟಮ್ಸ್, ಡಯಾಗ್ನೋಸಿಸ್. ಅದು ಒಂದು ನಿಮಗೆ ಫ್ಲೋ ಚಾರ್ಟ್ ಇದೆ, ನಾನು ಹೇಳ್ತೀನಿ ಅದನ್ನು. ಕೀಪ್ ದ ಸೆಂಟೆನ್ಸಸ್ ಕನ್ಸೈಸ್ ಆ್ಯಂಡ್ ರಿಲೆವೆಂಟ್, ಡಾಕ್ಯುಮೆಂಟ್ ಅಕ್ಯುರೇಟ್ ಸಿಂಪ್ಟಮ್ಸ್, ಫಾರಮ್ ಕರೆಕ್ಟ್ ಸೆಂಟೆನ್ಸಸ್ ವಿತ್ ಅಪ್ರೋಪ್ರಿಯೇಟ್ ಪಂಕ್ಚುಯೇಷನ್, ಅವಾಯ್ಡ್ ಡಿಫರೆಂಟ್ ಟೈಪ್ಸ್ ಆಫ್ ಕಲರ್ಡ್ ಫಾಂಟ್ಸ್, ಅವಾಯ್ಡ್ ಯೂಸಿಂಗ್ ಆಲ್ ಕ್ಯಾಪಿಟಲ್ ಲೆಟರ್ಸ್, ಪ್ರೂಫ್ ರೀಡ್ ಬಿಫೋರ್ ಶೇರಿಂಗ್. ಇದು ನೀವು ಏನು ಎಂಟ್ರಿ ಮಾಡ್ತೀರಾ ಅದರಲ್ಲಿ ನಿಮ್ಮ ಸೂಪರ್ವೈಸರ್ಸ್ ನಿಮಗೆ ಇದರಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ. ಅಲ್ಲಿ ನಿಮ್ಮ ಎಲ್ಲಿ ನೀವು ಕೂತ್ಕೊಂಡು ಈ ಇನ್ಫಾರ್ಮೇಷನ್ ಎಲ್ಲ ತೊಗೊತೀರಾ ಮತ್ತು ಎಂಟ್ರ್ ಮಾಡ್ತೀರಾ, ಇದರಲ್ಲೆಲ್ಲನೂ ಎಲ್ಲ ಒಂದೇ ಫಾರ್ಮೇಟ್ಸಲ್ಲಿ ಒಂದೇ ಥರದ್ದು ಎಂಟ್ರಿ ಮಾಡೋದನ್ನು ಒಂದು ಫರ್ದರ್ ಎವ್ಯಾಲ್ಯೂಯೇಷನ್ ಯಾರು ಮಾಡ್ತಾರೆ, ಇಲ್ಲ ಫರ್ದರ್ ಕಾಲ್ ಯಾರಿಗೆ ಹೋಗುತ್ತೆ ಅವ್ರಿಗೆ ನೋಡಿದ ತಕ್ಷಣವೇ ಅದು ಅರ್ಥ ಆಗಬೇಕು. ಅಂಥ ವರ್ಡ್ಸಲ್ಲಿ ನೀವು ಟೈಪ್ ಮಾಡಿ ಕಳಿಸ್ಬೇಕಾಗುತ್ತೆ. ಯಾವುದೇ ಒಂದು ಟೈಪಿಂಗ್ ಇದ್ದರೆ ಮ್ಯಾಕ್ಸಿಮಮ್ ನಿಮಗೆ ಟೈಪಿಂಗ್ ಇರೋವಂಥದ್ದು ತುಂಬ ಕಡಿಮೆ ಇರುತ್ತೆ. ಆದರೆ ಕೆಲವೊಂದು ಸಲ ನಿಮಗೆ ಇನ್ಫಾರ್ಮೇಷನನ್ನು ಟೈಪ್ ಮಾಡಿ ಅಲ್ಲಿ ಫಾರ್ವರ್ಡ್ ಮಾಡಬೇಕಾಗ್ತದೆ. ಅಂಥದ್ರಲ್ಲಿ ನಿಮಗೆ ಅದನ್ನು ನೋಡಿ ಕ್ಯಾಪಿಟಲ್ ಲೆಟರ್ಸು ಅವಾಯ್ಡ್ ಮಾಡಬೇಕಾಗುತ್ತೆ. ಅಕ್ಯುರೇಟ್ ಸಿಂಪ್ಟಮ್ಸ್ ಏನಿದೆ ಅದು ಮಾತ್ರ ಡಾಕ್ಯುಮೆಂಟ್ ನಿಮಗೆ ಟಿಕ್ ಮಾಡುವಂಥದ್ದು ಇರ್ತದೆ. ಕಾಫು, ಕೋಲ್ಡು, ಫೀವರು, ಬ್ರೆತ್ಲೆಸ್ನೆಸ್ಸು, ಮತ್ತು ಡಯೇರಿಯಾ, ಲಾಸ್ ಆಫ್ ಟೇಸ್ಟ್ ಆ್ಯಂಡ್ ಸ್ಮೆಲ್, ಇದೆಲ್ಲನೂ ಒಂದು ಟಿಕ್ ಮಾಡುವಂಥದ್ದು ಇರುತ್ತೆ. ಅದು ಕರೆಕ್ಟಾಗಿ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ಯಾವುದು ಪೇಷಂಟ್ ಯಾವುದು ಹೇಳ್ತಾ ಇದ್ದಾರೆ ಅದು ಮಾತ್ರ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಫರ್ದರ್ ಏನಾಗುತ್ತೆ, ಕಾಲು ನೆಕ್ಸ್ಟು ಡಾಕ್ಟ್ರಿಗೆ ಇಲ್ಲ 108ಗೆ ಇಲ್ಲ 104ಗೆ ಹೋದಾಗ, ಇಲ್ಲ ಬೇರೆ ಯಾವುದನ್ನ ಒಂದು ಹಾಸ್ಪಿಟ್ಲ್ಗೆ ಹೋದಾಗ ನೀವು ಏನು ಟಿಕ್ ಮಾಡಿರ್ತಾರಲ್ಲ ಅದನ್ನು ರಾಂಗ್ ಆಗಿ ಮಾಡಿದರೆ ಫರ್ದರ್ ಎವ್ಯಾಲ್ಯೂಯೇಷನ್, ಫರ್ದರ್ ಟ್ರೀಟ್ಮೆಂಟು, ಫರ್ದರ್ ಫಾಲೋ ಅಪ್ಗೆ ಡಿಫಿಕಲ್ಟಿ ಆಗುತ್ತೆ. ಅದನ್ನು ಸ್ವಲ್ಪ ನೋಡಿಕೊಂಡು ನೀವು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಆಸ್ಕಿಂಗ್ ಲಾಜಿಕಲ್ ಆ್ಯಂಡ್ ಕ್ಲಿಯರ್ ಕ್ವಶನ್ಸ್ ಟು ಪ್ರೊವೈಡ್ ಕರೆಕ್ಟ್ ಡಯಾಗ್ನೋಸಿಸ್. ಆಸ್ಕ್ ಫಾರ್ ಎಕ್ಸಾಕ್ಟ್ಲಿ ವಾಟ್ ಈಸ್ ರಿಕ್ವೈರ್ಡ್ ಬೈ ಡೈರೆಕ್ಟ್ ಆರ್ ಇನ್ ಯುವರ್ ಮೆಸೇಜ್. ಬಿ ಕ್ಲಿಯರ್, ಫಾರಮ್ ಕರೆಕ್ಟ್ ಕ್ವಶನ್ಸ್, ಯೂಸ್ ಸಿಂಪಲ್ ಲ್ಯಾಂಗ್ವೇಜ್. ನಿಮಗೆ ಏನು ಬೇಕು ಅಷ್ಟು ಮಾತ್ರ ಕೇಳಬೇಕು ಅಂತ ಈ ಸ್ಲೈಡಲ್ಲಿ ನೀವು ನೋಡ್ತೇವೆ. ಮೈಂಡ್ ಯುವರ್ ಪೇಸ್, ಡು ನಾಟ್ ಸ್ಪೀಕ್ ಟೂ ಫಾಸ್ಟ್ ಆ್ಯಂಡ್ ಎಲಾಬ್ರೇಟ್ ಇಫ್ ರಿಕ್ವೈರ್ಡ್. ಮೈಂಡ್ ಯುವರ್ ಟೋನ್, ಬಿ ಪೊಲೈಟ್. ಇದೆಲ್ಲ ನಾನು ಆಗಲೇ ಹೇಳಿದ್ದೀನಿ. ಕೆಲವೊಂದು ಇದರಲ್ಲಿ ಓಪನ್ ಎಂಡೆಡ್, ಕ್ಲೋಸ್ ಎಂಡೆಡ್ ಕ್ವಶನ್ಸ್ ಇದ್ದಾವೆ. ಇದರಲ್ಲಿ ಒಂದು ಓಪನ್ ಎಂಡೆಡ್ ಎಕ್ಸಾಂಪಲ್ ನೋಡೋಣ. ವೇರ್ ಡಿಡ್ ಯು ಲಾಸ್ಟ್ ಟ್ರಾವೆಲ್? ಇದು ನೀವು ಎಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಲಾಸ್ಟ್ 14 ಡೇಸ್ ಇಲ್ಲ ಲಾಸ್ಟ್ 1 ಮಂತ್, ನಮಗೆ ಬೇಕಾಗ್ತದೆ ಟ್ರಾವೆಲ್ ಹಿಸ್ಟ್ರಿ. ಕೆಲವರು ಪಕ್ಕದ ಆಂಧ್ರ ಪ್ರದೇಶ ಇಲ್ಲ ಕೇರಳದಿಂದ, ತಮಿಳ್ನಾಡಿಂದ ಬಂದಿರ್ಬೋದು. ಇಲ್ಲ ನಮ್ಮ ಸ್ಟೇಟಲ್ಲೇ ಇದ್ಕೊಂಡು ಇವಾಗ ಒಂದು ಜಿಲ್ಲೆಯಲ್ಲಿ ಕೇಸಸ್ ಇಲ್ದಿರ ಇರ್ಬೋದು, ಇನ್ನೊಂದು ಜಿಲ್ಲೆಯಲ್ಲಿ ಕೇಸಸ್ ತುಂಬ ಜಾಸ್ತಿ ಇರ್ಬೋದು, ಆ ಜಿಲ್ಲೆಯಿಂದ ಬಂದಿರ್ಬೋದು. ಇವಾಗ ಬ್ಯಾಂಗ್ಳೂರಲ್ಲಿ ಕೇಸಸ್ ಜಾಸ್ತಿ ಇದೆ, ಮೈಸೂರಲ್ಲಿ ಕೇಸಸ್ ಜಾಸ್ತಿ ಇದೆ, ಕೊಡಗು ಅಲ್ಲಿ ಕಮ್ಮಿ ಇದೆ. ಕೊಡಗುವಿಂದ ಕಾಲ್ ಮಾಡೋರು ಲಾಸ್ಟ್ 15 ಡೇಸ್ ಇಲ್ಲ 1 ಮಂತ್ ಒಳಗಡೆ ಬ್ಯಾಂಗ್ಳೂರು ಇಲ್ಲ ಮೈಸೂರಿಂದ ಹೋಗಿ ಬಂದಿದ್ದಾರೆ ಅಂದರೆ ನಮಗೆ ಅದು ಇಟ್ ಈಸ್ ಎ ರಿಲೆವೆಂಟ್ ಟ್ರಾವೆಲ್ ಹಿಸ್ಟ್ರಿ. ಆ ಥರ ಕ್ವಶನ್ ಹೇಗೆ ಕೇಳಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದೀವಿ. ವೇರ್ ಡಿಡ್ ಯು ಟ್ರಾವೆಲ್ ಲಾಸ್ಟ್ ಟ್ರಾವೆಲ್? ನೀವು ಈ ಹಿಂದೆ 14 ಇಲ್ಲ 30 ದಿವಸ ಒಳಗಡೆ ಎಲ್ಲಿ ಟ್ರಾವೆಲ್ ಮಾಡಿದ್ದೀರಾ? ಡಿಡ್ ಯು ಅಟೆಂಡ್ ಎನಿ ಸೋಷಲ್ ಫಂಕ್ಷನ್? ಅಷ್ಟೇ. ಅದು ಕೇಳಿದಾಗ ಅವರು ಅಟೆಂಡ್ ಮಾಡಿದ್ದೀವಿ ಇಲ್ಲ, ಎಸ್ ಆರ್ ನೋ ಅಂತ ಆನ್ಸರ್ ಬರಬೇಕು. ಎಲ್ಲಿ ಅಂತ ಬರಬೇಕು. ವೆನ್ ಡಿಡ್ ಯು ನೋಟಿಸ್ ದೀಸ್ ಸಿಂಪ್ಟಮ್ಸ್? ನೀವು ಯಾವಾಗ ಈ ಸಿಂಪ್ಟಮ್ಸನ್ನು ನೋಟಿಸ್ ಮಾಡಿದ್ದೀರಾ? ನೆನ್ನೆ,
ಮೊನ್ನೆ ಇಲ್ಲ 3 ಡೇಸ್ ಬ್ಯಾಕು, 1 ತಿಂಗಳಿಂದ 1 ವರ್ಷದಿಂದ, ಇಲ್ಲ ಇವತ್ತು 1 ಗಂಟೆಯಿಂದ, ಈ ಥರದ್ದು ಒಂದು ವೆನ್ ಡಿಡ್ ಯು ನೋಟಿಸ್ ದೀಸ್ ಸಿಂಪ್ಟಮ್ಸ್, ಆ ಥರದ್ದು ಒಂದು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಕೆಲವೊಂದು ಸಲ ಕ್ಲೋಸ್ ಎಂಡೆಡ್, ಡಿಡ್ ಯು ಚೆಕ್ ಯುವರ್ ಟೆಂಪ್ರೇಚರ್ ಎಸ್ಟರ್ಡೇ ಆರ್ ಟುಡೇ. ಕ್ಲೋಸ್ ಎಂಡೆಡ್ ಅಂದರೆ ಅಲೋಸ್ ಲಿಮಿಟ್ ಆರ್ ಸ್ಪೆಸಿಫಿಕ್ ರೆಸ್ಪಾನ್ಸ್, ಅಂದರೆ ಅವರು ಹೇಳ್ಬೋದು ನಾನು ನಿನ್ನೆನೂ ನೋಡಿದೆ, ಇವತ್ತು ನೋಡಿದೆ, ಇಲ್ಲ ಇವತ್ತು ಮಾತ್ರ ನೋಡಿದೆ. ಡಿಡ್ ಯು ಕಾಂಟ್ಯಾಕ್ಟ್ ಎನಿ ಒನ್ ಹೂ ರೀಸೆಂಟ್ಲಿ ರಿಟರ್ನ್ ಫ್ರಮ್ ಅಬ್ರಾಡ್, ಈ ಥರ ಒಂದು ಕಾಂಟ್ಯಾಕ್ಟಲ್ಲಿ ಬಂದಿದ್ರಾ ಅಂತ ಕೇಳ್ತಾರೆ. ಅವರು ಹೇಳ್ಬೋದು ನಾನು ಇಲ್ಲ ನನಗೆ ಗೊತ್ತಿಲ್ಲ, ನನಗೆ ಜ್ಞಾಪಕ ಇಲ್ಲ ನಾನು ಕಾಂಟ್ಯಾಕ್ಟಲ್ಲಿದ್ದೆ, ಆ ಥರನೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇದು ಕ್ಲೋಸಿಂಗ್ ದ ಕಾನ್ವರ್ಸೇಷನ್. ನೀವು ಕಾನ್ವರ್ಸೇಷನನ್ನು ಕ್ಲೋಸ್ ಮಾಡೋಕ್ಕೆ ಮುಂಚೆ ಏನೇನೋ ಅವರು ಶೇರ್ ಡಯಾಗ್ನೋಸಿಸ್ ಆ್ಯಂಡ್ ಪ್ರೊವೈಡ್ ಪ್ರಿಸ್ಕ್ರಿಪ್ಷನ್, ಇದು ಡಾಕ್ಟರ್ಸ್ಗೆ ಬರುತ್ತೆ. ಫಸ್ಟ್ ಲೆವೆಲ್ ಅವ್ರಿಗೆ ಇದು ಬರೋದಿಲ್ಲ. ಆದರೆ ನೀವು ಹೇಳಬೇಕಾಗುತ್ತೆ ಅವ್ರಿಗೆ ನೀವು ಏನು ಮಾಡ್ತಾ ಇದ್ದೀರಾ, ಫರ್ದರ್ ಏನು ಮಾಡ್ತೀರಾ. ಅವ್ರಿಗೆ ಕೆಲವೊಂದು ಸಮಯದಲ್ಲಿ ಅವ್ರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ, ಟ್ರಾವೆಲ್ ಹಿಸ್ಟ್ರಿ ಇರೋದಿಲ್ಲ, ಕಾಂಟ್ಯಾಕ್ಟ್ ಹಿಸ್ಟ್ರಿ ಇರೋದಿಲ್ಲ. ಆವಾಗ ನೀವು ಅವ್ರಿಗೆ ಅಶ್ಯೂರ್ ಮಾಡಬೇಕು, ನಿಮಗೆ ಸಿಂಪ್ಟಮ್ಸ್ ಇಲ್ಲ, ಕಾಂಟ್ಯಾಕ್ಟ್ ಹಿಸ್ಟ್ರಿ ಇಲ್ಲ ಪಾಸಿಟಿವ್ ಜೊತೆಯಲ್ಲಿ, ಮತ್ತು ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಮತ್ತು ನಿಮಗೆ ಈ ಥರದ್ದು ಒಂದು ಕೊರೋನಾ ಲಕ್ಷಣಗಳು ಇಲ್ಲ, ನೀವು ಮನೆಯಲ್ಲಿ ಇರ್ಬೋದು, ಮತ್ತು ಏನೇನು ನಾವು ಗೌರ್ಮೆಂಟಿಂದ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದನ್ನೆಲ್ಲ ನಾನು ಪಾಲಿಸಿ ಅಂತ ಅವ್ರಿಗೆ ಹೇಳಿಬಿಟ್ಟು ಕಾಲನ್ನು ಕಟ್ ಮಾಡ್ಬೋದು. ಎಲಿಸಿಟ್ ಕೋಆಪ್ರೇಷನ್ ಟು ಫಾಲೋ ಪ್ರಿಸ್ಕ್ರಿಪ್ಷನ್. ಫರ್ದರ್ ನೆಕ್ಸ್ಟ್ ಡಾಕ್ಟರ್ ನಿಮಗೆ ಕಾಲ್ ಮಾಡ್ತಾರೆ, ಅದಕ್ಕೆ ಒಂದು ಕೋಆಪ್ರೇಷನನ್ನು ನೀವು ಕೇಳ್ಬೋದು. ನಮ್ಮ 188 ನಿಮಗೆ ಕಾಲ್ ಮಾಡ್ತಾರೆ, ಇಲ್ಲ ಬರ್ತಾರೆ, ಅವ್ರಿಗೆ ನೀವು ಏನೇನು ಹೇಳ್ತಾರೆ ಅದನ್ನು ಅವ್ರಿಗೆ ಕೋಆಪ್ರೇಟ್ ಮಾಡಿ. ಅವ್ರ ಜೊತೆ ನೀವು ಹಾಸ್ಪಿಟ್ಲ್ಗೆ ಏನಾದರೂ ಹೋಗೋ ಹಾಗಿದ್ರೆ ಅವರು ಹೇಳಿದ್ರೆ, ಇಲ್ಲ ಟೆಸ್ಟ್ ಏನಾದರೂ ಮಾಡಿಸೋ ಹಾಗಿದ್ರೆ ಟೆಸ್ಟ್ ಮಾಡ್ತಾರೆ, ಅದಕ್ಕೆ ಕೋಆಪ್ರೇಟ್ ಮಾಡಿ ಅಂತ ಕೇಳ್ಬೋದು. ಶೇರ್ ಫರ್ದರ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ಅವ್ರಿಗೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೇಗೆ ಅವ್ರಿಗೆ ಮೆಸೇಜ್ ಮಾಡ್ತೀರಾ, ಇಲ್ಲ ಡಾಕ್ಟರ್ ಕಾಲ್ ಮಾಡ್ತಾರೆ ಅಂತ ಅವ್ರಿಗೆ ಹೇಳ್ತೀರಾ ಅವರ ನಂಬರ್ಗೆ, ಅದನ್ನು ಅವ್ರ ಜೊತೆಯಲ್ಲಿ ಶೇರ್ ಮಾಡಬೇಕಾಗುತ್ತೆ. ಸಡನ್ನಾಗಿ ನಾವು ಕಾನ್ವರ್ಸೇಷನನ್ನು ಕ್ಲೋಸ್ ಮಾಡಬಾರ್ದು. ಅವ್ರಿಗೆ ಏನು ನೆಕ್ಸ್ಟ್ ಲೆವೆಲ್ ಏನಿದೆ, ಏನು ಮಾಡ್ತೀರಾ ನೀವು, ಅದೆಲ್ಲನೂ ಡೀಟೇಲ್ ಆಗಿ ಹೇಳಿ ಆಮೇಲೆ ಕಾಲನ್ನು ಅವ್ರಿಗೆ ಎಂಡ್ ಮಾಡಬೇಕಾಗುತ್ತೆ. ಇಫ್ ರಿಕ್ವೈರ್ಡ್ ಕ್ಲೋಸ್ ವಿತ್ ವಾರ್ಮ್ ಟ್ರಾನ್ಸ್ಫರ್. ನೀವು ಏನಾದರೂ ಕಾಲ್ ಟ್ರಾನ್ಸ್ಫರ್ ಮಾಡೋದಿದ್ರೆ ಅವ್ರಿಗೆ ನಾನು ಕಾಲನ್ನು ಬೇರೆ ನಮ್ಮ ವೈದ್ಯಾಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಧನ್ಯವಾದಗಳು ಅಂತ ಹೇಳಿ ಅವ್ರಿಗೆ ಈ ಥರ ಒಂದು ಮಾಡಬೇಕಾಗುತ್ತದೆ. ಓಕೆ, ಎಕ್ಸಾಂಪಲ್ಸ್: ವಿ ಅಪ್ರಿಷಿಯೇಟ್ ಯುವರ್ ಕೋಆಪರೇಷನ್ ಟು ಎನ್ಶೂರ್ ಸೇಫ್ಟಿ, ವಿ ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ಸ್. ಅದು ಈ ಥರ ಒಂದು ನಾವು ಅವ್ರಿಗೆ ಹೇಳಬೇಕಾಗುತ್ತೆ, ನೀವು ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಕ್ಕೆ ಧನ್ಯವಾದಗಳು, ನೀವು ಇಷ್ಟೊತ್ತು ನಿಮ್ಮ ಪೇಷಂಟ್ ಲಿಸ್ನಿಂಗ್ ಆರ್ ನಿಮ್ಮ ಕೋಆಪ್ರೇಷನ್, ನೀವು ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಸಂವಾದ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಆವಾಗ ಕಾಲನ್ನು ಕಟ್ ಮಾಡಬೇಕಾಗುತ್ತೆ. ಓಕೆ, ಥಿಂಗ್ಸ್ ಟು ಕೀಪ್ ಇನ್ ಮೈಂಡ್: ಯೂಸ್ ಮ್ಯೂಟ್ ಇಫ್ ಯು ಈಟ್ ಆರ್ ಡ್ರಿಂಕ್ ವೈಲ್ ಟಾಕಿಂಗ್. ಇದು ನೀವು ಅವ್ರಿಗೆ ಜೊತೆ ಮಾತಾಡ್ತಾ ಇದ್ದಾಗ ಏನಾದರೂ ಅವ್ರಿಗೆ ನೀವು ಈ ಥರ ಒಂದು ಸಮಸ್ಯೆ ತುಂಬ ಬರೋದಿಲ್ಲ, ಆದರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಅವ್ರಿಗೆ ಮ್ಯೂಟ್ ಹೇಳಿಬಿಟ್ಟು ಮ್ಯೂಟ್ ಮಾಡೋವಂಥದ್ದು. ಡಿಸ್ಪ್ಲೇ ಪಾಸಿಟಿವ್ ಕಾಮ್ ಆ್ಯಂಡ್ ಕಾನ್ಫಿಡೆಂಟ್ ಟೋನ್. ಮಾತಾಡುವಾಗ ನಿಮ್ಮ ಟೋನ್ ತುಂಬ ಸ್ಲೋನೂ ಇರಬಾರ್ದು, ತುಂಬ ಹೈ ಪಿಚ್ಚು ಇರಬಾರ್ದು, ಒಂದು ಮೀಡಿಯಮ್ ವಾಯ್ಸಲ್ಲಿ ನೀವು ಮಾತಾಡಬೇಕು. ಯೂಸ್ ಮ್ಯೂಟ್ ವೆನ್ ಯು ಸ್ನೀಸ್, ಕಾಫ್, ಯಾನ್, ಬರ್ಪ್. ನಿಮಗೆ ಏನಾದರೂ ನೆಗಡಿ ಇರ್ಬೋದು, ಆವಾಗ ನೀವು ಸೀನದಾಗ ಇಲ್ಲ ಕೆಮ್ಮದಾಗ ಆವಾಗ ನೀವು ಮ್ಯೂಟನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಬೇರೆ ಏನಾದರೂ ಯಾರೋ ಜೋರಾಗಿ ನಿಮ್ಮ ಹತ್ತಿರದಲ್ಲಿ ಮಾತಾಡ್ತಾ ಇರ್ತಾರೆ, ಅದು ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಆವಾಗ ಮ್ಯೂಟನ್ನು ಯೂಸ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ ಮೌತ್ ಪೀಸ್ ಟು ಅವಾಯ್ಡ್ ಬ್ರೀತಿಂಗ್ ಇನ್ ಇಟ್. ನೀವು ನಿಮ್ಮ ಮೈಕ್ ಏನಿರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ದೂರ ಇಟ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಉಸಿರಾಡೋ ಬ್ರೀತಿಂಗ್ ನಮ್ಮದೇನಿರುತ್ತೆ ಅದರಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರ್ದು ನೀವು ಮಾತಾಡುವಾಗ. ಫಾಲೋ ಹೋಲ್ಡ್ ಆ್ಯಂಡ್ ಟ್ರಾನ್ಸ್ಫರ್ ಪ್ರೊಸೀಜರ್ಸ್. ನಾನು ಆಗಲೇ ಹೇಳಿದ್ದೀನಿ. ಪೇ ಅಟೆನ್ಷನ್, ಡು ನಾಟ್ ಇಂಟ್ರಪ್ಟ್ ಆ್ಯಂಡ್ ಬಿ ಪೊಲೈಟ್. ಓಕೆ, ಇದೆಲ್ಲ ಕೆಲವೊಂದೆಲ್ಲ ಪ್ರಾಕ್ಟಿಕಲ್ ಆಗಿ ನಿಮಗೆ ನಿಮ್ಮ ಸೂಪರ್ವೈಸರ್ಸ್ ಯಾರಿದ್ದಾರೆ ಅವರೆಲ್ಲ ನಿಮಗೆ ಇದನ್ನು ಹೇಳ್ಕೊಡ್ತಾರೆ. ನೆಕ್ಸ್ಟ್ ಒಂದು ಪಿ ಪಿ ಟಿಗೆ ನಾನು ನಿಮಗೆ ಹೇಳ್ತೀನಿ. ಈ ಒಂದು ಪಿ ಪಿ ಟಿಯಲ್ಲಿ ತಾವು ನೋಡ್ತೀರಾ ಹೇಗೆ ಕಾಲನ್ನು ನೀವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಅದರ ಬಗ್ಗೆ ಎಲ್ಲ ಹೇಳ್ತೀನಿ. ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಟೂಲ್, ಆಪ್ರೇಟಿಂಗ್ ಪ್ರೊಸೀಜರ್ ಫಾರ್ ಆಪ್ತಮಿತ್ರ. ಫ್ಲೋ ಏನಿರಬೇಕು ನೋಡಿ. ನೀವು ಫಸ್ಟ್ ಇದೆಲ್ಲ ನಿಮಗೆ
ಪ್ರಾಕ್ಟಿಕಲ್ ಆನ್ ಹ್ಯಾಂಡ್ ನಿಮಗೆ ಹೇಳ್ಕೊಡ್ತಾರೆ. ಆದರೂ ನಾನು ಇವಾಗ ನಿಮಗೆ ಒಂದು ಫ್ಲೋ ಏನಿದೆ ಅದನ್ನು ಹೇಳಿಬಿಡ್ತೀನಿ. ಫಸ್ಟ್ ನೀವು ಆಪ್ತಮಿತ್ರ ಏನು ಓಪನ್ ಮಾಡಿದ ತಕ್ಷಣ ನಿಮ್ಮ ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪ್ ಮೇಲೆ ಈ ಥರ ಒಂದು ಕಾಣುತ್ತೆ. ಸೈನ್ ಇನ್ ಆಗಬೇಕಾಗುತ್ತೆ. ಸೈನ್ ಇನ್ಗೆ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಏನಿರುತ್ತೆ ಕೊಟ್ಟಿರ್ತಾರೆ, ಅದನ್ನು ಲಾಗಿನ್ ಆಗಬೇಕು. ನೆಕ್ಸ್ಟು ಇದು ಫೋನ್ ನಂಬರ್ ಎಂಟ್ರ್ ಮಾಡಬೇಕಾಗುತ್ತೆ. ಯಾರು ಕಾಲ್ ಮಾಡ್ತಾ ಇರ್ತಾರೆ ಅವ್ರದ್ದು ಫೋನ್ ನಂಬರನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಆಮೇಲೆ ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ as soon as call is received, caller number is displayed to the user automatically when logged in. If the calling number is new, empty form will come up below to capture caller information. Alternately, you can copy and paste the caller's numbers to search. ನಿಮಗೆ ಕಾಲ್ ಮಾಡೋರದ್ದು ನಂಬರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲ ಹೊಸ ಕಾಲ್ ಇದ್ದರೆ ಅಲ್ಲಿ ನೀವು ಕಾಲ್ ನಂಬರ್ ಏನಿರುತ್ತೆ ಫೋನ್ ನಂಬರ್ ಅದನ್ನು ಅಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಮತ್ತು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾದಮೇಲೆ ನೋಡಿ ಇಲ್ಲಿ ಅದು ಏನಾದರೂ ಹಳೇದು ನಂಬರ್ ಇದ್ದರೆ ಮೊದಲು ಕಾಲ್ ಮಾಡಿದರೆ ಅವ್ರದ್ದು ಡೀಟೇಲ್ಸ್ ಎಲ್ಲ ಬರುತ್ತೆ. ಹೊಸ ನಂಬರ್ ಇದ್ದರೆ ಆವಾಗ ನೀವು ಇಲ್ಲಿ ಅವ್ರದ್ದು ಡೀಟೇಲ್ಸನ್ನು ಫೀಡ್ ಮಾಡಬೇಕು. ಅವರ ಜೆಂಡ್ರು ಮತ್ತು ಏಜು. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ನೋಡಿ ಅವ್ರಿಗೆ ಮೆಡಿಕಲ್ ಡೀಟೇಲ್ಸ್. ನೆಕ್ಸ್ಟ್ ಸ್ಟೆಪ್ ಇಸ್ ಮೆಡಿಕಲ್ ಡೀಟೇಲ್ಸ್. 10 ಕ್ವಶನ್ಸ್ ಇದ್ದಾವೆ. ಈ ಕ್ವಶನ್ಸನ್ನು ಕೇಳಬೇಕಾಗುತ್ತೆ. ಅಲ್ಲಿ ನೀವು ನೋಡ್ಬೋದು ಪ್ರಾಕ್ಟಿಕಲ್ ಆನ್ ಹ್ಯಾಂಡ್ಸ್. ಇದನ್ನು ನಿಮಗೆ ಒಂದ್ಸಲಿ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಗೊತ್ತಾಗ್ತದೆ. ಬ್ರೆತ್ಲೆಸ್ನೆಸ್, ಫೀವರ್, ಕೋಲ್ಡ್, ಡಯರಿಯಾ, ಲಾಸ್ ಆಫ್ ಟೇಸ್ಟ್, ಸ್ಮೆಲ್, ಕಾಫ್, ಸೋರ್ ಥ್ರೋಟ್, ಕಾಂಟ್ಯಾಕ್ಟ್ ವಿತ್ ಎ ಕೋವಿಡ್ ಪಾಸಿಟಿವ್, ವಿಸಿಟೆಡ್ ಕ್ರೌಡೆಡ್ ಪ್ಲೇಸಸ್, ಇದೆಲ್ಲನೂ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಂಡೋದಲ್ಲಿ ಕಾಣ್ತಾ ಇದ್ದೀರಾ. ಅಲ್ಲಿ ಬರೀ ಎಸ್ ಆರ್ ನೋ ಇದ್ದಾವೆ. ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಅಷ್ಟೇ. ನೆಕ್ಸ್ಟು ಈ ಥರ ಒಂದು ಇವಾಗ ನೀವು ಫೀವರ್ ಅಂತ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಇನ್ಕ್ರೀಸ್, ಡಿಕ್ರೀಸ್, ನೋ ಚೇಂಜ್ ಅಂತ ಬರುತ್ತೆ. ಇದು ಯಾಕೆ ಅಂದರೆ ಇವಾಗ ಹೊಸಬ್ರಿಗೂ ಬೇಕಾಗುತ್ತೆ. ಕಾಲ್ ಮಾಡಿರ್ತಾರೆ ಅವ್ರಿಗೆ ಇನ್ಕ್ರೀಸ್ ನಿನ್ನೆಯಿಂದ ಜಾಸ್ತಿ ಆಗ್ತಾ ಇದೆಯಾ, 3 ಡೇಸಿಂದ ಇತ್ತು ಆದರೆ ಇವತ್ತು ತುಂಬ ಜಾಸ್ತಿ ಆಗಿದೆ, ಇಲ್ಲ 3 ಡೇಸಿಂದ ಇತ್ತು ಇವತ್ತು ಕಡಿಮೆ ಇದೆ, ಪರವಾಗಿಲ್ಲ, ನಿನ್ನೆ ಮೊನ್ನೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ಅಂತ ಹೇಳ್ಬೋದು. ಇಲ್ಲ ಹಳೆ 2 ಡೇಸ್ ಬ್ಯಾಕು ನಿಮಗೆ ಕಾಲ್ ಮಾಡಿದರು ಒಬ್ಬರು, ಅವ್ರಿಗೆ ಡಾಕ್ಟ್ರು ಪ್ರಿಸ್ಕ್ರಿಪ್ಷನನ್ನು ಕೊಟ್ಟಿದ್ದರು, ಅವ್ರಿಗೆ ಇವತ್ತು ಹೇಗೆ ಇದೆ ಅಂದ್ಬಿಟ್ಟು ಇದರಲ್ಲಿ ಎಂಟ್ರಿ ಮಾಡೋಕ್ಕೂ ನಿಮಗೆ ಗೊತ್ತಾಗುತ್ತೆ. ಇನ್ಕ್ರೀಸ್ ಆಗ್ತಾ ಇದೆಯಾ ಫೀವರು, ಇಲ್ಲ ಡಿಕ್ರೀಸ್ ಆಗ್ತಾ ಇದೆಯಾ, ಇಲ್ಲ ಹಾಗೇ ಇದೆ, ನಿನ್ನೆ ಮೊನ್ನೆ ಹೇಗೆ ಇತ್ತು ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಹಾಗೇ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಫೀವರ್ ಅಂತ ಒಂದು ಕ್ಲಿಕ್ ಮಾಡಿದ ತಕ್ಷಣವೇ ಅದೇ ಥರ ಬೇರೆ ಬ್ರೆತ್ಲೆಸ್ನೆಸ್ಗೂ ಸೇಮ್ ಅದೇ ಥರ ಇರುತ್ತೆ. ಕೋಲ್ಡು, ಡಯರಿಯಾ, ಕಾಫು, ಸೋರ್ ಥ್ರೋಟ್ ಎಲ್ಲದಕ್ಕೂ ನೀವು ಎಸ್ ಅಂದಿದ ತಕ್ಷಣವೇ ಇನ್ಕ್ರೀಸ್, ಡಿಕ್ರೀಸ್ ಏನು ಚೇಂಜ್ ಆಗಿಲ್ಲ ಈ ಆಪ್ಷನ್ಸು ಬರುತ್ತೆ. ಅದರ ಮೇಲೆ ಅವ್ರಿಗೆ ಕೇಳಿಬಿಟ್ಟು ಕ್ಲಿಕ್ ಮಾಡಬೇಕಾಗ್ತದೆ. ಮತ್ತು ನೆಕ್ಸ್ಟ್ ವಿಂಡೋ ಬಂದು ಕಾಂಟ್ಯಾಕ್ಟ್ ಡೀಟೇಲ್ಸ್. ಕಾಂಟ್ಯಾಕ್ಟ್ ವಿತ್ ಎ ಕೋವಿಡ್ ಪಾಸಿಟಿವ್ ಕೇಸ್ ಇತ್ತು ಅಂತ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ವಿಸಿಟೆಡ್ ಕ್ರೌಡೆಡ್ ಪ್ಲೇಸಸ್ ಅದು ಆಗಿದ್ರೆ ಎಸ್ ಅಂತ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ನೋ ಅಂತ. ಮೈಗ್ರೇಟೆಡ್ ಫ್ರಮ್ ಅನದರ್ ಸಿಟಿ ಡಿಸ್ಟ್ರಿಕ್ಟ್ ಇನ್ ಲಾಸ್ಟ್ 30 ಡೇಸ್. ಇಲ್ಲಿ ನೋಡಿ ಕರೆಕ್ಟಾಗಿ ನಾವು ಪ್ರಶ್ನೆನ ಅವ್ರಿಗೆ ಕೇಳಬೇಕಾಗುತ್ತೆ. ನಾವು 30 ಡೇಸ್ ಅಂತ ಇಲ್ಲಿ ಇದೆ, 30 ಡೇಸ್ ಅಂತಲೇ ಕೇಳಬೇಕು. ಲಾಸ್ಟ್ 30 ಡೇಸ್ ಒಳಗಡೆ ಅಂದರೆ ಲಾಸ್ಟ್ 1 ತಿಂಗಳ ಒಳಗಡೆ ಅವರು ಯಾವುದನ್ನು ಒಂದು ಬೇರೆ ಸಿಟಿಗೆ ಇಲ್ಲ ಬೇರೆ ಜಿಲ್ಲೆಗೆ ಇಂದ ಬಂದಿದ್ದೀರಾ ಅದನ್ನು ಕೇಳಿ ಅಲ್ಲಿ ಎಸ್ ಇದ್ದರೆ ಎಸ್, ನೋ ಅಂದರೆ ನೋ ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಡೀಟೇಲ್ಸ್ ಕೋಮಾರ್ಬಿಡ್ ಕಂಡೀಷನ್ಸ್, ಕೋಮಾರ್ಬಿಡಿಟಿ. ಇಲ್ಲಿ ನೋಡಿ ಬ್ಲಡ್ ಪ್ರೆಷರ್, ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಕ್ಯಾನ್ಸರ್, ರಿನಲ್ ಪ್ರಾಬ್ಲಮ್, ಡಯಾಬಿಟಿಕ್, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್, ಟ್ಯೂಬರ್ಕ್ಲೋಸಿಸ್ ಆರ್ HIV ಇದೆಲ್ಲನೂ ನೀವು ಅವ್ರಿಗೆ ಕೋಮಾರ್ಬಿಡ್ ಏನಾದರೂ ಇದ್ದರೆ ಕೋಮಾರ್ಬಿಡ್ ಕಂಡೀಷನ್ಸು ಅವರ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ಕೇಳಿ ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ನೆಕ್ಸ್ಟ್ ಹಾಗೆ ಅವ್ರದ್ದು ಡೀಟೇಲ್ಸ್, ಅಡ್ರೆಸ್ ಎಲ್ಲಿ, ರೂರಲ್, ಅರ್ಬನ್, ರೂರಲ್ ಇದ್ದರೆ ರೂರಲ್, ಅರ್ಬನ್ ಇದ್ದರೆ ಅರ್ಬನ್. ಇದು ಹೇಗೆ ಕೇಳ್ಬೋದು ನೀವು? ಸಿಟಿ ಇವಾಗ ಗುಲ್ಬರ್ಗ ಜಿಲ್ಲೆಯಿಂದ ಕಾಲ್ ಮಾಡ್ತಾ ಇದ್ದಾರಾ ಅಂದರೆ ಗುಲ್ಬರ್ಗ ಸಿಟಿಯಲ್ಲಿ ಇದ್ದಾರಾ ಅಂದರೆ ಗುಲ್ಬರ್ಗ ಅರ್ಬನ್ ಬರುತ್ತೆ. ರೂರಲ್ ಹಳ್ಳಿ, ಗುಲ್ಬರ್ಗ ಸಿಟಿ ಬಿಟ್ಟು ಬೇರೆ ವಿಲೇಜಸ್ಸಿಂದ ಕಾಲ್ ಮಾಡಿದರೆ ಆವಾಗ ನಾವು ಅದನ್ನು ರೂರಲ್ ಅಂತ ತಗೋತೀವಿ. ಅದೇ ಥರ ಬೇರೆ ಇವಾಗ ಒಂದು
ಮಂಗಳೂರು ಜಿಲ್ಲೆಯಿಂದ ಕಾಲ್ ಮಾಡ್ತಾ ಇದ್ದಾರೆ. ಮಂಗಳೂರು ಸಿಟಿಯಲ್ಲಿದ್ದರೆ ಮಂಗಳೂರು ಅರ್ಬನ್ ಅಂತ ನಾವು ಹಾಕಬೇಕಾಗುತ್ತೆ. ಮಂಗಳೂರು ಸಿಟಿ ಬಿಟ್ಟು ಬೇರೆ ಯಾವುದನ್ನ ವಿಲೇಜಿಂದ ಕಾಲ್ ಮಾಡ್ತಾ ಇದ್ದರೆ ರೂರಲ್ ಅಂತ ಹಾಕಬೇಕು. ಮತ್ತು ಹಾಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಸಿಟೀಸು ದೊಡ್ಡದಾಗಿ ಇವಾಗ ಹುಬ್ಳಿ ಧಾರವಾಡ ಜಿಲ್ಲೆಯಿಂದ ಮಾಡ್ತಾ ಇದ್ದಾರೆ. ಆದರೆ ಹುಬ್ಳಿ ಧಾರವಾಡ ಎರಡೂ ಅರ್ಬನ್ ಅಂತ ತಗೋತೀವಿ ನಾವು. ಅದು ಧಾರವಾಡಿಂದ ಕಾಲ್ ಮಾಡ್ತಾ ಸಿಟಿಯಿಂದ ಕಾಲ್ ಮಾಡ್ತಾ ಇದ್ದರೆ ಅರ್ಬನ್ ಅಂತ ತಗೋಬೇಕಾಗುತ್ತೆ. ವಿಲೇಜಸ್ಸಿಂದ ಕಾಲ್ ಮಾಡ್ತಾ ಇದ್ದರೆ ರೂರಲ್ ಅಂತ ತಗೋಬೇಕು. ಆವಾಗ ನಾವು ಪಿನ್ ಕೋಡ್ ಅವ್ರಿಗೆ ಗೊತ್ತಿದ್ದರೆ ಪಿನ್ ಕೋಡನ್ನು ತಗೋಬೇಕು. ಇಲ್ಲಾಂದರೆ ಅವರು ಎಲ್ಲಿದ್ದ ನೇಮ್ ಆಫ್ ದಟ್ ವಿಲೇಜ್ ಆರ್ ವಾರ್ಡ್ ಆರ್ ಸಿಟಿ ಅದನ್ನು ತಗೊಂಡು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹೌಸ್ ನಂಬರ್, ಲೊಕ್ಯಾಲಿಟಿ, ಸ್ಟ್ರೀಟು, ಡಿಸ್ಟ್ರಿಕ್ಟು, ಇದೆಲ್ಲ ಡೀಟೇಲ್ಸು ನಮಗೆ ಬೇಕಾಗುತ್ತೆ. ಯಾಕಂದರೆ ಅವರು ಕಾಂಟ್ಯಾಕ್ಟ್ಸ್ ಇರ್ಬೋದು, ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡ್ರಿ ಕಾಂಟ್ಯಾಕ್ಟು, ಹೈ ರಿಸ್ಕ್ ಇರ್ಬೋದು. ಮತ್ತು ನಮ್ಮ ಡಾಕ್ಟರ್ಸ್ಗೆ ಇಲ್ಲ 108 ಆ್ಯಂಬ್ಯುಲೆನ್ಸ್ಗೆ ಇಲ್ಲ ನಮ್ಮ ಫೀಲ್ಡ್ ಸಿಬ್ಬಂದಿಗೆ ಇದೆಲ್ಲ ಕರೆಕ್ಟಾಗಿ ಇಲ್ದಿರ ಇದ್ದರೆ ಫಾಲೋ ಮಾಡಲಿಕ್ಕೆ ತುಂಬ ಡಿಫಿಕಲ್ಟಿ ಆಗುತ್ತೆ. ಹಾಗಾಗಿ ಈ ಡೀಟೇಲ್ಸನ್ನು ಕರೆಕ್ಟಾಗಿ ಅವ್ರ ಹತ್ರ ಕೇಳಿ ಅವರ ಒಂದು ಭಾಷೆಯಲ್ಲಿ ಕೇಳಿ ನಾವು ತಗೋಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಅರ್ಬನ್ ಅಂತ ಕ್ಲಿಕ್ ಮಾಡಿದಾಗ ಇದರಲ್ಲೂ ಪಿನ್ ಕೋಡು, ಹೌಸ್ ನಂಬರು, ಲೊಕ್ಯಾಲಿಟಿ, ಡಿಸ್ಟ್ರಿಕ್ಟು, ಸಿಟಿ ಆರ್ ಟೌನು, ವಾರ್ಡು, ಯಾವುದು ವಾರ್ಡ್ ಅಂತ. ಇವಾಗ ಬೆಂಗಳೂರಲ್ಲಿ 198 ವಾರ್ಡ್ಸ್ ಇದ್ದಾವೆ. ಯಾವ ವಾರ್ಡ್ ಅಂತ ಅದು ಕರೆಕ್ಟಾಗಿ ತಗೊಂಡ್ರೆ ನಮ್ಮ ಫೀಲ್ಡ್ ವರ್ಕರ್ಸ್ಗೆ ಫಾಲೋ ಮಾಡಲಿಕ್ಕೆ ಈಸಿ ಆಗ್ತದೆ. 108 ಅವ್ರಿಗೆ ಏನಾದರೂ ನಾವು ಕಳಿಸ್ಬೇಕಂದ್ರೆ ಆವಾಗ ಈಸಿ ಆಗ್ತದೆ ಫಾಲೋ ಮಾಡಲಿಕ್ಕೆ. ಮತ್ತು ಅದು ಹೈ ರಿಸ್ಕ್ ಇದೆಯಾ, ಲೋ ರಿಸ್ಕ್ ಇದೆಯಾ, ಹಾಟ್ ಸ್ಪಾಟಲ್ಲಿ ಬರುತ್ತಾ, ನಮ್ಮ ಡಾಕ್ಟರ್ಸ್ ಫರ್ದರ್ ನೆಕ್ಸ್ಟ್ ಕಾಲ್ ಅವ್ರಿಗೆ ಫಾರ್ವರ್ಡ್ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಇಲ್ಲಿ ಇನ್ಫಾರ್ಮೇಷನ್ ತೊಗೊಂಡಿದ್ರೆ ಹಾಟ್ ಸ್ಪಾಟಲ್ಲಿ ಬರುತ್ತಾ, ಕಂಟೈನ್ಮೆಂಟ್ ಝೋನಲ್ಲಿ ಬರುತ್ತಾ ಆ ಏರಿಯಾ. ನೋಡಿದ ತಕ್ಷಣವೇ ಈ ವಾರ್ಡು ಕಂಟೈನ್ಮೆಂಟ್ ಝೋನಲ್ಲಿ ಬರುತ್ತಾ. ಇವಾಗ ಒಂದು ಫಾರ್ ಎಕ್ಸಾಂಪಲ್ ವೈಟ್ ಫೀಲ್ಡ್ ಅಂತ ಹೇಳ್ತಾರೆ. ವೈಟ್ ಫೀಲ್ಡಲ್ಲಿ ಯಾವ ಸ್ಟ್ರೀಟು, ಯಾವ ಲೊಕ್ಯಾಲಿಟಿ ಅದನ್ನು ಕೇಳಬೇಕಾಗುತ್ತೆ. ಆ ಒಂದು ಲೊಕ್ಯಾಲಿಟಿ ಆರ್ ಸ್ಟ್ರೀಟ್ ಹಾಟ್ ಝೋನು ಇಲ್ಲ ಕಂಟೈನ್ಮೆಂಟ್ ಝೋನ್ ಒಳಗಡೆ, ಹಾಟ್ ಸ್ಪಾಟ್ ಒಳಗಡೆ ಬರುತ್ತಾ ಅಂತ ನಮ್ಮ ಡಾಕ್ಟರ್ಸ್ಗೆ ಗೊತ್ತಾದರೆ ಇಮಿಡಿಯೇಟಾಗಿ ಆ ಕಡೆ ಅಟೆನ್ಷನ್ ಕೊಡ್ಬೋದು. ಇಮಿಡಿಯೇಟಾಗಿ ಅಲ್ಲಿ ಫೀಲ್ಡ್ ವರ್ಕರ್ಸ್ಗೆ ನಾವು ಇನ್ಫಾರ್ಮೇಷನನ್ನು ಕೊಡಬೇಕಾಗ್ತದೆ. ಹಾಗಾಗಿ ಇನ್ಫಾರ್ಮೇಷನ್ ಇಲ್ಲಿ ಏನು ನಾವು ಫಿಲಪ್ ಮಾಡ್ತೀವಿ ಕರೆಕ್ಟಾಗಿ ಇರಬೇಕಾಗ್ತದೆ. ನೆಕ್ಸ್ಟು ಆ್ಯಕ್ಷನ್ ನಾಟ್ ಎ ಕೋವಿಡ್ ಸಸ್ಪೆಕ್ಟ್ ಅದನ್ನು ಟಿಕ್ ಮಾಡಬೇಕು. ಇವಾಗ ನಿಮಗೆ ಗೊತ್ತಾಗುತ್ತೆ ಇಷ್ಟೊಂದು ಪ್ರಶ್ನೆ ಕೇಳಿದ ಮೇಲೆ ನಾಟ್ ಎ ಕೋವಿಡ್ ಸಸ್ಪೆಕ್ಟ್ ಅಂತ ಟಿಕ್ ಮಾಡ್ಬೋದು. ಇಲ್ಲ ರೆಫರ್ ಟು ಟೆಲಿಮೆಡಿಸಿನ್ ಡಾಕ್ಟರ್ ಅದು ಟಿಕ್ ಮಾಡ್ಬೋದು. ನೀವು ಡಾಕ್ಟರ್ಗೆ ರೆಫರ್ ಮಾಡೋದಿದ್ರೆ ಅದು ಟಿಕ್ ಮಾಡಬೇಕಾಗುತ್ತೆ. ಇಲ್ಲ ನಾಟ್ ಎ ಕೋವಿಡ್ ಸಸ್ಪೆಕ್ಟ್ ಅಂದರೆ ಟಿಕ್ ಮಾಡಬೇಕಾಗುತ್ತೆ. ರೆಫರಲ್ಸ್ ಬೇರೆ ಎಲ್ಲನ ನೀವು 104ಗೆ 108ಗೆ ಇಲ್ಲ ಹಾಸ್ಪಿಟಲ್ಗೆ, ಕೋವಿಡ್ ಕೇರ್ ಸೆಂಟರ್ ಇಲ್ಲ ಕೋವಿಡ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ ಈ ಥರದ್ದು ಒಂದು ಇರುತ್ತೆ. ಇಲ್ಲಿಗೆ ನೀವು ಏನಾದರೂ ರೆಫರಲ್ಸ್ ಏನಾದರೂ ಇದ್ದರೆ ಅಲ್ಲಿ ಕರೆಕ್ಟಾಗಿ ರಿಮಾರ್ಕ್ಸಲ್ಲಿ ಬರೀಬೇಕಾಗುತ್ತೆ. ಏನು ಅದರ್ ದ್ಯಾನ್ ನಾಟ್ ಎ ಕೋವಿಡ್ ಸಸ್ಪೆಕ್ಟ್, ರೆಫರ್ ಟೆಲಿಮೆಡಿಸಿನ್ ಡಾಕ್ಟರ್ ನಿಮಗೆ ಅನಿಸಿದ್ರೆ ರಿಮಾರ್ಕ್ಸಲ್ಲಿ ನೀವು ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ, ಬರಿಬೇಕಾಗ್ತದೆ. ಮತ್ತು ಈ ಒಂದು ಫ್ಲೋ ಏನಿದೆ ನಿಮಗೆ ಆಲ್ರೆಡಿ ನಿಮ್ಮ ಇದರಲ್ಲಿ ವಾಟ್ಸಪ್ ಇದರಲ್ಲಿ ನಿಮ್ಮ ಸೆಂಟರ್ಸ್ ಏನಿದ್ದಾವೆ ಅಲ್ಲಿ ಹೇಳಿರ್ಬೋದು. ಇಲ್ಲಾಂದರೆ ನಿಮಗೆ ರೆಡ್ ಫ್ಲ್ಯಾಗಲ್ಲಿ ಬಂದಾಗ ನೀವು ಇದರಲ್ಲಿ ಎರಡಿದೆ. ಇದರಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಅವ್ರಿಗೆ ಏನು ಹೇಳಬೇಕು, ಯು ಹ್ಯಾವ್ ಸಿಮ್ಟು ಎಲ್ಲೋ ಫ್ಲ್ಯಾಗ್ ಫಾರ್ ದ ಡಿಸಿಷನ್ ಮ್ಯಾಟ್ರಿಕ್ಸ್. ಎಲ್ಲೋ ಅಂದರೆ ಏನು, ಇದರಲ್ಲಿ ಫಾರ್ ಎನಿ ಆಫ್ ದಿಸ್ ಫೀವರ್, ಕಾಫ್, ಕೋಲ್ಡ್, ಸೋರ್ ಥ್ರೋಟ್, ಲಾಸ್ ಆಫ್ ಸ್ಮೆಲ್ ಆರ್ ಟೇಸ್ಟ್, ಡಯರಿಯಾ ಇದನ್ನು ನೀವು ಟಿಕ್ ಮಾಡಿದರೆ ಯಾವುದನ್ನು ಒಂದಕ್ಕೆ, ಮತ್ತೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ 100 ಇದೆ, ಜನರು ಇದೆ, ಮತ್ತೆ ಅವ್ರಿಗೆ ರೆಫರ್ ಏನಾದರೂ ಮಾಡಿದರೆ ಅದನ್ನು ಡಿಸ್ಪ್ಲೇ ಆಗುತ್ತೆ ಅಲ್ಲಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ನಿಮಗೆ ಕಾಲ್ ಮಾಡಿರೋರು ಕಾಲ್ ಮಾಡಿದ್ರೆ ಆ ನಂಬರಿಂದ ಕಾಲ್ ಬಂದರೆ ಈ ಥರದ್ದು ಒಂದು ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಏನು ಬರೆದಿದ್ದಾರೆ ನೋಡಿ, ಇಫ್ ಎ ಪ್ರಿವಿಯಸ್ಲಿ ರಿಜಿಸ್ಟರ್ಡ್ ಕಾಲರ್ ಕಾಲ್ಸ್ ಇನ್ ದ ಕಾಲರ್ ನಂಬರ್ ಗೆಟ್ ಡಿಸ್ಪ್ಲೇಡ್ ಟು ದ ಯೂಸರ್ ಆಟೋಮೆಟಿಕ್ಲಿ. ನಿಮಗೆ ಅಲ್ಲಿ ಕಾಲನ್ನು ಡಿಸ್ಪ್ಲೇ ಆಗ್ತದೆ. ದ ಯೂಸರ್ ವಿಲ್ ಆಲ್ಸೋ ಸಿ ಆಲ್ ಲಿಸ್ಟೆಡ್ ಫ್ಯಾಮಿಲಿ ಮೆಂಬರ್ಸ್. ಅವರ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಆಲ್ರೆಡಿ ಅಲ್ಲಿ ಎಂಟ್ರಿ ಆಗಿದ್ರೆ ಅದನ್ನು ನೀವು ತಗೋಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪಾಸಿಟಿವ್ ಕೇಸ್ ಇರುತ್ತೆ, ಅವ್ರದ್ದು ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ, ಅವರ ಸೇಮ್ ಫ್ಯಾಮಿಲಿ ಮೆಂಬರ್ಗೆ ಮತ್ತೆ ಸಿಂಪ್ಟಮ್ಸ್ ಬಂತು, ಆವಾಗ ಅವರ ಸೇಮ್ ನಂಬರ್ಗೆ ನಾವು ಎಂಟ್ರಿ ಮಾಡ್ಬೋದು. ಮತ್ತು ಅವರ ಕಾಂಟ್ಯಾಕ್ಟಲ್ಲಿ ಅವರು ರಿಲೇಟಿವ್ಸ್ ಇರ್ಬೋದು, ಅದನ್ನು ಬೇಕಾದರೆ ನಾವು ಈ ನಂಬರ್ಗೆ ಆ್ಯಡ್ ಮಾಡ್ಬೋದು. ಇಲ್ಲ ಅವರ ನಂಬರ್ಗೆ ನೆಕ್ಸ್ಟ್ ನಂಬರನ್ನು ಅವ್ರ ನಂಬರ್ ತೊಗೊಂಡು ಆ್ಯಡ್ ಮಾಡ್ಬೋದು. ಓಕೆ,
ಆ್ಯಡ್ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಸೇಮ್ ಲಾಸ್ಟ್ ಟೈಮ್ ಹೊಸದಾಗಿ ಏನು ನೀವು ಮಾಡ್ತಾ ಹೋದ್ರಿ ಅದೇ ಥರ ಇದರಲ್ಲೂ ಅವ್ರದ್ದು ನೇಮು, ಆಲ್ಟರ್ನೇಟ್ ನಂಬರು, ಏಜು, ಆಮೇಲೆ ಅವ್ರದ್ದು ಸೈನ್ಸು, ಸಿಮ್ಟಮ್ಸು, ಈ ಥರದ್ದು ಒಂದು ಅವ್ರಿಗೆ ಡೀಟೇಲ್ಸನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಇದೆಲ್ಲ ಒಂದು ಏನು ಫ್ಲೋ ಚಾರ್ಟ್ಸ್ ಇದ್ದಾವೆ ಟಿಕ್ ಮಾಡೋ ಅಂಥದ್ದು, ನೀವು ಫಾಲೋ ಮಾಡೋ ಅಂಥದ್ದು ನಿಮ್ಮ ಸೆಂಟರ್ಸಲ್ಲಿ ನಿಮಗೆ ಸೂಪರ್ವೈಸರ್ಸ್ ಇದ್ದಾರೆ, ಅವರು ಹ್ಯಾಂಡ್ಸ್ ಆನ್ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಅದರಲ್ಲಿ ಏನಾದರೂ ಡೀಟೇಲ್ಸ್ ನಿಮ್ಗೆ ಏನಾದರೂ ಇದ್ದರೆ ನೀವು ಅದನ್ನು ಕೇಳ್ಬೋದು. ಮತ್ತು ಇಲ್ಲಿ ಲೈವ್ ಚಾಟ್ ಅಂತ ನಿಮಗೆ ಬರ್ತಾ ಇದೆ, ಅದರಲ್ಲಿ ಏನಾದರೂ ಪ್ರಶ್ನೆಗಳು ಬಂದಿದ್ದರೆ ನಾವು ನಿಮಗೆ ಆನ್ಸರು ಮಾಡ್ಬೋದು. ಇಲ್ಲ ನಿಮಗೆ ರಿಸೋರ್ಸ್ ಪರ್ಸನ್ಸ್ ಯಾರು ಅಂತ ಆಲ್ರೆಡಿ ಗೊತ್ತಿದೆ, ನಿಮ್ಮ ಸೂಪರ್ವೈಸರ್ಸ್ ಯಾರಿದ್ದೀರಾ, ಮತ್ತು ನೀವು ಬೇಕಾದರೆ ನಮಗೆ ಕಾಲ್ ಮಾಡಿ ಕೇಳ್ಬೋದು ಏನಾದರೂ ಅರ್ಥ ಆಗಿಲ್ಲ ಅಂದರೆ. ಒನ್ಸ್ ಯು ಸ್ಟಾರ್ಟ್ ದಿಸ್ ಪ್ರೊಸೆಸ್, ನೀವು ಒಂದ್ಸಲಿ ಇದನ್ನು ಸ್ಟಾರ್ಟ್ ಮಾಡಿದಾಗ ನಿಮಗೆ ತುಂಬ ಪ್ರಶ್ನೆಗಳು ಬರ್ಬೋದು, ಹೇಗೆ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ. ನಿಮ್ಮ ಸೂಪರ್ವೈಸರ್ಸ್ ಇರ್ತಾರೆ ನಿಮ್ಮ ಸೆಂಟರ್ಸಲ್ಲಿ. ಮತ್ತು ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ನಮ್ಮ ಒಂದು ಡಾಕ್ಟರ್ಸ್ ಪ್ಯಾನಲ್ ಇದೆ, ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ, ಅವರು ನಿಮಗೆಲ್ಲನೂ ಆನ್ಸರ್, ನಿಮಗೆ ಕ್ವಶನ್ಸ್ ಏನಾದರೂ ಇದ್ದರೆ ಆನ್ಸರ್ ಮಾಡ್ತೀವಿ. ಈ ಫ್ಲೋ ಏನಿದೆ ಕೆಲವೊಂದ್ಸಲಿ ಚೇಂಜಸ್ಸು